ನಮಸ್ಕಾರ, ನಾನ್ ನಿಮ್ಮ ಮಹಾನಟಿಯ ವರ್ಷಾ ಡಿಗ್ರಜ್. ಎಲ್ಲ ನೋಡುವಂಗಿದೆ ಆಕ್ಚುಲಿ. ನಾನು ಆಕ್ಟಿಂಗ್ ಇಷ್ಟಪಟ್ಟಂತ ಟೈಮ್ ಒಳಗ್ ನಾ ಹಾಕೊಂಡಿದ್ ಸೀರೆ ಇದು ಮೂಗ್ಬಟ್ಟೆ ಏನದು? ಕುಸ್ತಿ ಪಟ್ಟು ಇರೋದ್ರಿಂದ ನಾನು ಅದನ್ನ ಎವ್ರಿ ಟೈಮ್ ತೆಗಿತಾ ಇದ್ದೆ. ರಾಜ್ಯ ಮಟ್ಟದ ಕುಸ್ತಿ ಪಟ್ಟು ಹಾಗೆ ಜೂಡೋ ಪಟ್ಟು ರೀ ನಾನು. ಎಂತೆಂತ ಬೆಸ್ಟ್ ಕಮೆಂಟ್ ಮತ್ತು ಕಾಂಪ್ಲಿಮೆಂಟ್ಸ್ ನಿಮಗೆ ಬಂದಿರೋದು ಹೇಳಿ ನಮ್ಗೆ. ನೀ ಕೃಷ್ಣ ಸುಂದರಿ ದ್ರೌಪದಿನೂ ಹಿಂಗ ಇದ್ರ, ಗಂಡಾಗ ಹುಟ್ಟಿದ್ರ ದುಡ್ಡು ಇರ್ಬೇಕ, ಹೆಣ್ಣಾಗ ಹುಟ್ಟಿದ್ರ ಚಂದ ಇರ್ಬೇಕಂತ. ನನ್ನ ಜೀವನದ ಅತ್ಯಂತ ಉದ್ದವಾದ ಕೂದಲ್ರಿ. ಬಾಯ್ಕಟ್, ನೀವು ಬಾಯ್ಕಟ್ ಹುಡುಗಿ. ನಾನು ಯಾವಾಗ ಕಾಲೇಜ್ ಹೋಗ್ತಿದ್ರಿ, ಯಾವಾಗ ಓದ್ತಿದ್ರಿ, ಯಾವಾಗ ಇಲ್ಲಿ ಬರ್ತಿದ್ರಿ? ನಮ್ಗೆ ಏನಿಲ್ರಿ, ರೊಕ್ಕ ಇಲ್ಲ, ಟ್ಯಾಲೆಂಟ್ ಕೊಟ್ಟಂದಿವ್ರ ದುಡಿತೀನಿ. ಸೊ ಪ್ರತಿ ಶನಿವಾರ ಆಂಜನೇಯನ್ ಗುಡಿಗೆ ಹೋಗ್ತೀರಿ? ಫಿನಾಲೆಗಿಂತ ಮುಂಚೆ ಬೆಳಗ್ಗೆ ಬಂದು ಆಂಜನೇಯನ್ ಕಾಲ್ ಬಿದ್ರೇನೆ ಹೋಗುದು. ತಾಯಿ ಪಲ್ಲಕ್ಕಿ ಹಿಡಿದ್ರ ಅಳು ಬರುದ್ರಿ, ಹೆವಿ ಅನ್ಸುದ್ರಿ. ನನ್ ಬಂದದ್ಮೇಲೆ ನನಗೆ ಒಂದಿಷ್ಟು ಇನ್ಸೆಕ್ಯೂರಿಟೀಸ್ ಆಗಿರ್ಲಿ ಅಥವಾ ಕೀಳರ್ಮಿ ನನ್ನನ್ನು ನೋಡ್ಕೊಳ್ಳೋದು ಭಾಳ ಇತ್ರಿ. ಕುಟುಂಬ, ನಮ್ ಜರ್ನಿ ಎಲ್ಲ ಬಡತನದಲ್ಲೇ ಇದೆ. ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ತಗೊಳಕ್ಕೂ ನಾನು ರೊಕ್ಕಿದ್ದಿದ್ದಿಲ್ಲ. ರಿಲೇಟಿವ್ಸ್ ಫ್ಯಾಮಿಲಿಯಿಂದ ಹೊರಗೆ ಹಾಕ್ತಾರ್ರಿ ಅವ್ವ ಅಪ್ಪರ್ನೆಲ್ಲ. ನಮ್ಮಮ್ಮ 5 ವರ್ಷ ಇದ್ದಾಗ ನಮ್ಮ ಅವ್ವದ ಮದ್ವೆ 5 ವರ್ಷ ಮದ್ವೆ. ಹಾ ರೀ, ಅವರೆಲ್ಲ ನಮ್ಮ ಅವ್ವ 8 ತಿಂಗಳು 9 ತಿಂಗಳು ಬಸರಿದ್ದಾಗ ಮೆಕ್ಕೆ ಹರಿಕ್ ಹೋಗುದು, ಕಬ್ಬ ಕಡಿಕ್ ಹರಿಯುದ, ಜ್ವಾಳ ಹರಿಕ್ ಇವತ್ನೆಲ್ಲ ಕಳ್ಸವ್ರಿ. ನಮ್ಮ ಅವ್ವಾಗ 5 ಆಪರೇಷನ್ ಆಗ್ಯಾವ್ರಿ ಇಲ್ಲಿ ತನ. ಒಂದೊಂದು ಹಾಸ್ಪಿಟಲ್ ಒಂದೊಂದು ಎಮ್ಮಿ ಮಾರಿ 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 ಬಂದಾರ ನಮ್ಮ ಅವ್ವ. ಇಲ್ಲ ಇಲ್ಲ ಸರಿ, ಕಂಪ್ಲೀಟ್. ಇದು ನಾನ್ ಸೈಕಲ್ ಒಳಗ್ ಕಾಲ್ ಹಾಕೊಂಡು ಪೂರ್ತಿ ಅರ್ಧ ಕಾಲ್ ಹೋಗ್ಬಿಟ್ಟಿತ್ರಿ ನಂದ. ಅದೇ ಟೈಮ್ ಒಳಗ ನಮ್ಮನ್ನ ಹುಚ್ಚನಾಯಿ ಕಡಿತದ್ರಿ. ಒಂದ್ ಟೈಮಿಗೆ ಸರ್ ಹೋಗ್ ಮನಿ ಊಟನೂ ಬೇಡಿನ್ರಿ. ಹಿಂಗಂದ್ರೆ ಸೌಂಡ್ ಬರುತ್ತೆ ನಿಮ್ಗೆ? ಇದು ಕಂಪ್ಲೀಟ್ ಡ್ರಿಪ್ಸ್ ಹಾಕಿ ಹಾಕಿ ವೀಕ್ ಆಗಿ ಬೋನ್ಸ್ ಇಂದ ಕ್ರಾಶ್ ಆಗಿ ಬರೋ ಸೌಂಡ್ ರೀ ಇದು. ಐ ಬಿಕಮ್ ಅ ಮೆಂಟಲಿ ಡಿಸಾರ್ಡರ್. ಹೌದಾ? ಹಾ ರೀ. ಕನ್ನಡಿ ಮುಂದೆ ನಿಮ್ಮನ್ನ ನೋಡ್ಕೊಂಡಾಗ ಏನ್ ಅನಿಸ್ತಿತ್ತು ವರ್ಷ? ನಾ ಸಾಯ್ತನಂತ ಗೊತ್ತೈತಿ, ಬಟ್ ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ. ನೀ ನನ್ನನ್ನು ಎಮೋಷನಲ್ ಮಾಡ್ತಿದ್ಯಮ್ಮ ನೀನು. ಓ ಮೈ ಗಾಡ್. ಇವತ್ತು ಆ ಹುಡುಗಿ ಹೊಟ್ಟೋಗ್ಬಿಟ್ಟಿದ್ರೆ ಇವತ್ತು ನಮಗ್ ಸಿಗ್ತಾನೆ ಇರ್ಲಿಲ್ಲ ವರ್ಷ ನೀವು. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಮಹಾನಟಿಯ ವರ್ಷಾ ಡಿಗ್ರಜೆ. ನೀವು ನೋಡ್ತಾ ಇದ್ದೀರಾ ನ್ಯೂಸು. ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು ಅಂತ ತಾನೇ ನಾ ಮೈಕ್ ಮುಂದೆ ಬಂದು ಕೂತಿದ್ರಿ. ಯಾಕೆ ಹೇಳ್ರಿ? ನೀವೇನ್ ಅನ್ಕೊಂಡಿರಿ ಮಹಾನಟಿ ಬರೀ ಆಕ್ಟಿಂಗ್ ಮಾಡ್ತೀನಿ ಅಂತ? ಮೈಕ್ ಕೊಟ್ರ ಆಂಕರಿಂಗೂ ಮಾಡ್ತೀನ್ರಿ. ಅಯ್ಯಯ್ಯೋ, ಇಷ್ಟೊಂದೆಲ್ಲ ನನಗೆ ಮಾಡಕ್ ಬರುದಿಲ್ರಿ, ಯಾಕಂದ್ರೆ ಇದು ಭಾಳ ಟಫೆಸ್ಟ್ ಜಾಬ್ ಅನಿಸ್ತದೆ. ಸೊ ಈ ಜಾಬ್ನ ಇಷ್ಟು ಈಸಿಯಾಗಿ, ಸರಳತೆಯಾಗಿ, ರಾಕಿಂಗ್ ಆಗಿ ನಮ್ಮ ಹರಿಕತೆಯ ರೂವಾರಿಯಾದಂತಹ ಹರೀಶ್ ನಾಗರಾಜ್ ಅವರಲ್ಲಿದ್ದಾರೆ. ಸೊ ಸರ್, ಓವರ್ ಟು ಯು. ನಾನ್ ನಿಮ್ಮನ್ನ ವೆಲ್ಕಮ್ ಮಾಡೋದಿಲ್ರಿ, ನೀವ ವೆಲ್ಕಮ್ ಮಾಡ್ರಿ ನನ್ನ. ನಮಸ್ಕಾರ. ನಮಸ್ಕಾರ ರೀ. ಓ ಮೈ ಗುಡ್ನೆಸ್, ಫಸ್ಟ್ ಟೈಮ್ ಎವರ್ ನನ್ನ ಪಾಡ್ಕಾಸ್ಟ್ ಹರಿಕತೆನಲ್ಲಿ ನನ್ ಜೊತೆ ಬಂದಿರೋ ಸೆಲೆಬ್ರಿಟಿ, ಆತ್ಮೀಯರು, ಗೆಸ್ಟ್, ಸಾಧಕಿ ಓಪನಿಂಗ್ ಮಾಡಿದ್ದು. ಅರೆ ವಾ. ಸೊ ಥ್ಯಾಂಕ್ ಯು ಸರ್, ಚಾನ್ಸ್ ಕೊಟ್ಟಿರೋದಕ್ಕ. ಸೊ ಇದನ್ನ ನೋಡ್ಕೊಂಡು ಯಾರಾದ್ರೂ ಆಂಕರಿಂಗ್ ಕರಿಬೇಕಂತಂದ್ರೆ ಕರಿಬಹುದು, ಏನಂತೀರಿ? ಯಾಕೋ ನಮ್ ಕೆಲ್ಸ ಕಿತ್ಕೊಂಡ್ ಕಾಣ್ತಾ ಇದೆ. ಅಲ್ಲ, ನೋ 1 minute. ನಾ ಇವ್ರು ಹೇಳೋಕಿದ್ದೆ, ಈಗ ನಾನ್ ಅವ್ರ ಕೆಲ್ಸ ಅಂದ್ರೆ ಇವ್ರೇ ಮಹಾನಟಿಲ್ ಬಂದ್ ಆಕ್ಟ್ ಮಾಡಿದಾರಂತೆ, ಇವ್ರು ನಮ್ ಕೆಲ್ಸ ತಗೋಬಹುದಂತೆ, ನಾವ್ ಅವ್ರು ತಗೊಳಂಗಿಲ್ಲೇನ್ರಿ? ವರ್ಷ ತುಂಬಾ ತಿಂಗಳು ಕಾದಿದ್ದಾರೆ, ಈಗ ಅರ್ಥ ಆಯ್ತಾ ಇದೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ನಾಗರಾಜು, ನನಗೆ ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ ಜೊತೆ ಇವತ್ತು ಸ್ಪೆಷಲ್ ಕಥೆ ಇದ್ದೇ ಇರುತ್ತೆ, ಅದು ವರ್ಷಾ ಡಿಗ್ರಜೆ ಕಥೆ. ಹರಿ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ವರ್ಷ. ನಮಸ್ಕಾರ. ಹೆಂಗದಿರಿ? ಆರಾಮದೀನ್ರಿ, ನೀವ್ ಹೆಂಗದಿರಿ? ನಾನ್ ಸೂಪರ್ ಆಗಿದ್ದೀನಿ. 5 ತಿಂಗಳು 2025 ಮುಂಚೆಗೆ ಹೋದ್ರೆ ಈ ಹೆಣ್ಮಗಳು ಯಾರು ಅಂತ ಅವ್ರ ಮನೆ ಆಸುಪಾಸಲ್ಲಿ ಬಿಟ್ರೆ ದೇವ್ರಣೆಗಳು ಯಾರಿಗೂ ಗೊತ್ತಿರ್ಲಿಲ್ಲ.
ಇವಾಗ ಹಂಗಲ್ಲ, ಈ ವರ್ಷದ ಎಂಡಿಗೆ ಬರ್ತಾ ಇದೀವಿ. ವಾವ್, ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ಗೊತ್ತು. ತುತ್ತ ತುದಿ ಬೀದರಿಂದ ನಮ್ಮೂರ್ ಕಡೆ ಚಾಮರಾಜನಗರ ತನಕ, ಈ ಕಡೆ ಕರಾವಳಿಯಿಂದ ಈ ಕಡೆ ಕೋಲಾರ ತನಕ ಎಲ್ಲ ದಿಕ್ಕುಗಳಿಗೂ ಗೊತ್ತಿರುವಂತ ಒಬ್ಬ ಕಲಾವಿದೆ, ಅದು ವರ್ಷಾ ಡಿಗ್ರಜೆ, ಮಹಾನಟಿ. ಜಿ ಕನ್ನಡದ ಒಂದು ಅದ್ಭುತವಾದಂತಹ ರಿಯಾಲಿಟಿ ಶೋ ಅದು. ಆ ಶೋನ ಈ ಬಾರಿ 2.0 ಫಸ್ಟ್ ರನ್ನರ್ ಅಪ್ ಗೋಸ್ ಟು ವರ್ಷಾ ಡಿಗ್ರಜೆ. ಥ್ಯಾಂಕ್ ಯು ಸರ್. ಟ್ರೋಫಿ ತಂದಿದ್ದಿಲ್ಲ, ಇಲ್ಲಾಂದ್ರೆ ನಾನು ಹಿಂಗೊಂದ್ಸತಿ ಇನ್ನೊಂದ್ಸತಿ ಮಾಡ್ತಿದ್ದಿಲ್ರಿ. ಫೋಟೋ ಹಾಕ್ತೀವಿ ನಾವು. ಹಾಕ್ರಿ. ಕಂಗ್ರಾಚುಲೇಷನ್, ಥ್ಯಾಂಕ್ ಯು ಸರ್. ಅಭಿನಂದನೆಗಳು. ಥ್ಯಾಂಕ್ ಯು ರೀ. ಈಗ ಆಕ್ಚುಲಿ ನೀವು ನಟಿ ತರ ಕಾಣಿಸ್ತಿದ್ದೀರಿ, ಚೇಂಜ್ ಆಗ್ಬಿಟ್ರಿ ವರ್ಷ. ನೀವು ಕಲ್ತೀನ್ರಿ ಬೆಂಗಳೂರಿಗೆ ಬಂದು. ಅಷ್ಟು ಕ್ಯಾಮ್ರಾಸು ಎಲ್ರ ನಡು ಅರ್ಥ ಆಗಿದ್ರಿ ಒಂದಿ. ಸೀರೆ ಚೆನ್ನಾಗಿದೆ, ನೀವು ಚಂದ ಕಾಣ್ತಿದ್ದೀರಿ. ಓ ಥ್ಯಾಂಕ್ಸ್ ರೀ ಸರ್. ಎಲ್ಲ ನೋಡುವಂಗಿದೆ ಆಕ್ಚುಲಿ ಈ ಸೀರೆ. ಅಯ್ಯೋ ಅಂದ್ರೆ ಇದೆಲ್ಲ ನೋಡಿದ್ರ ಒಂದಿಟ್ ಇಳ್ಕಲ್ ಸೀರಿ ರೆಫರೆನ್ಸ್ ಒಳಗ್ ಬರ್ತದ್ರಿ. ಸೊ ನಂಗೆ ಈ ತರ ಕಾಟನ್ ಒಳಗ ಅಥವಾ ಇಳ್ಕಲ್ ಸೀರಿ ಹಿಂಗ್ ಸೀರೆ ಉಟ್ಕೋಬೇಕಂತಂದ ಆಸೆ. ಅದೊಂಥರ ಅಲ್ಲ ನಮ್ ಕಡೆ ನಂಗೆ ಹಂಗಾರಿ. ಈಗ ನೀವು ಒಬ್ಬೊಬ್ರು ಸೆಲೆಬ್ರಿಟಿ ನೋಡಿದ್ರೆ ಅವ್ರದ್ದು ಒಂದು ಸಿಗ್ನೇಚರ್ ಕಾಸ್ಟ್ಯೂಮ್ಸ್ ಹಾಕ್ತಿರ್ತಾರ್ರಿ. ಒಬ್ಬೊಬ್ರು ಯಾರಾದ್ರೂ ಈ ತರ ಚೂಡೀಸ್ ಹಾಕೋದು ಅಥವಾ ಶರ್ಟ್ಸ್ ಹಾಕೋದು. ಸೊ ನನಗೆ ನಂದೊಂದು ಸಿಗ್ನೇಚರ್, ನಾನು ಈ ತರ ಸೀರೆಗಳನ್ನ ಹಾಕೋಬೇಕು. ಬಟ್ ಇದು ನೀವು ಮಹಾನಟಿ ಸೀಸನ್ ಒಳಗ ಈ ತರದ್ ಏನೋ ಹಾಕೊಂಡಿದ್ರಿ ಅಲ್ಲ? ನಾ ಇವತ್ತು ನನ್ನ ಮೊದಲನೇ ಪಾಡ್ಕಾಸ್ಟ್ ರೀ. ಸೊ ಮನಸ್ಫೂರ್ತಿಯಿಂದ ನಾ ಇಲ್ಲಿ ಬಂದು ಕೂತೀನ್ರಿ ಮೈಕ್ ಮುಂದೆ. ಸೊ ಇದನ್ನ ನಾನು ಫಸ್ಟ್ ಶಾರ್ಟ್ ಮೂವಿ ಮಾಡಿದಂತ ಶ್ರೀದೇವಿ ಒಳಗ ಮೋಸ್ಟ್ ಕ್ಲೈಮ್ಯಾಕ್ಸ್ ನಮ್ಮ ಅಷ್ಟು ಜಜಸ್ ನನ್ನ ಆಕ್ಟಿಂಗ್ ಇಷ್ಟಪಟ್ಟಂತ ಟೈಮ್ ಒಳಗೆ ನಾ ಹಾಕೊಂಡಿದ್ ಸೀರೆ. ಸೊ ಅದನ್ನ ಮತ್ತೆ ಇಲ್ಲಿ ಹಾಕೊಂಡ್ಬಂದೆ. ನೈಸ್, ಲುಕಿಂಗ್ ಪ್ರೆಟಿ, ಲುಕಿಂಗ್ ಗುಡ್, ನಟಿ ತರ ನಂಗೆ ಲುಕ್ ಅಂಡ್ ಫೀಲ್ ಕೊಡ್ತಾ ಇದೀರಿ ಆಕ್ಚುಲಿ. ಥ್ಯಾಂಕ್ ಯು ಸರ್. ನಾನು ಇವತ್ತು ಬಂದು ಕೂತಾಗ ನನ್ನ ಕ್ಯಾಮ್ರಾಮನ್ ಕೇಳಿದ್ರು, ಸರ್ ಏನಿದು ಅಂದ್ರೆ ಬಣ್ಣದ್ದೆಲ್ಲ ವೇಸ್ಟ್ ಕೋಟ್ ಹಾಕಿದೀರಾ? ನಾನು ಸಾಮಾನ್ಯ ಪ್ಲೇನ್ ವೇಸ್ಟ್ ಕೋಟ್ ಹಾಕ್ತೀನಿ. ನಾನಂದೆ ಇವತ್ತು ಬರ್ತಿರೋರು ಯಾರು? ಮಹಾನಟಿ. ಅವ್ರ ಮುಂದೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗ್ಬೇಕು. ಲುಕಿಂಗ್ ಹ್ಯಾಂಡ್ಸಮ್ ಸರ್, ಚಲೋ ಕಾಣಕತ್ತಿ. ಸೊ ಸ್ವೀಟ್, ಥ್ಯಾಂಕ್ ಯು. ಇದೇನಿದು ಡಿಂಪಲ್ ಬೀಳುತ್ತಾ ನಿಮ್ಗೆ? ಎರಡೂ ಕಡೆ ಡಿಂಪಲ್? ಹೌದು ಸರ್. ರಚಿತಾ ಮ್ಯಾಮ್ ಇಸ್ ಲೈಕ್ ಅವ್ರ ಡಿಂಪಲ್ ಕ್ವೀನು, ನಾನು ಒಂಥರ ಡಸ್ಕಿ ಡಿಂಪಲ್. ಅದ್ಯಾವ್ದು ಡಸ್ಕಿ ಡಿಂಪಲ್ ಅಂದ್ರೆ? ನಾನು ಫೇಮಸ್ ಇರೋದು ಹಂಗೆ ಸರ್. ಜನ ಆಕ್ಚುಲಿ ಮುಂಚೆ ಇಷ್ಟ ಪಡ್ತಿದ್ದಿಲ್ಲ, ಬಟ್ ಈಗ ಜನ ಪ್ರೀತಿಸೋದು ನನ್ ಬಣ್ಣದ ಮೇಲೆನೆ. ಸೊ ಇಷ್ಟ ಆಗ್ತದ್ರಿ ಡಸ್ಕಿ ಬಣ್ಣದ ಮೇಲೆ. ಹಾ ರೀ, ಇಲ್ರಿ ನಿಜ ಸರ್. ಆಕ್ಚುಲಿ ಎಷ್ಟೋ ಸತಿ ನಾವು ಮಾತಾಡ್ತಿರ್ಬೇಕಾದ್ರೆ ನನ್ ಬಣ್ಣದ ಮೇಲೆ ನನಗೆ ಒಂದಿಷ್ಟು ಇನ್ಸೆಕ್ಯೂರಿಟೀಸ್ ಆಗಿರ್ಲಿ ಅಥವಾ ಕೀಳರ್ಮಿ ನನ್ನನ್ನು ನಾನು ನೋಡ್ಕೊಳ್ಳೋದು ಭಾಳ ಇತ್ರಿ. ಬಟ್ ಎಷ್ಟೋ ಜನ ಈಗ ನನಗೆ ಕತೆ ಎಲ್ಲ ಬಂದಾಗ, ಮ್ಯಾಮ್ ಆಕ್ಚುಲಿ ನಮಗೆ ನಾವು ಡಸ್ಕಿ ಹೀರೋಯಿನ್ನೇ ನೋಡ್ತಾ ಇದೀವ್ರಿ ಮ್ಯಾಮ್. ಸೊ ಅಂದ್ರೆ ಖುಷಿ ಅನಿಸ್ತದ. ಇಲ್ಲ ಮ್ಯಾಮ್ ನಮ್ಗೆ ಹೀಗೆ ಬಣ್ಣ ಬೇಕು, ಅದಕ್ಕೆ ನಾವು ನಿಮಗೆ ಕಾಲ್ ಮಾಡಿದ್ದು ಹೇಳ್ತಾರ್ರಿ ಡೈರೆಕ್ಟ್ರು ಕತೆ ಹೇಳ್ಬೇಕಾದ್ರೆ. ಸೊ ಐ ಫೀಲ್ ಅಂದ್ರೆ ಇಷ್ಟು ವರ್ಷ ಈ ಬಣ್ಣನ್ನ ನಾನು ಇನ್ಸೆಕ್ಯೂರಿಟಿ ಅಥವಾ ನನ್ನ ನಕಾರಾತ್ಮಕ ಸೈಡ್ ಅಂತ ತಿಳ್ಕೊಂಡಿದ್ನಿ. ಬಟ್ ಈಗ ಅದೇ ಸಕಾರಾತ್ಮಕ ಆಗಿದ್ರಿ ನನಗೆ. ಅರೆ ವಾ, ಮಹಾನಟಿ ಗೆದ್ದಿದ್ದು ನಿಮಗೆ ಇಂಡಸ್ಟ್ರಿಯಿಂದ ಆಫರ್ಗಳು ಬರಕ್ ಶುರುವಾಗಿದೆ. ಬರ್ತಿದೆ ಸರ್. ರಿಯಲಿ? ಎಸ್ ಸರ್. ವಾ ವರ್ಷ. ಅಂಡ್ ನಮ್ ನಾರ್ತ್ ಕರ್ನಾಟಕದಲ್ಲಿ ಆಕ್ಚುಲಿ ನಾನು ಎಷ್ಟೋ ಸತಿ ಇದನ್ನ ನಾನೇ ಅನ್ಕೊಳ್ತಾ ಇರ್ತೀನಿ. ಅಂದ್ರೆ ಈಗ ಮಂಗಳೂರಲ್ಲಿ ಹೇಗೆ ಶೆಟ್ಟಿ ಅವ್ರದ್ದು ಅವ್ರದೇ ಒಂದು ಮಾಫಿಯಾ, ಶೆಟ್ಟಿ ಮಾಫಿಯಾ ಅನ್ಬೋದು, ಅವ್ರದ್ದು ಮೂವಿ ಮಾಫಿಯಾ, ಅಷ್ಟ್ ಚೆನ್ನಾಗಿ ಮೂವೀಸ್ಗಳು ಬರ್ತಾ ಇರುತ್ತೆ. ಸೊ ಯಾವತ್ತು ಅನಿಸ್ತಿರ್ತದ್ರಿ ನಮ್ ಉತ್ತರ ಕರ್ನಾಟಕ ಒಳಗುನು ಹಂಗ ಬರ್ಬೇಕ, ನಮ್ದು ಒಂದು ಗ್ರೂಪ್ ಆಗ್ಬೇಕ, ನಮ್ ಸ್ಲ್ಯಾಂಗ್ ಒಳಗ್ ಬರ್ಬೇಕ ಮೂವೀಸು ಅಂತೆಲ್ಲ. ಸೊ ಈಗ ರೀಸೆಂಟ್ಲಿ ಸ್ವಲ್ಪ ನಾರ್ತ್ ಕಡೆಯಿಂದ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಅಪ್ರೋಚ್ ಮಾಡಾಕತ್ತಾರ್ರಿ. ಇಲ್ಲ ಮೇಡಮ್ ನಮ್ಗೆ ಡಸ್ಕಿನೇ ಬೇಕು, ನಮ್ಗೆ ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಮಾತಾಡೋರೇ ಬೇಕು. ಸೊ ನಾವ್ ನಿಮ್ಮನ್ನ ಸೆಲೆಕ್ಟ್ ಮಾಡಾಕತ್ತೀವ್ರಿ, ಸೊ ಕತೆ ಕೇಳ್ರಿ ಅಂತಂದ. ಸೊ ಖುಷಿ ಅನಿಸ್ತದ್ರಿ. ಇದು ಮೂಗ್ಬಟ್ಟೆ ಏನದು? ನಂಗೆ ಇದು ಇಷ್ಟ ರೀ ಸರ್. ಆಕ್ಚುಲಿ ನನ್ಗೆ 2-3 ಇದು ಪ್ರೆಸ್ಸಿಂಗ್ ರೀ. ನಂದು ನಾರ್ಮಲ್ ಚಿಕ್ಕ ವಯಸ್ಸಿಂದ 2-3 ಸತಿ ಹಾಕ್ಯಾರಿ ಮೂಗ್ಬಟ್ಟು. ಬಟ್ ನಾನು ಕುಸ್ತಿ ಪಟ್ಟು ಇರೋದ್ರಿಂದ ನಾನು ಅದನ್ನ ಎವ್ರಿ ಟೈಮ್ ತೆಗಿತಾ ಇದ್ದೆ. ಓ ನಾ ಹೇಳಿಲ್ಲಲ್ರಿ, ನಾನು ರಾಜ್ಯ ಗುರು. ನಾವು ಇವರು ನೀಟಾಗಿ ಸೀರೆ ಉಟ್ಟು ಬಳುಕುವ ಬಳ್ಳಿ ಹಾಗೆ ಹೀರೋಯಿನ್ ತರ ಬಂದು ಕೂತಿದ್ದಾರೆ ಅಂದ್ರೆ ಸಡನ್ ಆಗಿ ನಾನ್ ಕುಸ್ತಿ ಪಟು ರೀ ಅಂತವ್ರೆ. ರಾಜ್ಯ ಮಟ್ಟದ ಕುಸ್ತಿ ಪಟು ಹಾಗೆ ಜೂಡೋ ಪಟು ರೀ ನಾನು. ಸೊ ಆ ಟೈಮಲ್ಲೆಲ್ಲ ಏನು ಅಂತಂದ್ರೆ ಹಾಕೊಳಂಗಿಲ್ರಿ ಏನು ಜ್ಯುವೆಲರೀಸ್. ನನ್ನ ಅಪೋನೆಂಟ್ ಎಲ್ಲ ಹಾಕಿದ್ರೆ ಹರಿದ್ ತೆಗಿತೀವ್ರಿ ನಾವು, ಅಷ್ಟು ಸಿಟ್ಟೊಳಗ ಆಡ್ತಿದ್ವಿ ಕುಸ್ತಿ ಎಲ್ಲ. ಸೊ ಹಂಗಾಗಿ ಅದು ಮುಚ್ಚೋಗಿರೋದು. ಬಟ್ ನಂಗೆ ಹಿಂಗ್ ಮೂಗ್ನತ್ತೆಲ್ಲ ಹಾಕೊಳ್ಳೋದು ಚಂದ್ರಿ. ಇದೆಲ್ಲ ನಮ್ ಇಂಡಿಯಾದ ವೈಬ್ ರೀ ಇವೆಲ್ಲ. ಆಕ್ಚುಲಿ ಇದನ್ನ ನಾವು ನಮ್ಗೆ ಒಂದ್ ಸ್ಟೇಜ್, ಒಂದ್ ಕ್ಯಾಮ್ರಾ ಸಿಕ್ಕಿದೆ, ನಾವು ಇದನ್ನ ಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರ್ರಿ ಅಲ್ಲ?
ನೈಸ್, ವೆರಿ ನೈಸ್. ನಮ್ಗೆಲ್ಲರಿಗೂ ಬಹಳ ಖುಷಿ ಇದೆ. ಹಾ, sir. ಇಡೀ ಕರ್ನಾಟಕದ ಅಷ್ಟು ಕೋಟಿ ಜನ ನಿಮ್ಮನ್ನ ಹೃದಯದಿಂದ ಪ್ರೀತಿ ಮಾಡಿದೀವಿ, ಹೌದು, ಹೌದು. ನಾವೆಲ್ಲರೂ ಇಷ್ಟಪಟ್ಟಿದ್ದೀವಿ. ಈಗ ನೀವೆಲ್ಲ ಒಂಥರ ಎಲ್ಲೋದ್ರು ಹೇ ವರ್ಷ ಅಂತಿರ್ತಾರಲ್ವಾ? ಹೌದ್ರಿ, ಎಲ್ಲೋ ಹೋದಾಗ ನಂಗೆ ಅಕ್ಕ ಅಂತಾರ್ರಿ ಆಕ್ಚುಲಿ. ಸೊ ನಾನೊಂಥರ ಅಕ್ಕ ಆಗ್ಬಿಟ್ಟಿನ್ರಿ ಎಲ್ಲರಿಗೂ. ಅನುಶ್ರೀ ಮೇಡಮ್ ಆದ್ಮೇಲೆ ನಾನೇ ನೆಕ್ಸ್ಟ್ ಅಕ್ಕ ಅನಿಸ್ತದ್ರಿ. ಸೊ ಎಲ್ರು ನಂಗೆ ಅಕ್ಕ ಅಕ್ಕ ಅಂತ. ವರ್ಷಕ್ಕ ವರ್ಷ ಅಕ್ಕ. ನಂಗೆ ಹೇಗೆ ಅಂದ್ರೆ ಐ ಲವ್ ಯು ಅಕ್ಕ, ಯು ಆರ್ ಮೈ ಇನ್ಸ್ಪಿರೇಷನ್ ಅಕ್ಕ, ಐ ಆಮ್ ಪ್ರೌಡ್ ಆಫ್ ಯು ಅಕ್ಕ. ನಾನೇನೋ ನೋಟಿಫಿಕೇಶನ್ ಲವ್ ಯು ಬಂದ್ಮೇಲೆ ಓಕೆ ಯಾರಾದ್ರೂ ಈ ಅಕ್ಕ ಬಂದಿರತ್ರಿ ಲಾಸ್ಟಿಗೆ. ಲೈಕ್ ಅದು ನನ್ ಮೈಂಡ್ ಸೆಟ್ ಇದೆ ಅಂಡ್ ಖುಷಿ ಅನಿಸ್ತದ್ರಿ. ಯಾಕಂದ್ರ ಅವ್ರ ಬರೀ ಫ್ಯಾನ್ಸ್ ಅಲ್ರಿ, ಅಕ್ಕ ಅಂತ ತಗೊಳಕತ್ತಾರಂತಂದ್ರ ಅಷ್ಟ್ ಹತ್ರವಾಗಿ ನನ್ ನೋಡಾಕತ್ತಾರಂತಂದ್ರಿ. ಯಾರ್ಯಾರಿಗೂ ಅಕ್ಕ ತಮ್ಮ ಅಣ್ಣ ಅಂತ ಅನ್ನಂಗಿಲ್ಲಲ್ರಿ. ಸೊ ಅದು ಖುಷಿ ಐತೆ. ಅಂಡ್ ಎಲ್ಲೋ ಹೋದಾಗ ನೀವು ಬೆಳಗಾವಿ ವರ್ಷ ಅಲ್ಲನ್ರಿ, ನೀವು ಬೆಳಗಾವಿ ಅವ್ರಲ್ರಿ, ಮಹಾನಟಿ ವರ್ಷ ಅಲ್ಲ ಅಂತಾರ. ಅವ್ರು ಬಂದ್ ಸೆಲ್ಫಿ ತಗೊಂಡಾಗ ಆಗೋ ಖುಷಿ ಬೇರೆ. ಬಟ್ ಹಿಂಗ್ ಹೋಗ್ಬೇಕಾದ್ರೆ ನಮ್ ಕಿವಿಗ್ ಬೀಳ್ತದಲ್ರಿ. ನಾವು ಹಿಂಗ್ ಹಿಂದೆ ಅವ್ರು ನೋಡಿದ್ರೆ ಓ ಏನ್ ಫುಲ್ ಸೀರಿಯಸ್ ಆಗಿ ಹೋಗ್ತಾರೆ, ಒಳಗಡೆ ನಾವು ನನ್ನ ಹೆಸರು ಗುರ್ತಿಸಿದ್ರು ಅಂತ. ಸೊ ಫಸ್ಟ್ ಟೈಮ್ ಆ ಸೆಲೆಬ್ರಿಟಿ ಗ್ಲಿಮ್ಸ್, ಆ ವೈಬು ಬರಾಕತ್ತದ್ರಿ. ಸೊ ಏನು ಅಷ್ಟು ವರ್ಷ ಕಷ್ಟಪಟ್ಟಿದ್ ಕನ್ಸ್ಗೆ ಶ್ರಮ ಅಂದ್ರೆ ಅಷ್ಟು ಶ್ರಮಕ್ಕೂ ಇವತ್ತೊಂದಿನ ಫಲ ಸಿಕ್ಕಂಗ ಅನಿಸ್ತು. ಸೆಲೆಬ್ರಿಟಿ ಜಾಗಕ್ಕೆ ಹೋಗೋದು ಖುಷಿ ನಿಜ, ಇಲ್ಲ ಅಂತಲ್ಲ. ಬಟ್ ಎಲ್ಲೊಂದ್ ಕಡೆ ಸಣ್ಣ ಭಯನೂ ಕಾಡ್ತಿರತ್ತಾ? ಅಯ್ಯಯ್ಯೋ ನಂಗಂತೂ ರೀ, ಅಂದ್ರೆ ಎಲ್ಲೋ ಹೋದಾಗ ಅಯ್ಯಯ್ಯೋ ಯಾರೋ ವಿಡಿಯೋ ಮಾಡಿ ಹಾಕ್ಬಿಟ್ಟಾರ, ಏನೋ ಮಾಡ್ಬಿಟ್ಟು ಹಾಕ್ಬಿಟ್ಟಿರ್ತಾರ, ಟ್ರೋಲ್ ಆಗ್ಬಿಡ್ತೀನ. ಅಯ್ಯೋ ಬಾಳ ತಲೆಯಾಗಿರ್ತದ್ರಿ. ಅಯ್ಯೋ ಅಂದ್ರೆ ಸುಮ್ನೇನೋ ಅಂದ್ರೆ ನಂಗೆ ಆಕ್ಚುಲಿ ಇರೋದು ನನ್ ಕುಸ್ತಿ ಎಲ್ಲಾ ಮಾಡ್ಕೊಂಡ್ ಬಂದಿರೋದ್ರಿಂದ ನನಗ್ ಜಾಸ್ತಿ ಹುಡುಗರ್ ಸರ್ಕಲ್ ಇರೋದ್ರಿ. ನಂಗೆ ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲ. ಅಂಡ್ ನನಗೆ 5-10 ಕಸಿನ್ಸ್ ಇದಾರೆ, ಎಲ್ಲಾ ಅಣ್ಣಂದ್ರೆ ಇರೋದು. ಅಕ್ಕಂದ್ರ ಜೊತೆ ಬೆಳ್ದಿರೋದಕ್ಕಿಂತ ಅಣ್ಣಂದ್ರ ಜೊತೆ. ಸೊ ಬೈಕ್ ಓಡ್ಕೊಂಡು ಸ್ಪೋರ್ಟ್ಸ್ ಬಟ್ಟೆ ಹಾಕೊಂಡು ಬೆಳ್ದಿದ್ ಹಂಗರಿ. ಸೊ ನಂಗೇನು ಅಂತಂದ್ರೆ ಅಯ್ಯೋ ಯಾರ ಜೊತೆ ಹೋದ್ರು ಮಾಡಿದ್ರು ಏನೋ ಟೈಟಲ್ ಹಾಕ್ಬಿಟ್ಟು ತಮ್ನೇಲ್ ಹಾಕ್ಬಿಡ್ತಾರೆ, ಅಯ್ಯೋ ಏನೋ ಆಗ್ಬಿಡ್ತದ ಅಂತ ಸ್ವಲ್ಪ ಅಂಜಿಕೆ ಇರ್ತದ್ರಿ. ಅಯ್ಯೋ ಏನೋ ಮಾಡ್ಬಿಡ್ತಾರೆ. ಸೊ ವರ್ಷ ಗಿವಿಂಗ್ ಕ್ಲಾರಿಫಿಕೇಶನ್ ಏನಂತ, ನಾ ಯಾರ ಜೊತೆ ನಾನ್ ನೋಡಿದ್ರೆ ನನಗ್ ಭಾಳ ಹುಡುಗರು ಬೆಸ್ಟ್ ಫ್ರೆಂಡ್ಸ್ ಅದಾರ. ಸೊ ಅವ್ರೆಲ್ಲಾರು ನನ್ ಫ್ರೆಂಡ್ಸ್ ಸರಿ. ಸೊ ದಯವಿಟ್ಟು ನನ್ನನ್ನ ದಯವಿಟ್ಟು ಟ್ರೋಲ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಇವಾಗ ಹೊಸವಾಗಿ ಎಂಟ್ರ್ ಆಗಿದ್ದೀನಿ, ನಂಗೆ ಗೊತ್ತು ಏನೋ ಒಂದೀಟ್ ಎಡವಿದ್ರೆ ನೀವು ಟ್ರೋಲ್ ಮಾಡಿ ಹಾಕಿರಿ ಅಂತಂದು. ಬಟ್ ಒಂದ್ ಸ್ವಲ್ಪ ಸ್ಪೇಸ್ ಕೊಡ್ರಿ, ಆ ಟ್ರಾಮಾಸ್ ಎಲ್ಲ ತಗೊಳಕ್ ಸ್ವಲ್ಪ ರೆಡಿ ಹಾಕಿನಿ ಎಲ್ಲ ಗಟ್ಟಿಯಾಗಿ, ಆಮೇಲೆ ನೋಡುನ್ರಿ. ವರ್ಷ ಟೆಲಸ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಾನು ಬೆಳಗಾವಿ ಹೆಣ್ಣು ಮಗಳು ಅಂತ ಹೇಳ್ಕೊಳಕ್ಕೆ? ಅಯ್ಯೋ ತುಂಬಾ ಖುಷಿ ಆಗುತ್ತೆ ಸರ್. ನಾನು ಬರೀ ಒಂದ್ ಜಿಲ್ಲೆ ಅಲ್ಲ, ನಮ್ಮ ಅರ್ಧಕ್ಕರ್ಧ ರಾಜ್ಯನ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಅದ್ರದ್ದು ಫೇಸ್ ಆಗಿ ನಾ ಇಲ್ಲಿ ಬಂದಿದ್ರಿ. ಸೊ ಅಂದ್ರ ವರ್ಷ ಅನ್ನೋದು ಯಾರಂತ ನೀವು ಹೇಳಿದ್ರಲ್ಲ ಸರ್, ಯಾರಂತ ಗೊತ್ತಿದ್ದಿಲ್ಲ. ಯಾವುದೋ ಒಂದು ಆಫೀಸ್ ಒಳಗೆ ಒಂದು 4 ಗೋಡೆ ಮಧ್ಯೆ ಒಂದು ಕೀಪ್ಯಾಡ್ನ ಟೈಪ್ ಮಾಡ್ಕೊಂಡು ಕೂತಿರಕ್ಕಿ, ಈಗ ಇಷ್ಟು ಕ್ಯಾಮ್ರಾ ಮುಂದೆ ಒಂದು ಮೈಕ್ ಮುಂದೆ ನಿಮ್ಮ ಜೊತೆ ಸಂದರ್ಶನ ಮಾಡಾಕತ್ತೀನಿ ಅಂತಂದ್ರೆ ಅದೆಲ್ಲ ಈ ಮಹಾನಟಿ ಜರ್ನಿಯಿಂದ ಬಂದಿದ್ರಿ. ಸೊ ಆ್ಯಂಡ್ ಎಲ್ಲೋ ನನ್ನಲ್ಲಿ ಇಷ್ಟು ಕಲೆ ಇರೋದು ಆಗಿರಲಿ, ಜನ ಇಷ್ಟು ಗುರುತಿಸಿ ಪ್ರೀತಿ ಕೊಟ್ಟಾಗೆಲ್ಲ ಒಂದೊಂದು ರೀಲು ಝೀ ಅವರೆಲ್ಲ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಕಮೆಂಟ್ಸ್, ಸಾವಿರಾರು ಕಮೆಂಟ್ಸ್ ಬರುತ್ತೆ. ಓ ನೀವು ಮಹಾನಟಿ, ಏನು ಆ್ಯಕ್ಟಿಂಗ್ ಮಾಡ್ತೀಯವ್ವ, ಬೆಂಕಿ ಬಬ್ಲಾದಿವ, ಹಿಂಗೇನೋ ಹಾಕಿದಾಗ ಅಯ್ಯೋ ಎಷ್ಟು ಚಲೋ ಅನಿಸ್ತದಲ್ಲ, ನನಗೂ ಇಷ್ಟು ಟ್ಯಾಲೆಂಟ್ ಇತ್ತು, ನಾನು ಆ್ಯಕ್ಟಿಂಗ್ ಇಷ್ಟ ಆಕೈತೆ ಇವ್ರಿಗೆಲ್ಲ ಅಂತಂದು ಒಳಗೊಳಗೆ ಭಾಳ ಖುಷಿ ಆಗ್ತದ್ರಿ, ಹೆಮ್ಮೆ ಅನಿಸ್ತದ, ಇನ್ನ ಪಾಸಿಟಿವ್ನೆಸ್ ಫೀಲ್ ಆಗ್ತದ್ರಿ. ಸೊ ಇನ್ನ ಮಾಡಬೇಕು ಅಂತಂದು. ಬಟ್ ಒಂದ್ ಕ್ಷಣಕ್ಕೆ ಅನಿಸ್ತದ್ರಿ ಇದೇನೂ ಅಲ್ಲ, ಈಗ ಒಂದು ಸ್ಟೆಪ್ ಹಾಕಿನಿ. ಸೊ ಅದಕ್ಕೆ ಎಲ್ಲರೂ ಬ್ಯಾಕ್ ಬೋನ್ ಆಗಿ ನಿಂತಾರ್ರಿ, ಇನ್ನ ಮುಂದೆ ಮಾಡೋದು ಭಾಳ ಐತ್ರಿ ಅಂತಂದು. ಮಹಾನಟಿ ಸೀಸನ್ 2.0 ಫಸ್ಟ್ ರನ್ನರ್ ಅಪ್ ಆದ್ಮೇಲೆ ಎಂತೆಂತ ಬೆಸ್ಟ್ ಕಮೆಂಟ್ ಮತ್ತು ಕಾಂಪ್ಲಿಮೆಂಟ್ಸ್ ನಿಮಗೆ ಬಂದಿರೋದು ಹೇಳಿ ನಮಗೆ. ಸರ್ ನಂಗೆ ಒಂದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಜಾಸ್ತಿ ಹೆಣ್ಮಕ್ಳದ್ದು ತುಂಬಾ ಅಂದ್ರೆ ಭಾಳ ಬರ್ತದ್ರಿ ನಂಗೆ. ಸೊ ಅವರೆಲ್ಲ ಹೆಂಗ್ ಹೇಳ್ತಾರಂತಂದ್ರೆ, ನಂದು ಆಕ್ಚುಲಿ ಅಂದ್ರೆ ಒಂದೊಂದು ಎಪಿಸೋಡ್ಸ್ ಆದ್ಮೇಲೆ ನಂದು ಆಕ್ಚುಲಿ ಒಂದ್ ಸ್ವಲ್ಪ ಹೆಣ್ಮಕ್ಳನ್ನ ರೀಪ್ರೆಸೆಂಟ್ ಮಾಡೋ ತರ ನನ್ ಕ್ಯಾರೆಕ್ಟರ್ ಸಿಕ್ಕವ್ರಿ ಎಷ್ಟೋ ಸತಿ. ಸೊ ನನ್ ಬಣ್ಣದ ಬಗ್ಗೆ ನಾನು ಸೆಮಿಫಿನಾಲೆಯಲ್ಲಿ ಮಾಡಿದ್ದು ಒಂದು ಬಣ್ಣದ ಬಗ್ಗೆ ರಿಲೇಟೆಡ್ ಕ್ಯಾರೆಕ್ಟರ್ ರೀ. ಎಷ್ಟು ಹೆಣ್ಮಕ್ಳು ಟೆಕ್ಸ್ಟ್ ಮಾಡಿದ್ರಂದ್ರಿ ಸರ್. ಒಂದು ಅರ್ಧ ನನ್ಗೆ ಪಾಸಿಟಿವ್ ಸಕಾರಾತ್ಮಕ ಹೇಳುವಂಗ, ಅಕ್ಕ ನೀ ಚಂದ ಅದಿಯವ, ನೀ ಏನ್ ಅಷ್ಟ್ ಚಿಂತೆ ಮಾಡ್ಬೇಡವ, ನೀ ಬಹಳ ಚಲೋ ಕಾಂತಿ, ನೀ ಕೃಷ್ಣ ಸುಂದರಿ, ದ್ರೌಪದಿನೂ ಹಿಂಗ ಇದ್ರ, ಏನ ನಮ್ ಭಾರತದ ಬಣ್ಣನ ಇದ ಅಂತ ನನಗ್ ಪಾಸಿಟಿವ್ ಹೇಳುವಂಗೂ ಬರ್ತಾರ್ರಿ. ಅಂಡ್ ಎಷ್ಟೋ ಜನ ಅವ್ರ ದುಃಖ ಶೇರ್ ಮಾಡ್ಕೊಂಡಾರ್ರಿ.
ಅಕ್ಕ ನಂಗೆ ನಮ್ಮ ಅವ್ವ ಅಪ್ಪರ ಹಿಂಗೆ ಅಂತಿದ್ರು ಗೊತ್ತನಕ್ಕ, ನೀನು ಯಾರು ಮದ್ವೆ ಮಾಡ್ಕೊಂತಾರ ಗಂಡನ ವಿಷಯದ ಬಗ್ಗೆ ಮಾತಾಡೋರಕ್ಕ, ನಾ ಕಪ್ಪಗದೀನಿ ಅಂತಂದು ನಿನ್ನ ನೋಡ್ದಾಗೆಲ್ಲ ಅನಿಸ್ತೈತೆ ಅಕ್ಕ, ಅದೇನು ಬಿಡ ಬನ್ನ ಏನು, ನನ್ನ ಮನಸ್ಸು ನೋಡಿ ಯಾರೋ ಒಂದು ಹುಡುಗ ನಾಳೆ ಮದುವೆ ಹಾಕೋಣ ಅಂತಂದು ಅವ್ರವ್ರು ಬಂದು ಕತೆಗಳು ಹೇಳ್ಕೊಂಡಿದ್ದು ಐತ್ರಿ. ಅಕ್ಕ ನನಗೂ ಆ್ಯಕ್ಟಿಂಗ್ ಮಾಡ್ಬೇಕಂತ ಇಷ್ಟ ರೀ, ಬಟ್ ಬನ್ನ ಹಿಂಗೈತಂತ ನಾನು ಹಿಂಜರಿತಿದ್ದೀನಿ ರೀ, ನಾನು ಮುಂದಿನ ಸೀಸನ್ ಆಡಿಷನ್ ಕೊಡ್ತೀನಿ ರೀ ಅಕ್ಕ, ಬನ್ನದ ಸಲುವಾಗಿ ನಾ ಹಿಂದೆ ಹೋಗುದಿಲ್ರಿ ಅಂತಂದ. ಅಂದ್ರೆ ಎಷ್ಟೋ ಜನ ಅಷ್ಟು ಪಾಸಿಟಿವ್ ಆಗಿ ತಗೊಂಡ್ ಬಂದು ಅವ್ರವ್ರ ಕತೆಗಳು ಹೇಳ್ಕೊಂಡಿದ್ ಭಾಳ ಅಂದ್ರೆ ಭಾಳ ಐತ್ರಿ. ಕಮೆಂಟ್ ಒಳಗ ಹೇಳ್ಕೊಂಡಾರ್ರಿ ಎಷ್ಟೋ ಸತ್ಯದ ಮಾತು ಅಂತ. ನಾನು ಹುಡುಗರ್ದು ಆಕ್ಚುಲಿ ಒಂದ್ ಲೈನ್ ಹೇಳಿದೀನ್ರಿ ನಾನು, ಗಂಡಾಗ ಹುಟ್ಟಿದ್ರ ದುಡ್ಡು ಇರ್ಬೇಕು, ಹೆಣ್ಣಾಗ ಹುಟ್ಟಿದ್ರ ಚಂದ ಇರ್ಬೇಕಂತಂದ್. ಈ ಹುಡುಗಿರ್ದು ಒಂದಾದ್ರೆ ಹುಡುಗರ್ದು ಒಂದ್ರಿ. ಈಗಿನ ಟೈಮ್ ಒಳಗ್ ರೊಕ್ಕ ಇದ್ರ ಅಷ್ಟ ಹೆಣ್ ಕೊಡ್ತಾರ್ರಿ ಗಂಡಗ ಅಲ್ರಿ. ಸೊ ಅಲ್ಲಿ ನನ್ನ ತಮ್ಮಂದ್ರು ನನ್ನ ಅಣ್ಣಂದ್ರ ಬಳಗ ಐತಲ್ರಿ, ಸೊ ಅವರೆಲ್ಲ ಬಂದು ಖರೆ ನೋಡುವ ಅಕ್ಕ, ನಂಗೆ ಹೆಣ್ಣು ನೋಡಾಕತ್ತಾರ 2 ವರ್ಷ ಆತು, ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅದನ್ನೆಲ್ಲ ಹೇಳುದಾಗಿರ್ಲಿ, ಅಥವಾ ನೋಡುವ ಬಡತನದಾಗ ಹುಟ್ಟಬಾರ್ದು ಅಂತ ಅವ್ರು ಎಷ್ಟು ಕಷ್ಟಗಳು ಬಂದು ನಂಗೆ ಹೇಳ್ಕೊಂತಾರ್ರಿ. ಐ ಥಿಂಕ್ ನಾವು ಒಬ್ಬೇಕೆ ಅನ್ನಿಸ್ತದ್ರಿ, ನಂಗೆ 1000 ಮೆಸೇಜ್ ಬರ್ಲಿ ಅಷ್ಟ್ರಿಗೂ ನಾನು ಕೂತು ರಾತ್ರಿ ಎಲ್ಲ ಕೂತು ರಿಪ್ಲೈ ಮಾಡ್ತೀನಿ. ಐ ರಿಪ್ಲೈ ಎವ್ರಿ ಒನ್. ಅಯ್ಯೋ ನಾನು ಮಹಾನಟಿ ಆದ್ಮೇಲೆ ಒಂದೊಂದ್ ವಾರ ಆದ್ರೂ ತಗೊಂತೀನ್ರಿ, ನಾನ್ ರಿಪ್ಲೈ ಮಾಡ್ತೀನಿ. ಅಂದ್ರೆ ಆಲ್ಮೋಸ್ಟ್ 1000ರಲ್ಲಿ 1000 ರಿಪ್ಲೈ ಬಂದ್ರೆ ಆಲ್ಮೋಸ್ಟ್ ಒಂದು 70-80% ರಿಪ್ಲೈನ ಮಾಡೇ ಮಾಡ್ತೀನಿ. ನಾರ್ಮಲ್ ಟೆಕ್ಸ್ಟಿಂಗ್ ಮಾಡಂಗಿಲ್ರಿ ರೆಗ್ಯುಲರ್ ಇದ್ರ, ಬಟ್ ಪಾಪ ಅವ್ರೇನೋ ಹೇಳ್ಕೊಳಕತ್ತಾರ, ಅಕ್ಕ ನಂಗೆ ಏನಾದ್ರು ಹೇಳ್ರಿ, ಅಥವಾ ಒಬ್ಬೊಬ್ರು ಅಕ್ಕ ನಿಮ್ ಜಿಂದಾಲ್ ಆಫೀಸ್ ಅಲ್ಲಿ ವೇಕೆನ್ಸಿ ಐತೇನಂತ ಕೇಳ್ತಾರ್ರಿ, ಎಷ್ಟೋ ಜನ ಅಕ್ಕ ಪ್ರಿಪೇರ್ ಹೆಂಗ್ ಆಗ್ಬೇಕು ಅಂತ ಕೇಳ್ತಾರ್ರಿ, ಅಕ್ಕ ಮನ್ಯಾಗ ಬಹಳ ಕಷ್ಟ ಐತಿ ಒಂದ್ 4 ಧೈರ್ಯದ ಮಾತು ಹೇಳ್ತೀಯನ್ವಾ ಅಂತ ಅವರೇ ಟೆಕ್ಸ್ಟ್ ಮಾಡ್ತಾರ್ರಿ. ಐ ಡೂ ರಿಪ್ಲೈ ಸರ್, ಯಾಕಂದ್ರ ಒಂದೊಂದ್ ಟೈಮಿಗೆ ಅದೆಲ್ಲ ಇನ್ಸ್ಟಾಗ್ರಾಮ್ ಫೀಡ್ ಖಾಲಿ ಬಿದ್ದಿತ್ರಿ, ಅಲ್ಲಿ ಯಾರು ಟೆಕ್ಸ್ಟ್ ಮಾಡೋರು ನನ್ನವ್ರು ಅಂತ ಯಾರು ಇದ್ದಿದ್ದಿಲ್ರಿ. ಈಗ ಇಷ್ಟೊಂದ್ 1000 ಜನ ಬಂದು ಅವ್ರ ಕಷ್ಟ ನನ್ನ ನಂಬಿ ನನಗ್ ಹೇಳ್ಕೊಂಡಾಗ ಐ ಡೂ ರಿಪ್ಲೈ ಸರ್. ಎಲ್ಲ ವರ್ಷ ಅವರೇ ನೀವು ಒಂಥರ ಈಗ ಕರ್ನಾಟಕದ ಅಕ್ಕ, ವರ್ಷ ಅಕ್ಕ ಅನ್ನೋ ತರ ಇದೀರಾ ನೀವೀಗ. ಹೌದು ಹೌದು ಸರ್, ಖುಷಿ ಅನ್ಸುತ್ತೆ ನಂಗೆಲ್ಲ ಕರ್ದಾಗ್ಲೂ. ಓಕೆ ಸೇಫರ್ ಝೋನ್, ಎಲ್ರು ಅಕ್ಕ ಅಂತಾರೆ, ಬೆಟರ್ ಸೇಫರ್ ಝೋನ್ ಅಂತ. ಟೆಲ್ ಮೀ, ಈ ಮಹಾನಟಿ ಒಂದು ಕನಸು ನಿಮಗೆ, ಮಹಾನಟಿ ಜರ್ನಿ ಬರೋಕ್ ಮುಂಚೆ, ಮಹಾನಟಿ ಮುಂಚೆ ಇದ್ರಲ್ಲ ವರ್ಷ, ಬೆಳಗ್ಗೆ ಎದ್ದು ಸುಮ್ನೆ ಹೆಂಗೋ ಮಾಡಿ ಆಚೆ ಹೋದ್ರು ಯಾರು ನೋಡೋರಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಯಾವ್ದೋ ಒಂದು ಟಾಪು ಯಾವ್ದೋ ಒಂದು ಬಾಟಮು ಯಾವ್ದೋ ಒಂದು ಬ್ಯಾಗ್ ಎಲ್ಲೋ ತಗೊಂಡು ಹಿಂಗ್ ಓಡಾಡೋದು ಇತ್ತು ಎಲ್ಲ. ಇವಾಗ ಹಂಗಲ್ಲ, ಮನೆಯಿಂದ ಆಚೆ ಬರ್ಬೇಕಾರೆ ಯಾವ ಚಪ್ಪಲ್ ಹಾಕೋಬೇಕು, ಕೂದಲು ಹೆಂಗ್ ಬಾಚ್ಕೋಬೇಕು, ಏನ್ ಕ್ರೀಮ್ ಹಾಕೋಬೇಕು, ಇದೆಲ್ಲ ಇರುತ್ತಲ್ಲ. ಹೆಂಗಿತ್ತು ಟ್ರಾನ್ಸಿಷನ್? ಹಳೇದ್ ಹೆಂಗಿತ್ತು, ಹೊಸದ್ ಹೆಂಗಿತ್ತು ಹೇಳಿ ನಮ್ಗೆ. ಅಂದ್ರೆ ಸರ್ ಆಕ್ಚುಲಿ ಸ್ಟಿಲ್ ನಾನು ಈಗೇನೋ ಬರ್ಬೇಕಂತಂದ್ರೆ ಅಯ್ಯಯ್ಯೋ ಲಿಪ್ಸ್ಟಿಕ್ ಹಚ್ಕೋಬೇಕು, ಅದ್ ಹಚ್ಕೋಬೇಕು, ಕೂದ್ಲ ಸರಿ ಮಾಡ್ಕೋಬೇಕು. ಮುಂಚೆ ಅಂತೂ ಸರ್ ನನ್ನ ಜೀವನದ ಅತ್ಯಂತ ಉದ್ದವಾದ ಕೂದಲ್ರಿ ಇದು. ಇದೆ ನಂದು. ನಿಮ್ ಹೇರ್ ಸ್ಟೈಲ್ ಇತ್ರಿ ನಂದು 5 ವರ್ಷದಿಂದ. ಬಾಯ್ಕಟ್, ನೀವು ಬಾಯ್ಕಟ್ ಹುಡುಗಿ. ನಾನು ಕುಸ್ತಿ ಆಡ್ತಿದ್ದೆ, ಅಂಡ್ ನಂಗೆ ಇದೆಲ್ಲ ಮೇಂಟೈನ್ ಮಾಡೋದು ಆಗುದಿಲ್ರಿ, ಎಲ್ಲ ಬಹಳ ಕಷ್ಟ ಅನ್ನಿಸ್ತದೆ. ಹೇರ್ ವಾಶ್ ಮಾಡ್ಬೇಕು, ಸ್ಟ್ರೇಟ್ನಿಂಗ್ ಮಾಡ್ಬೇಕು, ಅಂದ್ರೆ ಬಹಳ ಕೇರ್ ಮಾಡ್ಬೇಕ್ರಿ, ಎಲ್ಲ ಹಂಗ ಬಿಡಾಕ್ ಆಗುದಿಲ್ರಿ, ಅಸಹ್ಯ ಕಾಣ್ತದ ನನಗೆ. ಅಯ್ಯಯ್ಯೋ ಕೂದ್ಲಾ ಬಿಡ್ಬೇಕಲ್ರಿ, ಬಿಡ್ಲಿಕ್ಕ ಕ್ಯಾರೆಕ್ಟರ್ ಬರುದಿಲ್ಲ. ಈಗ ನಿಮ್ ಹೇರ್ ಸ್ಟೈಲ್ ಮಾಡಿದ್ರೆ ನನಗೆ ಯಾರ್ ಕರ್ಯಾರ್ರಿ? ಮೇ ಬಿ ನಿಮ್ಗೆ ಏನಾದ್ರು ಆದ್ರೆ ನಾ ಹರೀಶ್ ಅವ್ರ ಅಂತ ಅನ್ಕೊಂಡ್ ಗೆಟಪ್ ಹಾಕೊಂಬಂದ್ ಕೂರ್ಬೋದು ಅಷ್ಟೇ ರೀ, ಆಯ್ತಾ? ಸೊ ಬೇರೆ ಕ್ಯಾರೆಕ್ಟರ್ ಎಲ್ಲ ಸಿಗುದಿಲ್ಲ ನಂಗೆ. ಆಕ್ಚುಲಿ ಒಂದೊಂದ್ಸತಿ ಹೇರ್ ಇಶ್ಯೂಗಾಗಿನ 1-2 ಕ್ಯಾರೆಕ್ಟರ್ ಕಳ್ಕೊಂಡಿನ್ರಿ ನಾ. ಸ್ಟೋರೀಸ್ಗೆ ಹೋದಾಗ, ಒಂದು ಶಾರ್ಟ್ ಮೂವೀಸ್ ಆಗಿರ್ಲಿ, ಯಾವ್ದೋ ಒಂದು ಮೂವಿಗ ಇಲ್ಲ ಮೇಡಮ್ ಸ್ವಲ್ಪ ನಾವು ಹಳ್ಳಿ ಕ್ಯಾರೆಕ್ಟರ್ ನೋಡ್ತಾ ಇದೀವಿ, ವಿಗ್ಗೋ ಅಥವಾ ಎಕ್ಸ್ಟೆನ್ಷನ್ ನ್ಯಾಚುರಲ್ ಅನ್ಸುದಿಲ್ರಿ ಅಂತ ಕ್ಯಾರೆಕ್ಟರ್ ಹೋಗ್ಬಿಟ್ಟಿದ್ರಿ. ಹಂಗಂತ ನಾ ಕೂದ್ಲು ಬಿಟ್ಟಿದ್ರಿ. ಸೊ ಈ ಕೂದ್ಲಾಗಿರ್ಲಿ ಒಂದಿಟ್ಟು ಅಂದ ಚಂದ ನನ್ಗೆ ಅಯ್ಯಯ್ಯೋ ನಂಗೆ ಇನ್ನ ನೆನಪದ್ರಿ, ನಾ ಮೈಸೂರ್ಗೆ ಇಂಜಿನಿಯರಿಂಗ್ ಕಾಲಿಟ್ಟಾಗ ಈ ಕಾಜಲ್ ಅಂದ್ರೇನು, ಮಸ್ಕಾರ ಅಂದ್ರೇನು, ಐಲೈನರ್ ಅಂದ್ರೇನು ಏನು ಗೊತ್ತಿದ್ದಿಲ್ರಿ. ನಮ್ ಹಳ್ಳಿ ಕಡೆ ಅದೊಂದು ಗುಲಾಬಿ ಕಲರ್ದ ಒಂದಿಷ್ಟು ಡಬ್ಬಿ ಬರುದ್ರಿ, ಲಿಪ್ ಬಾಮ್ದು ಡಬ್ಬಿ ಅಂಡ್ ಸಣ್ಣ ಕಾಡ್ಗಿ ಡಬ್ಬಿ ಅಷ್ಟೇ ರೀ. ನನಗ್ ಗೊತ್ತಿರೋದು ಅಷ್ಟೇ. ಈ ಕಂಡೀಷ್ನರ್, ಶಾಂಪೂ ಬಿಟ್ಟು ಕಂಡೀಷ್ನರ್ ಅನ್ನೋದೊಂದು ಇರ್ತೈತಿ ಅಂತ ನನಗೆ ಇಂಜಿನಿಯರಿಂಗ್ ಅಲ್ಲಿ 2nd, 3rd ಇಯರ್ ಗೊತ್ತಾಗಿದ್ದು. ಹಿಂಗ್ ಕಂಡೀಷ್ನರ್ ಅನ್ನೋದೊಂದು ಇರ್ತದ. ಆಮೇಲೆ ಈ ಸಿರಮ್ಸು ಅವು ಇವೇನೇನ್ ಐತಲ್ರಿ, ಐ ಮೀನ್ ಯೂಸ್ ಮಾಡ್ಕೊಂತೀನಿ, ಬಟ್ ಅದೆಲ್ಲ ಗೊತ್ತಾಗಿತ್ತು ನಂಗೆಲ್ಲ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಒಳಗರಿ. ಈ ಸಿರಮ್ಸ್ ಅಂತ ಇರ್ತದ, ಮಾಯಿಶ್ಚರೈಸರ್ ಅಂತೆ, ಎಕ್ಸ್ಪ್ಲೋರೇಟರ್ ಅಂತೆ, ಹಂಗೆ ಫೇಸ್ ವಾಶ್ನು ಈಗ ಒಂದ್ 2-3 ವರ್ಷ ಆಯ್ತ್ರಿ ಸ್ಟಾರ್ಟ್ ಮಾಡಿದ್ದು. ಇಲ್ಲ ಅದೊಂದ್ ಸಾಬ್ನ ತಗೊಂಡ್ ಮೈ ತಿಕ್ಕಿ ಅದ ಜೈ ಕೂದ್ಲಿಂದ ಹಿಡಿದು ಕಾಲ್ ತನಕ ಒಂದೇ ಆಯ್ತು.
ಅದ್ ನಮ್ಗೆ ಅಂದ್ರೆ ಈಗ ಅನಿಸ್ತದ್ರಿ, ಅಯ್ಯಯ್ಯೋ ಹೇರ್ ಮಾಸ್ಕ್, ಹೇರ್ ಸಿರಮ್, ಶಾಂಪೂ, ಕಂಡೀಷನರ್, ಹೇರ್ ಜೆಲ್ ಏನೇನೋ ಯೂಸ್ ಮಾಡ್ತೀವಿ. ಅವಾಗ ಒಂದ್ ಕ್ಲಿನಿಕ್ ಪ್ಲಸ್ ಒಂದಿಷ್ಟು ಒಂದ್ ಪಾಕೆಟ್ ಬಂದ್ರೆ ಸಾಕ್ರಿ. ಅದ್ ಸಾಕ್ರಿ, ಅಡಿಯಿಂದ ಮುಡಿಯೋ ತನಕ. ಸಾಕ್ರಿ, ಅದು ಮುಗ್ದು ಹೋಗ್ಬಿಡುದ್ರಿ. ಅಯ್ಯಯ್ಯೋ ಬಟ್ ಮೇಂಟೆನೆನ್ಸ್ ಹೆಣ್ಮಕ್ಳ ಖರ್ಚು ಅಂದ್ರೆ ಅಂತೀರಿ. ಈಗ ನಾವ್ ರೀಲ್ಸ್ ಹೆಣ್ಮಕ್ಳ ಖರ್ಚು ಬಾಳ ಐತಿ, ಅದ್ ನಂಗೆ ಗೊತ್ತಾತಪ್ಪ. ಹೆಣ್ಮಕ್ಳು ಆದ್ಮೇಲೆ ಗೊತ್ತಾತಕ್ಕೆ ಖರ್ಚು ಬಾಳ ಐತಿ ಅಂತ. ಬಾಡಿ ಕ್ರೀಮು, ನೇಲ್ ಪಾಲಿಶ್, ಅದೊಂದೇನೋ ಏನೋ ಅಂತಾರಲ್ಲ ಅದು, ಆಮೇಲೆ ಮೆನಿಕ್ಯೂರ್ ಪೆಡಿಕ್ಯೂರ್. ನಾ ಅಂತ ಅದಕ್ಕೆ ಯಾವತ್ತು ಹೋಗಿಲ್ರಿ. ನನ್ ನ್ಯಾಚುರಲಿನ ಉಂಗುರ್ ಚಂದ ಅದಾವ್ರಿ. ಇವತ್ತಿಗೂ ಹೋಗಲ್ವಾ ಅವೆಲ್ಲ? ಈಗ ಹೋಗಿಲ್ರಿ ಅದು. ಬಟ್ ಅವೆಲ್ಲ ಗೊತ್ತಿತ್ತು ಊರ್ಲಿದ್ದಾಗ? ಇಲ್ಲ, ಏನೇನೋ ಗೊತ್ತಿದ್ದಿಲ್ಲ ಸರ್ ನಂಗೆ. ಇಲ್ಲಿ ಬಂದ್ಮ್ಯಾಗ ರೀ, ಇಲ್ಲಂತೂ ಮಹಾನಟಿಗ್ ಬಂದ್ಮ್ಯಾಗ ಈ ಕೊಲಾಬ್ರೇಷನ್ ಅನ್ನೋದೊಂದ್ ಇರ್ತೈತಿ, ಅರ್ಬಿ ಇರ್ತಾವ, ಮೇಕಪ್ ಮಾಡ್ಕೋದ್ ಇರ್ತೈತಿ, ಅವೆಲ್ಲ ಗೊತ್ತಾಗಿದ್ದೆ ಇಲ್ಲಿ ಬಂದ್ಮ್ಯಾಗ್ರಿ. ಅಂದ್ರೆ ಸ್ವಲ್ಪ ಇಂಜಿನಿಯರಿಂಗ್ ಮಿಡ್ ಒಳಗ ಮೈಸೂರೊಳಗ ಇದ್ದು ಅಂಡ್ ನನ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರಿಚ್ ಅಂಡ್ ಪಾಶ್ ಪೀಪಲ್ ರೀ. ಸೊ ಅವ್ರು ನೋಡ್ಕೊಂಡ್ ಗೊತ್ತಾಗ್ತಿತ್ತು, ಇದಂದ್ರೆ ಹಿಂಗ್ ಈ ಸ್ಟೈಲ್ ಮಾಡುದು ಅಂತೆಲ್ಲ ಅವಾಗ ಗೊತ್ತಾಗ್ತಾ ಸ್ಟಾರ್ಟ್ ಆಗ್ತದೆ. ಗೊತ್ತಾಗದ್ ಬೇರೆ. ಹೆಣ್ಮಗಳಾಗಿ ಒಂದಷ್ಟು ಆಸೆಗಳಿರುತ್ತಲ್ಲ, ಇವೆಲ್ಲ ನಮ್ಮ ಹತ್ರನೂ ಇಲ್ವಲ್ಲ ಅನ್ನೋದೊಂದಿರತೈತಿ. ಹೋಗ್ಲಿ, ನಮ್ಮ ಹತ್ರ ಇರೋದಕ್ಕೆ ದುಡ್ಡು ಬೇಕಲ್ಲ. ಬಟ್ ನಾವು ಹುಟ್ಟಿರೋ ಕುಟುಂಬ, ನಮ್ಮ ಜರ್ನಿ ಎಲ್ಲ ಬಡತನದಲ್ಲೇ ಇದೆ. ಅವಾಗೆಲ್ಲ ಏನ್ ಫೀಲ್ ಆಗ್ತಿತ್ತು ವರ್ಷ? ಗೊತ್ತಿಲ್ರಿ ಸರ್, ಇದನ್ನ ಪಾಡ್ಕಾಸ್ಟ್ ಒಳಗೆ ಹಿಂಗೆ ಓಪನ್ ಆಗಿ ಹೇಳ್ಬೋದು ಇಲ್ಲೋ ಅಂತ. ಬಟ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ತಗೊಳಕ್ಕೂ ನಾನು ರೊಕ್ಕ ಇದ್ದಿದ್ದಿಲ್ರಿ ಒಂದೊಂದು ಟೈಮ್ ಒಳಗೆ. ನಮ್ಮದು ಮೈಸೂರು ಟೀಚರ್ಸ್ ನಾಗಶ್ರೀ ಮೇಡಮ್ ಅಂತ, ಐ ಸ್ಟಿಲ್ ಥ್ಯಾಂಕ್ಸ್ ಟು ಹರ್. ಆಕಿ ಮೇಡಮ್ ನೀವು ನೋಡಾತಿದ್ರೆ ಈ ಪಾಡ್ಕಾಸ್ಟ್, ಅವ್ರು ನಂಗೆ ಪಾಕೆಟ್ ಮನಿ ಕೊಡ್ತಿದ್ದಿರ್ರಿ. ಆ್ಯಂಡ್ ಶಿ ಯೂಸ್ ಟು ಗಿವ್ ಮೀ ಪ್ಯಾಡ್ಸ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲ ಟೀಚರ್ ನನಗೆ ಮೈಸೂರಲ್ಲಿದ್ದಾಗ ಬಂದಾಗ ಅಂದ್ರೆ ದೇ ವಾಸ್ ಒನ್ ಟೈಮ್ ರೀ ಸರ್. ಅಂದ್ರೆ ಇದನ್ನ ಅವಾಗೆಲ್ಲ ಹೋಗಿ ಹೇಳುವಂಗಿಲ್ರಿ, ಯಾಕಂದ್ರೆ ಅವರು ಬಡವರು, ಅವರು ಕಲ್ತವ್ರೆಲ್ಲ ಓದವ್ರೆಲ್ಲ, ಅವ್ರಿಗೂ ಗೊತ್ತಿಲ್ರಿ, ಏನೋ ಅರ್ಥದಿಲ್ಲ. ಅಂದ್ರೆ ಒನ್ ಟೈಮ್ ಇತ್ರಿ, ಯಾರಿಗೂ ಏನೋ ಹೇಳ್ಕೋಬೇಕು ಮಾಡ್ಕೋಬೇಕು. ಅಂಡ್ ಈ ಅಂದ ಚಂದ ಮೇಕಪ್ ಕಿಟ್ ಅಂತೂ ನಂಗೆ ತಗೋಬೇಕಂತ ಯಾವತ್ತೂ ಆಸೆನೇ ಇಲ್ರಿ. ಬಟ್ ಏನಾದ್ರೂ ಭಾಳ ಆಸೆ ಇರ್ತಿತ್ತಂತಂದ್ರೆ ಹೂವು ಹಾಕೋಬೇಕು, ಮಾಲೆ ಹಾಕೋಬೇಕು. ನನಗೆ ಬಳಿ ಅಂದ್ರೆ ಭಾಳ ಇಷ್ಟ, ಚಂದ ಬಳಿ ಹಾಕೋಬೇಕು, ಗಾಜಿನ ಬಳಿಗಳು ಹಾಕೋಬೇಕು, ಆ ಥರದ್ದೆಲ್ಲ ಅನ್ಸುದ್ರಿ. ಬಟ್ ಆಗಿನ ಪರಿಸ್ಥಿತಿಗೆ ಏನು ಮಾಡುದ್ರಿ, ಏನೂ ಇರೋಕ್ಕಾಗಂಗಿಲ್ಲ. ಸೊ ಅದು ನಾನತ್ತೆಲ್ಲ ತೆಗೆದ್ಬಿಟ್ಟಿನ್ರಿ ಅವತ್ನೆಲ್ಲ. ಒಂದು ಪ್ಯಾಂಟ್, ಒಂದು ಟೀ ಶರ್ಟ್ ಸಾಕು. ಅದೇ ಹಿಂಗೆ ಹೇರನ್ನು ಕಟ್ ಮಾಡಿಬಿಡುದು. ಸೊ ಹೇರ್ ಕಟ್ ಮಾಡಿದ್ರೆ ಎಲ್ಲಿ ಹೂವು ಹಾಕೋದು, ಏನು ಮಾಡುದ್ರಿ. ಸೊ ಅದು ಇರ್ತಿದ್ದಿಲ್ಲ. ಸೊ ದೇರ್ ಒನ್ ಟೈಮ್ ಇತ್ರಿ, ಏನಂತಂದ್ರೆ ಮನೆ ಅಡ್ಗೆ ಮಾಡ್ಬೇಕು, ಓದಬೇಕು, ಈ ಕಡೆ ಇವ್ರಿಗೂ ಅಡ್ಗೆ ಮಾಡ್ಬೇಕು, ನಾ ಈ ಕಡೆ ರ್ಯಾಂಕಿಂಗ್ ತಗೋಬೇಕು, ಇಷ್ಟ. ನಾ ಹೆಂಗ್ ನಂಗೆ ಇನ್ನ ನೆನಪೈತ್ರಿ, ಒಂದೊಂದ್ಸತಿ PU ಕಾಲೇಜ್ ಒಳಗೆ ಎದ್ದು ಹಂಗ ಹೋಗಿನ್ರಿ. ತಲೆನೂ ಬಾಚ್ಕೊಳ್ತಿದ್ದಿಲ್ರಿ. ನನ್ನ ಫ್ರೆಂಡ್ಸ್ ಏನಕ್ಕೆ ತಲೆ ಬಾಚ್ಕೊಳಂಗಿಲ್ಲ, ಹೊಲಸ್ಕಾಂತಿ ಅಂತ. ಬಿಡ ಯಾವಾಗ ಕ್ಲಾಸ್ ಚಲೋ ಆಗೈತೆ ನೋಟ್ ಬರ್ಕೋ ಅಂತಂದು ನಾನು ತಲೆ ಬಾಚ್ಕೊಳ್ದ ಹೋಗಿದ್ದು ಐತ್ರಿ. ಯಾಕಂದ್ರೆ ನಾ ಯಾವತ್ತೂ ಅಷ್ಟು ಲಕ್ಷ ಕೊಟ್ಟಿದ್ದಲ್ರಿ. ನನ್ನ ಹಳಿ ಫೋಟೋ ನಿಮಗೆ ಶೇರ್ ಮಾಡ್ತೀನಿ, ನೀವು ನಂಬದೇ ಇಲ್ರಿ. ನಾ ಎಲ್ಲ ಇಂಜಿನಿಯರಿಂಗ್ ಟೈಮ್ ಒಳಗೆ ಹೆಂಗಿದ್ನಿ, ಈಕಿನ ಅಂತೀರ್ರಿ. ಈಗ ಎಷ್ಟೋ ಜನ ನಂಗೆ ಅಂತಾರ ನಾ ಇನ್ನ ಮಾಡರ್ನ್ ಆಗ್ಬೇಕು, ಇನ್ನೊಂದು ಡೆವಲಪ್ ಆಗ್ಬೇಕಂತ. ಅದಂದ್ರೂ ಏನೋ ಗೊತ್ತಿದ್ದಿಲ್ರಿ ಜೀವನ ಅವಾಗ. ಅದೇ ಸರ್ ಬಂತ್ರಿ ಹಂಗ ಕಷ್ಟ, ಅದು ಅಂಡ್ ನಾನು ಹ್ಯಾಬಿಚುವಲ್ ಆಗ್ಬಿಟ್ಟಿನ್ರಿ, ಅಡ್ಜಸ್ಟ್ ಆಗ್ಬಿಟ್ಟಿನ್ರಿ ಅದಕ್ಕೆಲ್ಲ. ಪರಿಸ್ಥಿತಿ ಹಿಂಗೈತಿ, ಹೆಂಗಿರ್ಬೇಕು, ಏನು. ಸೊ ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಸರ್, ನಾನು ಫಸ್ಟ್ ಟೈಮ್ ನನ್ನ ದುಡ್ದಿದ್ದ ಅರ್ಬಿ ನಾ ತಗೊಂಡಿದ್ದ PUC ಒಳಗೆ ಸರ್. ನಾನು ರಾಜ್ಯ ಮಟ್ಟದ ಏಕಪಾತ್ರ ಅಭಿನಯದಲ್ಲಿ ಸತತ 2 ಬಾರಿ ನಾ ಮೊದಲನೇ ಸ್ಥಾನ ತಗೊಂತೀನಿ ಸರ್, ಪ್ರತಿಭಾ ಕಾರಂಜಿ ಇವೆಂಟ್ ಒಳಗೆ. ಸೊ ಅವಾಗ ಅವರು ಪ್ರೈಸ್ ಮನಿ ಕೊಟ್ಟಿದ್ರು, ಒಂದೀಟ್ ಅವಾಗ ಕೊಟ್ಟ. ಉಳ್ದಿದ್ದ ರೊಕ್ಕೊಳಗ ನಾ ಏನ್ ಮಾಡೀನ್ರಿ, ಫಸ್ಟ್ ಟೈಮ್ ಟ್ರೆಂಡ್ಸ್ ಅವಾಗ ಬಂದಿತ್ರಿ, ಅವಾಗ ಹೋಗಿ 2 ಚೂಡಿದಾರ್ ತಗೊಂಡಿದ್. ಇನ್ನ ಐತ್ರಿ ಸರ್, ಇನ್ನ ಹಾಕೋತೀನಿ. 9 ವರ್ಷ. ಯಾವ ಊರು ತಗೊಂಡಿದ್ದು? ಜಮಖಂಡಿ ಒಳಗ್ ಕಲ್ತಿದ್ದು, ಬಾಗಲಕೋಟೆ ಡಿಸ್ಟಿಕ್ ಒಳಗೆ ನಾ PUC ಮಾಡಿದ್ದು. ಅವಾಗ ತಗೊಂಡಿದ್ ಚೂಡಿದಾರ್ ಇನ್ನ ಅದಾವ, ಇನ್ನ 10 ವರ್ಷ ಹಾಕೋತೀನ್ರಿ ನಾವು. ನಂದ್ ಹಂಗ್ರಿ, ನಾನ್ ತಗೊಂಡಿದ್ದ ಅರ್ಬಿ ಇಲ್ಲಿ ತನ ಹಂಗಿ ಕೂಡ್ ಹಾಕಿ ಇಟ್ಕೊಂಡಿರೋದಾಗಿರ್ಲಿ ಅಂದ್ರೆ. ಬಟ್ ಒಂದ್ ಕಲ್ತಿದ್ ಏನಂದ್ರೆ ರೀ, ಎಷ್ಟ ಕಷ್ಟ ಬರ್ಲಿ ಏನ ಬರ್ಲಿ, ನಮ್ಮಷ್ಟಕ್ಕೆ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕ್ರಿ, ಒಂದಿಟ್ಟು ರೊಕ್ಕ ಅಂತ ಹಾಕೋಬೇಕು. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಇಲ್ಲಿ ತನ ಬಂದಿರ್ತೀವಿ. ಸೊ ನಮಗೆ ನಾವು ಸ್ವಲ್ಪ ಒಂದಿಟ್ಟು ಗ್ರೂಮ್ ಮಾಡ್ಕೋಬೇಕು. ಅದು ಇಂಥ ಇಂಡಸ್ಟ್ರಿಗೆ ಬರಾಕತ್ತೀವಿ ಅಂದ್ರೆ ಅಪಿಯರೆನ್ಸ್ ಮ್ಯಾಟ್ರ್ ಆಗ್ಬಿಡ್ತದ್ರಿ. ಫಸ್ಟ್ ಇಂಪ್ರೆಷನ್ ಕೊಡೋದು ಅದೇ ರೀ.
ಸೊ ಅದನ್ನ ಕಲ್ತ್ಕೊಂಡ್ ಬಂದಿನ್ರಿ. ಸೊ ಪಾರ್ಟ್ ಟೈಮ್ ಜಾಬು ಮಾರ್ಕೆಟಿಂಗ್ ಒಳಗ್ ಮಾಡ್ತಿದ್ದೀನ್ರಿ ನಾನು ಮೈಸೂರ್ ಒಳಗ. ಸೊ ಅಂದ್ರೆ ಅವಾಗ ಹೇಳಿದ್ನಲ್ರಿ ಮೇಡಮ್ ಪಾಕೆಟ್ ಮನಿ ಕೊಡ್ತಿದ್ರಂತ. ನಾನು ಅವ್ರ ಮೇಲೆ ಎಷ್ಟೊಂದು ಡಿಪೆಂಡ್ ಆಗಕ್ ಆಗ್ತದ. ಅವ್ರು ಕೊಡೋ ₹1,000 ಅಲ್ಲಿ ಇಲ್ಲಿ ಖರ್ಚಿಗೂ ಇದಕ್ ಆಗ್ತಿದ್ರಿ. ಸೊ ಐ ಸ್ಟಾರ್ಟೆಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ಮೇ ಬಿ ಇದನ್ನ ಹೆಸರು ಕೇಳಿದ್ಮೇಲೆ ಅರ್ಧ ಜನ ಇದ್ ಮಾಡ್ಬೋದ್ರಿ. ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ಅನ್ಬೋದ್ರಿ ಸ್ಕ್ಯಾಮು ಅದು ಅಂತ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಾ ಒಂದ್ ಒಳ್ಳೆ ಜೆನ್ಯೂನ್ ಕಂಪನಿ, ಗೌರ್ಮೆಂಟ್ ರಿಜಿಸ್ಟರ್ ಕಂಪನಿ ಒಳಗನ. ಯಾವಾಗ ಕಾಲೇಜ್ ಹೋಗ್ತಿದ್ರಿ, ಯಾವಾಗ ಓದ್ತಿದ್ರಿ, ಯಾವಾಗ ಇಲ್ಲಿ ಬರ್ತಿದ್ರಿ, ಹೆಂಗಿದು ಅಂತ? ಮಾಡ್ತಿದ್ವಿ ಸರ್, ಏನು ಮಾಡಕ್ ಆಗುದಿಲ್ರಿ. ಬೆಳಗ್ಗೆ ಕಾಲೇಜ್ ಮುಗಿಸ್ಕೊತಿದ್ದೀನ್ರಿ. ಉಳ್ದಿಟ್ ಅದ್ರೊಳಗ್ ನನ್ ಲಕ್ಕಿ ಏನಂದ್ರ ದೇವ್ರ ನನಗೆಲ್ಲಾ ಭಾಳ ಚಂದ ಸಪೋರ್ಟ್ ಮಾಡೇನ್ರಿ. ನನ್ ಹತ್ಯಾಕ ರೊಕ್ಕ ಇಲ್ರಿ, ಬಟ್ ದೇವ್ರ ಅದಾನ್ರಿ. ಏನಕ್ಕಂತಂದ್ರೆ ಲಾಕ್ಡೌನ್ ಬಂತ್ರಿ ನನಗ್ 1.5 ವರ್ಷ. ಕ್ಲಾಸಸ್ ಇಲ್ಲ, ಆನ್ಲೈನ್ ಕ್ಲಾಸಸ್. ಸೊ ಈ ಕಡೆ ಫೋನಲ್ಲಿ ಕ್ಲಾಸ್ ಆನ್ ಮಾಡ್ಬಿಟ್ಟು ಒಂದ್ ಫೋನಲ್ಲಿ ಕಂಟಿನ್ಯೂಸ್ ಬಿಸ್ನೆಸ್ ಕಾಲ್ಸ್ಗಳು ಮಾತಾಡೋದು, ಪ್ರೆಸೆಂಟೇಷನ್ಸ್ಗಳನ್ನ ತಗೊಳ್ಳೋದು, ಮೀಟಿಂಗ್ಸ್ಗಳನ್ನ ಮಾಡೋದು. ಲೈಕ್ 16-20 ಗಂಟೆ ಎಲ್ಲ ವರ್ಕ್ ಮಾಡೀನ್ರಿ ಕಂಪ್ಲೀಟ್ ಆ ಟೈಮ್ ಒಳಗಡೆ. ಸೊ ಅವಾಗ ಇತ್ರಿ ನನ್ನ ಅಂಡರ್ ಏನಿಲ್ಲ ಅಂತಂದ್ರೆ 4,000 ಟೀಮ್ ಇತ್ರಿ. ಸೊ ಅಷ್ಟು ಜನಕ್ಕೆ ನಾ ಪ್ರೆಸೆಂಟೇಷನ್ ಮಾಡೋದು, ಕನ್ಸಲ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ದೀನ್ರಿ ಅವಾಗ. ಸೊ ಅವಾಗಿಂದನೇ ಸ್ವಲ್ಪ ಪಾಲಿಶ್ಡ್ ಇಂಗ್ಲಿಷ್ ಮಾತಾಡಕ್ ಬರೋದಾಗಿರ್ಲಿ, ಎಲ್ಲ ಕಲ್ತಿದ್ದು ಅಲ್ಲಿನ ರೀ. ಅಂಡ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಲಿ, ಫಸ್ಟ್ ಇಂಪ್ರೆಷನ್ ಅನ್ನೋ ಪಾಯಿಂಟ್ಸ್ ಆಗಿರ್ಲಿ, ಅಥವಾ ಪ್ರೆಸೆಂಟೇಷನ್ ಸ್ಕಿಲ್, ಬಾಡಿ ಲ್ಯಾಂಗ್ವೇಜಸ್ ಇವೆಲ್ಲ ಕಲ್ತಿದ್ದು ಅಲ್ಲಿಂದನೇ ರೀ. ಅಂಡ್ ಅಲ್ಲೇ ನಾನು ಫಾರ್ಮಲ್ ಕನ್ನಡ ಮಾತಾಡೋದ್ರಿಂದ ನನಗ್ ಕನ್ನಡ ಬೇರೆ ಸ್ಲ್ಯಾಂಗ್ ಅಲ್ಲಿ ಮಾತಾಡಕ್ ಈಸಿ ಆಗಿದ್ದ ಅಲ್ಲಿಂದ ರೀ. ಯಾಕಂದ್ರೆ ನಂಗೆ ದಾವಣಗೆರೆ, ಹಾಸನ ಈ ಕಡೆಯವ್ರು ಎಲ್ರು ನನ್ ಟೀಮ್ ಅಲ್ಲಿ ಇದ್ರಿ. ಅಂಡ್ ನಾ ನಾ ಮಾತಾಡೋದ್ ಪ್ರಾಪರ್ ನಮ್ ನಾರ್ತ್ ಅಲ್ರಿ. ನಮ್ ಕಡೆದ್ ಮಾತಾಡಕತ್ರ ಪಟ್ ಅಂತ ಜೋರ್ಲೆ ಪಟ್ ಅಂತ ಮಾತಾಡ್ಬಿಡ್ತೀನಿ. ನಾ ಹೇಳಕತ್ತೀನಿ ಅನ್ನೋದು ನಿಮ್ಗೆ ಅರ್ಥನೂ ಆಗುದಿಲ್ರಿ. ನಾವ್ ಹೀಗ್ ಮಾತಾಡುದು. ಬಟ್ ನಾನ್ ಅದನ್ನ ಅರ್ಥ ಮಾಡ್ಕೊಂಡು ನನ್ ಬಿಸ್ನೆಸ್ ವರ್ಕ್ ಆಗ್ಬೇಕು ಅಂದ್ರೆ ನಾ ಸ್ವಲ್ಪ ಶೈಲಿ ಬದಲಾಯಿಸ್ಕೋಬೇಕು, ಇನ್ನ ಸ್ವಲ್ಪ ಪಾಸಸ್ ತಗೊಂಡ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತಿ ಫಾರ್ಮಲ್ ಕನ್ನಡ ಕಲ್ತೀನ್ರಿ. ದೆನ್ ಆಂಕರಿಂಗ್ ಮಾಡ್ತಿದ್ದೆ ಅದ್ರ ಜೊತೆಗೆ ಪಾರ್ಟ್ ಟೈಮ್ ಅಲ್ಲಿ ಇಲ್ಲಿ. ಅವಾಗ ಒಂದ್ 500-1,000 ಕೊಡೋರ್ರಿ. ಸೊ ಅದನ್ನ ಮಾಡ್ತಿದ್ದೀನ್ರಿ. ಅಂದ್ರೆ ಸರ್ ನೀವು ಇದನ್ನ ನಂಬ್ತಿರಿಲ್ಲೋ ಗೊತ್ತಿಲ್ರಿ, ನನ್ ಮೊದ್ಲಿಂದನೇ ನಾನು ಅವಲಂಬನೆ ಆಗಿರೋ ಹೆಣ್ಮಗಳ ಆಗ್ಬಾರ್ದು, ಸ್ವಾವಲಂಬನೆ ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನೋದು ಮೊದ್ಲಿಂದ ರೀ ನಂಗ. ಈಗೇನೋ ಆಕ್ಟಿಂಗ್ ಅದಿದು, ಬಟ್ ಚಿಕ್ಕ ವಯಸ್ಸಿಂದಾನೇ ನಾನು ಯಂತ್ರ ಹೊಲಿಯೋದು, ಬ್ಯಾಗ್ ಹೊಲಿಯೋದು, ದುಪ್ಟಿ ಹೊಲಿಯೋದ್ರಿ, ಹೆಣಿಯೋದ್ರಿ, ಜುಂಬರ್ ಇವೆಲ್ಲ ಮದ್ವೆ ಸೆಟ್ಟಲ್ಲೆಲ್ಲ ಜುಂಬರ್ ಕೊಡ್ತಾರ್ರಿ, ವೈಯರ್ಸ್ದೆಲ್ಲ ಅವೆಲ್ಲ ಮಾಡುದ್ರಿ. ಅವೆಲ್ಲ ಸ್ಕೂಲ್ಗೆ ಹೋಗ್ತಾನ ಅವೆಲ್ಲ ಅವೆಲ್ಲ ಮಾಡ್ತಿದ್ದೀನ್ರಿ. ಯಾಕಂದ್ರ ಪಾಕೆಟ್ ಮನಿ ಬರ್ತಿತ್ತು, ಹೆಲ್ಪ್ ಆಕಿತ್ತು. ಅಥವಾ ನಾಳೆ ನನಗ್ ತಲೆ ಹತ್ಲಿಲ್ಲ ಅಂದ್ರ ನಂಗೆ ಏನಾರೇ ಒಂದಿಟ್ ಸ್ಕಿಲ್ ಬೇಕಲ್ಲ, ಕಲೆ ಬೇಕಲ್ಲ ಅನ್ನೋದಕ್ಕ ಸೈಡಿಗೆ ಹೊಲಿಯೋದು, ಯಂತ್ರ ಹೊಲಿಯೋದು, ಹೆಣಿಯೋದು ಅವತ್ನೆಲ್ಲ ಗುರು ಅಂತ ಯಾರು ಇಲ್ಲ, ನೀವೇ ಕಲ್ತ್ಕೊಂಡಿದ್ದು. ನಂಗಷ್ಟು ಹುಮ್ಮಸ್ ಬಾಳ್ರಿ, ಏನೋ ಮಾಡ್ಬೇಕು. ನಂಗೆ ರಸ್ಲಿಂಗು ಹಂಗ್ರಿ, ನಾ ಕುಸ್ತಿ ಪಟು, ಕಬಡ್ಡಿ ಪಟು ಎಲ್ಲ ಹೆಂಗೆ ಅಂದ್ರೆ ಏನಕ್ಕಾಗಲ್ಲ. ನಂಗೆ ಯಾರೇ ಚಾಲೆಂಜ್ ಮಾಡ್ಬೇಕ್ರಿ, ಅದು ನಮ್ಮವ್ವ ರೀ. ನಮ್ಮವ್ವ ಯಾವತ್ ನಿನಗ ಆಗುದಿಲ್ಲ ಅಂತಾಳ, ನೋಡ್ಬೇಯವ್ವ ನಿನ್ಕಿ ನಾ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನಾನೇನು ಮಗಳಲ್ಲ ಅಂತ. ನಮ್ಮಮ್ಮಂಗ್ ಹಂಗ್ರಿ. ಸೊ ಎವ್ರಿ ಟೈಮ್ ನಮ್ಮವ್ವ ಏನಾದ್ರು ಮಾತಾಡಿದ್ರೆ ಎದಕ್ ಆಗುದಿಲ್ಲ, ನಾ ಮಾಡಿ ತೋರಿಸ್ತೀನಿ ಅಂತ. ಕುಸ್ತಿ ನೀ ಗನ್ಸತ್ ತಿಳಿದಿಯನ, 4 ರೊಟ್ಟಿ ತಿಂದ್ರೆ ಆಕೇತಂದ್ ಎದಕ್ ಆಗಲ್ಲ, ನಾನು ಮಾಡ್ತೀನಿ. ನೆಕ್ಸ್ಟ್ ಡೇ ನಾನು ನಮ್ಮ ಕೋಚಿಗೆ ಹೋಗ್ಬಿಟ್ಟು, ಸರ್ ನಾ ಕುಸ್ತಿ ಆಡ್ತೀನಿ ಹಂಗೆ. ಆಮೇಲೆ ನೆಟ್ಟಿಗೆ ಅಡಿಗೆ ಮಾಡಕ್ ಬರುದಿಲ್ಲ ನಿನಗೆ, ನೀ ಏನ್ ಹೊಲಿತಿ, ನೀ ಏನ್ ಹೆಣಿತಿ, ನಂಗೆ ಯಂತ್ರ ತಂದು ಕೊಡ್, ನಾಳಿಂದ ನಾನು ಹೊಲದ್ ನೋಡ ಪಿಶವಿ ಹೊಲ್ದಿನಿ, ದುಬಟ್ಟಿ ಹೊಲ್ದಿನಿ, ಹೆಣಿಕ್ ಬರುಲ್ಲ, ನಾನು ಹೆಣಿಕ್ ಹೋಗ್ತೀನಿ. ಸೊ ನಂಗ ನಮ್ಮ ಅವ್ವನ್ ನಾನ್ ರಾಂಗ್ ಅಂತ ಪ್ರೂವ್ ಮಾಡ್ಬೇಕು. ಯಾಕಾಗಲ್ಲ ಮಾಡಿ ತೋರಿಸ್ತೀನಿ ಹಂಗ್ರಿ. ನಮ್ ಮೊದ್ಲಿಂದ ಮಾಡಾಕಿನೇ ಅಂದ್ರೆ ನಮ್ಮವ್ವ ಎಲ್ಲ, ನಾ ಹೇಳಿನಲ್ರಿ ಇದನ್ನ, ನಾ ಸ್ಟೇಜ್ ಮ್ಯಾಗ ಹೇಳಿನ್ರಿ. ನಮ್ಮವ್ವ 95 ಮಾಡಿದ್ರ ಅಟ್ಟ ನೀ ಮುಂದ್ ಸಾಲಿಗೆ ಹೋಗ್ಬೇಕ, ಇಲ್ಲಾಂದ್ರೆ 98 ಮಾಡಿ ನೋಡುವ ಹೊಕ್ಕಿದ್ನ. ಚಾಲೆಂಜ್ ನಂಗೆ ಬರ್ಬೇಕು ಸರ್, ಚಾಲೆಂಜ್ ಬರ್ಬೇಕ್ರಿ. ಕಣ್ಣೀರು ಹಾಕ್ಬೇಕು, ದುಃಖನೂ ಆಗ್ಬೇಕು. ಹಂಗೆಲ್ಲಾ ಮಾಡ್ದಾಗ ಇಂತ ಒಂದ್ ಕುರ್ಚಿ ಮ್ಯಾಗ ಕೂತ್ ಬಂದ್ ಹೇಳಕ್ ಕತಿ ಇರ್ತದ್ರಿ ಸರ್. ಅಷ್ಟೆಲ್ಲ ಕಷ್ಟ ಪಟ್ಟಿರ ಎಲ್ಲ. ನಂಗ ಎಷ್ಟೋ ಜನ ಸಿಂಪತಿ ಅಥವಾ ಪಾಪ ಅಂತಾರ್ರಿ, ಅಕ್ಕ ಬಡತನದಾಗ ಹುಟ್ಟಿದ್ರಿ. ಇಲ್ರಿ, ಖುಷಿ ಐತ್ರಿ ಬಡತನದಾಗ ಹುಟ್ಟಿದ. ಯಾಕಂದ್ರ ಇಷ್ಟು ಬಡತನ ಕಷ್ಟದಾಗ ಹುಟ್ಟಿದ್ದಿಲ್ಲ ಅಂದ್ರ ಇಷ್ಟ ಗಟ್ಟಿಗಿತ್ತಿ ನಾ ಹಾಕಿದ್ದಿಲ್ರಿ, ಖರೆ ಹೇಳ್ತೀನಿ. ಒಂದು ಸೆಟಲ್ಡ್ ಫ್ಯಾಮಿಲಿ ಒಳಗ
ಕೈ ತುತ್ತು ಬಂದ್ ಬಾಯಿಗೆ ಬೀಳೋ ಹಂಗ ನಾ ಎಲ್ರ ಇದ್ದೀನಂದ್ರ ಇಷ್ಟ ಕಷ್ಟಪಟ್ಟು ನಾ ಇಲ್ಲೇನ ಹೇಳ್ತಿದ್ದೀನಿ ಏನ್ರಿ ಸರ್, ನೀವು ನನಗ್ ಪ್ರಶ್ನೆ ಏನ್ ಮಾಡ್ತಿದ್ದೀರಿ? ಒಂದ್ 5 ನಿಮಿಷಕ್ಕೆ ಪಾಡ್ಕಾಸ್ಟ್ ಕ್ಲೋಸ್ ಮಾಡ್ತಿದ್ದೀರಿ. ನನ್ನ ಅಂತ ಫ್ಯಾಮಿಲಿ ಒಳಗ ಹುಟ್ಟಿದ್ದಿಲ್ಲ ಮಾಡಿದ್ದಿಲ್ಲ ಅಂತಂದ್ರ ಏನ ರೊಕ್ಕ ಇಲ್ಲ ಅಷ್ಟೇ ರೀ, ಇನ್ನೇನ ಏನಿಲ್ರಿ, ರೊಕ್ಕ ಇಲ್ಲ, ಟ್ಯಾಲೆಂಟ್ ಕೊಟ್ಟಂದೇವ್ರ ದುಡಿತೀನಿ, ಅದ್ರಾಗೇನ 10 ವರ್ಷದಿಂದ ರೊಕ್ಕ ಇಲ್ಲ, ಅದು ಈಗ ಇರ್ತೈತಿ ಅಷ್ಟ. ಒಂದ್ 10 ಇವರೆಲ್ಲ ಒಂದು ಬಿಲ್ಡಿಂಗ್ ಮನೆ ಹೋಗಿದ್ರ ನಾವು ಗುಡಿಸ್ಲಾಗಿದ್ದೀವ್ರಿ ಅಟ್ಟರಿ, ಏನ್ ಅಂತದೇನ್ ಫರಕ್ ಬೀಳೋದೈತ್ರಿ? ಹೆಂಗ್ ವರ್ಷ ಈ ತರದ ಮನಸ್ಥಿತಿಗೆ ಬಂದ್ಬಿಡೋದು? ನಾವ್ ಯಾವಾಗ್ಲೂ ಏನ್ ಗೊತ್ತಾ, ನಮ್ ಜನ ನಮ್ಗಿದಿಲ್ಲ ಅಂತ ಕೊರಗೋದೇ ಜಾಸ್ತಿ. ಹೌದ್ರಿ. ನೀವ್ ಹೆಂಗ್ ವಿಭಿನ್ನ, ನೀವ್ ಹೆಂಗ್ ಬೇರೆ, ನಿಮ್ ಮನಸ್ಥಿತಿ ಯಾಕೆ ಅಷ್ಟೊಂದು ಪಾಸಿಟಿವ್ ಆಗೇ ಇದೆ? ಅಂದ್ರೆ ಸರ್ ಆಕ್ಚುಲಿ ನಾವ್ ಹುಟ್ಟಿದ ಬಳಕನರಿ ನಮ್ಮ ರಿಲೇಟಿವ್ಸ್ ಫ್ಯಾಮಿಲಿಯಿಂದ ಹೊರಗ್ ಹಾಕ್ತಾರ್ರಿ ಅವ್ವ ಅಪ್ಪರ್ನೆಲ್ಲ. ರಿಲೇಟಿವ್ ಮನೇಲಿ ಇರ್ತೀರಾ? ಹಾ ರೀ, ನಿಮ್ದು ಅಂತ ಮನೆ ಇಲ್ಲ? ಮನೆ ಇಲ್ರಿ, ನೀವು ಹುಟ್ಟೋ ತನಕ. ಯಾಕಂದ್ರೆ ನಮ್ಮ ಮಮ್ಮಿ ಬಾಳ ಸಣ್ಣಾಗಿರ್ತಾಗ 5 ವರ್ಷ ಇದ್ದಾಗ ನಮ್ಮ ಅವ್ವದ್ ಮದ್ವೆ ಆಗಿದ್ರಿ. ಚಿಕ್ಕ ಮಗು ಇದ್ದಾಗ ನಮ್ಮಮ್ಮಂದು. ನಮ್ಮಮ್ಮ 5 ವರ್ಷ ಇದ್ದಾಗ ನಮ್ಮ ಅವ್ವದ್ ಮದ್ವೆ 5 ವರ್ಷ ಮದ್ವೆ. ಹಾ ರೀ. ನಮ್ಮ ಅಪ್ಪ 16-17 ವರ್ಷ ಇದ್ದಿರ್ರಿ, ಸೋದರ ಮಾವಗರಿ. ಆಗ್ಲಿ 5 ವರ್ಷದ ಪುಟಾಣಿ ಕೂಸ್ನ ಮದ್ವೆ ಮಾಡ್ಬಿಡೋದ? ಹಾ ರೀ. ಸೊ ಹಂಗೆಲ್ಲಾ ಮಾಡಿ ಆದ್ಮೇಲೆ ಇಂತಿಷ್ಟು ವರ್ಷ ಮಾಡಿ ಅತ್ತಿ ಮನಿ ಕಳ್ಸಿದ್ಮ್ಯಾಗ, ನೀವು ಹುಟ್ಟಿದಾಗ ನಿಮ್ಮ ಅಮ್ಮಂಗೆ ಎಷ್ಟು ವರ್ಷ? ನನ್ಕಿ ಮುಂಚೆ ಅಣ್ಣ ಹುಟ್ಟ್ಯಾರ್ರಿ. ಅಣ್ಣಗ ಈಗ ನಮ್ಮ ಅಣ್ಣ 26-27 ಅಂದ್ರೆ ನಮ್ 17 ವಯಸ್ಸಿಗೆಲ್ಲ ಅವ್ವ ಹಡ್ದಾರ್ರಿ. ಹಾ ರೀ, ಮ್ಯಾಚೋರ್ಡ್ ಆದ್ರಿ, 15-16 ಮ್ಯಾಚೋರ್ಡ್ ಆದ್ರಿ. 1 ವರ್ಷನಾಗ ಅಣ್ಣಾರ್ ಹುಟ್ಟಿದ್ರಿ. ಅವಾಗ ಅಲ್ಲಿ ಹೋದಾಗ ಸರ್ ನಂಗೆಲ್ಲ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಅವ್ವ ರೀ. ನನ್ ಕಷ್ಟ ಏನ್ರಿ, ನಮ್ಮ ಅವ್ವ ಇಲ್ಲಿ ಬಂದ್ ಕೂರ್ಬೇಕ್ರಿ, 2 ಗಂಟೆ ಪಾಡ್ಕಾಸ್ಟ್ ಮಾಡ್ತೀರಿ, ಅಷ್ಟ್ ಕಷ್ಟ ಉಂಡಾಳ್ರಿ ನಮ್ಮವ್. ಬಸರ್ ಇದ್ದಾಗ ಅನ್ನನ್ ಹೊತ್ಕೊಂಡ ನಮ್ಮಪ್ಪ ಕಬ್ಬ ಕಡ್ಯಾಕ್ ಹೋಗವ್ರಿ. ನಮ್ಮ ಅತ್ತಿ ಸ್ವಲ್ಪ ಅಂದ್ರೆ ನಮ್ಮ ಅವ್ವನ ಅತ್ತಿ ಅಂದ್ರೆ ನಮ್ಮ ಅಜ್ಜಿನರಿ ಆಕ್ಚುಲಿ, ಯಾಕಂದ್ರೆ ನಮ್ಮ ಮಮ್ಮಿಗೂ ಅವ್ರರಿ, ನಮ್ಮ ಪಪ್ಪನ ಅವ್ವರಿ ಹಂಗರಿ. ಸೊ ಅವ್ರೆಲ್ಲ ನಮ್ಮ ಅವ್ವ 8 ತಿಂಗಳು 9 ತಿಂಗಳು ಬಸರಿದ್ದಾಗ ಮೆಕ್ಕೆ ಹರಿಕ್ ಹೋಗುದು, ಕಬ್ಬ ಕಡಿಕ್ ಹರಿಯುದ, ಜ್ವಾಳ ಹರಿಕ್ ಇವತ್ನೆಲ್ಲಾ ಕಳ್ಸವ್ರಿ ನಮ್ಮವ್ವ. ಅಂಡ್ ಅವ್ರ ಹರ್ಯಾಗೆದ್ದೆಲ್ರ ಬೈಲಿಗೆ ಹೋದ್ರ ನಮ್ಮವ್ ಗಡಿ ಬಿಡಿ ಹಸಿ ಬಿಸಿ ಏನ್ರ ಬಸ್ರಿ ಬೈಕಿ ಏನ್ರ ತಿನ್ಬೇಕಂದ್ರ ಹಸಿ ಬಿಸಿ ಅವ್ರ ಬೈಲ್ಗೆ ಹೋದಾಗ ಪಟ್ ಏನ್ರ ಮಾಡಿ ತಿನ್ನೋದು. ಹಾಲು ಇಡ್ತಿದ್ದಿಲ್ರಿ, ಮುಚ್ಚಿಡ್ತಿದ್ದಿಲ್ರಿ ಅವ್ರು. ಅವಾಗೆಲ್ಲ ಹಾಲು ಮೊಸರು ಕೂಶಿಗೆ ತಿನ್ಬೇಕಂತಂದ್ ಅಂತ ಜೀವನ ನಮ್ಮವ್ ತೆಗ್ದಾಡ್ರಿ. ನಂದು ಅದೇ ರೀ, ಈ ಎದಕ್ಕ ತಲ್ಯಾಗ ಬರ್ತದಂದ್ರ, ನಾ ಏನೋ ಸಾಲಿಗೆ ಹೋಗ್ಬೇಕಾದ್ರೆ ಈಗ ಯಾರೇ ನನಗ್ ಸಾಲಿ ಜೀವನ ಕೇಳಿದ್ರ, ಹೌದು ನನ್ ಬೂಟ್ ಹರಿದಿತ್ತು, ನನ್ಗ ಇಸ್ತ್ರಿ ಮಾಡ್ಕೊಳಕ್ ಐರನ್ ಇದ್ದಿದ್ದಿಲ್ಲ ಮನ್ಯಾಗ, ನನಗ ಜಡಿ ಹಾಕಕ್ ನಮ್ಮವ್ ಇಲ್ಲ, ಕಾಯಿಪಲ್ಲೆ ಮರಕ್ ಹೋಗಿದ್ರು, ಇದು ನನ್ ಕಷ್ಟ ಆದ್ರ ನಮ್ಮವ್ ಅರಿವಿನೇ ಇರ್ತಿದ್ದಿಲ್ರಿ. ಒಂದ ಫ್ರಾಕ್ ಇರುದ್ರಿ ಸಾಲಿಗೆ ಹೋಗಾಕ. ಅಂಡ್ ಅವ್ರ ನಾಷ್ಟಾ ಮಾಡುದು ಹೊಲ್ದೊಳಗ ಇವ್ರದು ಕಸ ಒಂದಿಟ್ಟು ಗುಡ್ಡೆ ಎತ್ತಿ ಹೋಗಿ ಅವ್ರ ಮನ್ಯಾಗ ಹೋಗಿದ್ರ ಅವ್ರ ಪೇರುಕಾಯೋ ಚಪರ್ಚಂಡು ಏನೋ ಒಂದ್ ಹಣ್ಣು ಕೊಡಾರ್ರಿ, ಅದ ನಮ್ಮ ಅವ್ವದ್ ಊಟ್ರಿ. ಅದ ಫ್ರಾಕ್ ನಮ್ಮ ಆಯಿ ಸೀರಿ ಹರಿದಿದ್ದ ರಾತ್ರಿ ಸುತ್ಕೊಳಾರ್ರಿ, ಹರ್ಯಾಗ್ಯದ ಅದ ಫ್ರಾಕ್ ಒಣಗಿದ್ ಮತ್ ಹಾಕೊಂಡ್ ಅದನ್ನ ಸಾಲಿಗೆ ಹೋಗಾರ್ರಿ. ಹಿಂಗ ವರ್ಷಾನ್ಗಟ್ಲೆ ನಮ್ಮವ್ ತೆಗ್ದಾಳ್ರಿ. ನಮ್ಮವ್ 1 ವರ್ಷ ಇದ್ದಾಗ ಅಪ್ಪನ್ ಕಳ್ಕೊಂಡಾಳ್ರಿ ನಮ್ಮವ್. ಆಕಿ ಜೀವನ ಏನ್ ಹೇಳುದ್ರಿ, 1 ವರ್ಷ ಇದ್ದಾಗ ಅಪ್ಪನ್ ಕಳ್ಕೊಂಡ್ 5 ವರ್ಷ ಇದ್ದಾಗ ಮದ್ವಿ ಆಗಿ ಸಂಸಾರ ಮಾಡಿ ಇಲ್ಲಿ ತನ ಬಂದಾಡ್ರಿ ನಮ್ಮವ್. ಸೊ ಅಕ್ಕಿನ್ ನೋಡ್ದಾಗ ಅನಸ್ತದ, ಅಕ್ಕಿನ ಕಷ್ಟದ ಮುಂದ್ ನಂದ್ ಏನೂ ಅಲ್ಲ. ಈಗಿನ ಹೆಣ್ಮಕ್ಳು ನೋಡಿದ್ರ ನನ್ ಕಷ್ಟ ಬಹಳ ಅನಸ್ತದ್ರಿ. ನಮ್ಮವ್ ಹುಟ್ಟಿ ಬೆಳೆದಿದ್ ನಮ್ಮವ್ವನ್ ನೋಡ್ದಾಗ ನನ್ ಕಷ್ಟ ಏನೂ ಅಲ್ರಿ. ಒಂದೊತ್ತು ಊಟೂ ಇರ್ತಿದ್ದಿಲ್ರಿ ಮನ್ಯಾಗ, ಅಷ್ಟು ಕಷ್ಟಪಟ್ಟು ಅಷ್ಟು ಇಲ್ಲಿ ತನ ಬಂದ್ ನೋಡಿದ್ರ ನನ್ನ ಬಾಳ ಸುಖದಾಗ ಬಂದಿನ್ ಅನಸ್ತದ್ರಿ. ನೀವು ಹುಟ್ಟಿದ್ ಯಾವ ಊರು? ನಾ ಹುಟ್ಟಿದ್ರಿ ಇಂಗ್ಲಿ ಅಂತರಿ, ಚಿಕ್ಕೋಡಿ ತಾಲೂಕ್ರಿ, ಬೆಳಗಾವಿ ಜಿಲ್ಲಾ. ಅಲ್ಲಿ ಅಂದ್ರ 9ನೇ ತರಗತಿ ತನ ನಾ ಅಲ್ಲೇ ಓದಿದ್ರಿ. ನಿಮ್ಗೆ ನೆನಪಿದ್ಯಾ, ಅಂದ್ರೆ ನಾನು ಬಹಳ ಇಂಥ ಕುಟುಂಬದಲ್ಲಿ ಹುಟ್ಟಿದೀನಿ, ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂದಾಗ ಏಜ್ ಎಷ್ಟಿತ್ತು ನಿಮ್ದು ಅವಾಗ? ನಿಮ್ಗೆ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದೆ ಯಾವಾಗಂದ್ರೆ ರೀ, ಅದೇ ಹೇಳಿದ್ನಲ್ರಿ ನಾ ಹುಟ್ಟಿದ ಬಳಕ ಹೊರಗ್ ಹಾಕ್ತಾರ ಅಂತಂದ, 1-2 ಭಾಂಡೆ ತಗೊಂಡ್ ನಮ್ಮ ಅವ್ವ ಅಪ್ಪ ಒಂದು ಕಾಗದದ ಮನಿ ಒಳಗ್ ಇದ್ದಿರಿ. ಈಗ ಕಾಗದ ಹಾಕ್ತಾರಲ್ರಿ, ಏನಂತ ಅಲ್ಲಲ್ಲ ಕಾಗದ ಹಾಕ್ತಾರ ಅಂದ್ರ ಈಗ ಶೀಟ್ ಪೇಪರ್ ತರದ್ ಇರುದು, ಗುಲಾಬಿ ನೀಲಿ ಕಲರ್ದೆಲ್ಲ ಒಂದು ನಂಗ್ ಗೊತ್ತಿಲ್ಲ. ನಾರ್ಮಲ್ ಇದಲ್ರಿ, ನಾವೇನಂತೀವ್ರಿ ಕಾಗದ ತರದ್ರಿ, 1-4 ಹಿಂಗ್ ಇದ್ ಹಾಕಿ. ಈ ಕಬ್ಬ ಕಡ್ಯಾಕೆಲ್ಲ ಗ್ಯಾಂಗ್ಗಳು ಬಂದ್ರ ಟೆಂಪ್ರರಿಗ್ ಅಂತ ಒಂದ್ ಹಿಂಗ್ ಗುಡ್ಸಲ್ ಗತ್ಲೆ ಚಿಕ್ಕದ್ ಮಾಡ್ಕೊಂಡಿರ್ತಾರಲ್ರಿ ಕಾಗದದ್ ಮನಿಗತ್ಲೆ, ಹಂಗೆ. ಸೊ 1-2 ವರ್ಷ ನಾವ್ ಅದ್ರಾಗ ತೆಗ್ದಿದ್ರಿ. ಅಷ್ಟೊಂದ್ ವರ್ಷ ಅದ್ರಲ್ಲಿ ಹಂಗೆ ಅದು ನಂಗಿನ್ನ ರೂಢಿ ಐತ್ರಿ. ಮಳಿ ಬರಾಕೈತಂದ್ರ ಪಟ್ ಅಂತೆಲ್ಲಾ ಗೊಳೆ ಮಾಡ್ಕೊಳ್ಳುದು, ಎಲ್ಲಾ ಒಳಗ್ ಬಂದ್ ಕೂರುದು ಮಾಡುದ್ರಿ ಅವಾಗೆಲ್ಲ.
ನನ್ನ ಚೈಲ್ಡ್ಹುಡ್ ಇಂದ ಹೇಳ್ಕೊಂತ ಹೋಗ್ಬೇಕಂದ್ರ ನಂಗ ಸಣ್ಣಾಗಿರ್ತಾಗ ಏನಾಗ್ತದ್ರಿ, ನಂಗೆ ಸೈಕಲ್ ಒಳಗ್ ಕಾಲ್ ಹಾಕೊಂಡ ನಂಗೆ ಕಾಲ್ ಹೋಗ್ತದ್ರಿ. ಇದು ನೀವ್ ಇನ್ನ ನೋಡಿದ್ರ ನಂಗೆ ಅರ್ಧ ಹಿಂಡ ಇಲ್ರಿ ಇದು. ಓ ಇಲ್ವೇ ಇಲ್ಲ ಹಿಂದ್ಗಡೆ? ಇಲ್ಲ ಇಲ್ಲ ಸರ್, ಇದು ಏಕೆ? ಕಂಪ್ಲೀಟು. ಇದು ನಾನ್ ಸೈಕಲ್ ಒಳಗ್ ಕಾಲ್ ಹಾಕೊಂಡು ಪೂರ್ತಿ ಅರ್ಧ ಕಾಲ್ ಹೋಗ್ಬಿಟ್ಟಿತ್ರಿ ನಂದು. ಸೊ ಅವಾಗ ಹಾಸ್ಪಿಟಲ್ದು ಅಂದ್ರೆ ಮಲ್ಟಿ ಫೆಸಿಲಿಸ್ಟಿಗೆಲ್ಲ ತೋರ್ಸಾಕ್ ಆಗುದಿಲ್ಲ ಅಂತ ಹಂಗೆ ರೆಗ್ಯುಲರ್ ಹಾಸ್ಪಿಟಲ್ಸ್ ಇರೋರಿಗೆಲ್ಲ ತೋರ್ಸಿ ಅಷ್ಟಕ್ಕೆ ಏನಾಗ್ತದ ಅದನ್ನ ಮಾಡಿ ಇದ್ ಮಾಡಿದ್ರಿ. ಅದೆಲ್ಲ ತೊಡೆ ಮಾಂಸ ತೆಗ್ದು ಅಲ್ಲಿ ಹಾಕಿ ಆಪರೇಷನ್ ಮಾಡಿದ್ರಿ. ಅದ ಟೈಮ್ ಒಳಗ ನಮ್ಮನ್ನ ಹುಚ್ಚನಾಯಿ ಕಡಿತದ್ರಿ. ಸೇಮ್ ಟೈಮ್ ಒಳಗ ಅವ್ರಿಗೆ ಹೆಂಗಂತಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನ ರೀ. ಸೊ ನಮ್ಮನ್ನಾಗ ಓದಾಕ್ ಬರಿಯಾಕ ಎಲ್ಲಾ ಬರ್ತಿದ್ರು. ಆ ಇನ್ಸಿಡೆಂಟ್ ಆದ್ಮೇಲೆ ಮೆಂಟಲಿ ಎಫೆಕ್ಟ್ ಆಗಿ ನಮ್ಮನ್ನಾಗ ಈಗ ಓದಾಕು ಬರಲ್ರಿ, ಬರೆಯಾಕು ಬರಂಗಿಲ್ರಿ. ಅವ್ರಿಗೊಂದ್ ಸೈನ್ ಅಂದ್ರು ಹೆಬ್ಬಟ್ಟ ಹಾಕ್ತಾರ್ರಿ ನಮ್ಮನ್ನ. ಸೊ ಹಂಗೆಲ್ಲಾ ಇನ್ಸಿಡೆಂಟ್ ಒಳಗ ನಮ್ಮವ್ವ ತರಕಾರಿ ಮಾರಾಕ್ ಹೋಗಿದ್ರಿ. ನಮ್ಮ ಅಪ್ಪ ಕಬ್ಬ ಕಡ್ಯಾಕಂತಂದ ಬೇರೆ ಎಲ್ಲಿ ಕಬ್ಬ ಕಡ್ಯಾಕ್ ಎಲ್ಲಿರ್ತದ ದೊಡ್ಡಪ್ಪನ ಮನಿಗ್ ಹೋಗಿರುದು, ಊರಾಗ ಇರತ್ತಿದ್ದಿಲ್ರಿ ಮನೆ. ಸೊ ನಮ್ನೆಲ್ಲಾ ನೋಡ್ ಬೆಳ್ಸಿದ್ ಸಾಕಿದಂದ್ರ ನಮ್ಮವ್ವ ರೀ. ಸೊ ಬೆಳಗ್ಗೆ 4 ಗಂಟೆಗೆ ನಮ್ಮವ್ವ ಬುಟ್ಟಿ ತಗೊಂಡ್ ಹೋಗ್ಬೇಕ್ರಿ. ನಮ್ಮವ್ವಾಗ 5 ಆಪರೇಷನ್ ಆಗ್ಯಾವ್ರಿ ಇಲ್ಲಿ ತನ ರೀ. ಕುತ್ತಿಗೆ ಆಪರೇಷನ್ ಆಗ್ಯದ, ಮಕ್ಕಳ ಆಪರೇಷನ್ ಆಗ್ಯಾವ್ರಿ, ಟಾನ್ಸಿಲ್ ಆಪರೇಷನ್ ಆಗೇತ್ರಿ ನಮ್ಮವ್ವಾಗ. ಅಷ್ಟೆಲ್ಲಾ ಕಷ್ಟ ಇದ್ರುನು ತರಕಾರಿ ಬುಟ್ಟಿ ತೊಂದ್ ಮನಿ ಎಲ್ಲಾ ಮಾರ್ಕೊಂಡ್ ಬರಾವ್ರಿ. ಬೆಳಗ್ಗೆ ತರಕಾರಿ ತರಕಾರಿ ತಗೊಂಡ್ ಹೋಗ್ಬೇಕ್ರಿ. ಆಮೇಲೆ ಮಧ್ಯಾಹ್ನ ಟೈಮ್ಗ ಸ್ಟಾಕ್ ರಿಫಿಲ್ ಮಾಡ್ಕೊಳಕ್ ಘಟಪ್ರಭಾ ಕಡೆ ಹೋಗ್ತಾರ್ರಿ. ನಮ್ದು ಅಲ್ಲಿಂದ ಒಂದು 3-4 hour ಜರ್ನಿ ರೀ ಘಟಪ್ರಭಾ. ಅಲ್ಲಿ ಮಾರ್ಕೆಟ್ ರೀ ತರಕಾರಿ. ಅಲ್ಲಿಂದ ತಗೊಂಡ್ ಬಂದ ಸಂಜೆಕರ ಇರ್ತಾರ ಇಲ್ರಿ, ನಾವ್ ಸಾಲಿಂದ ಬರುಷ್ಟಿಗೆ ಸಂತಿಗ್ ಕೂರಾಕ್ ಹೋಗಾರ್ರಿ. ನಮ್ ಹಳ್ಳಿ ಕಡೆ ಒಂದೊಂದ್ ದಿನಕ್ ಒಂದೊಂದ್ ಸಂತಿ ರೀ. ನಮ್ ಊರಾಗ ಸೋಮಾರ್ ಸಂತಿ ಅಂದ್ರ ಪಕ್ಕದೂರಾಗ ಮಂಗಳಾರ ಸಂತಿ, ಜುಗುಳ್ನ್ಯಾಗ ಅವಾಗ ಸಂತಿ, ಮಂಗಾತಿಗಿ ಶುಕ್ರವಾರ ಸಂತಿ, ಉಗಾರ್ನ್ಯಾಗ ಶನಿವಾರ ಸಂತಿ. ಒಂದೊಂದ್ ದಿನಕ್ಕೆ ಸುತ್ತಮುತ್ತ ದಿನದ್ದು ಒಂದೊಂದ್ ಸಂತಿ. ಸೊ ಪ್ರತಿದಿನ ನಾವ್ ಹೋಗಿ ಸಂತ್ಯಾಗ ಕೂರ್ಬೇಕ್ರಿ, ಮಾರ್ಕೆಟ್ ಒಳಗ್ ಕೂರ್ಬೇಕ್ರಿ. ಅಲ್ಲೇ ವ್ಯಾಪಾರ ಆಗುದ್ರಿ. ಬೆಳಗ್ಗೆ ಹರ್ಯಾಗ ಬುಟ್ಟಿನ ನಮ್ ಹಳ್ಳಿ ಒಳಗ ಬುಟ್ಟಿ ತಗೊಂಡ್ ತಿರ್ಗಾಡ. ಮಮ್ಮಿ ಬರ್ತಿದ್ರಿ 12-1 ಆಕೇತ್ರಿ ಮಮ್ಮಿ ಬರುದ. ಬೆಳಗ್ಗೆ 4 ಗಂಟೆಗೆ? ಬೆಳಗ್ಗೆ 4 ಗಂಟೆಗೆ. ಅಷ್ಟ್ ಮಾಡಿದ್ರ ಸರ್ ನಮಗ ಅಡಿಗೆ ಯಾರು ಮಾಡೋರಿ? ನಾವು ಸ್ಕೂಲಿಂದ ಎಲ್ಲ 5 ಗಂಟೆ 5:15 ಗಂಟೆಗೆ ನಾವು ಬಂದ್ರೆ ಸರ್ ಇನ್ನ ನೆನ್ಪೈತ್ರಿ, ನಮ್ದು ಅಲ್ಲೇ ದೇವ್ರ ಕಟ್ಟಿ ಮ್ಯಾಗೂ ಮಲ್ಕೊಳಕ್ ಬಿಡ್ತಿದ್ದಿಲ್ರಿ ಸರ್. ಎದ್ ಹೋಗ್ರಿ ಅವ್ವ ಕೀಲಿ ಹಾಕೊಂಡ್ ಹೋಗ್ಬೇಕ್ರಿ. ನಾವೆಲ್ಲ ಸಣ್ಣ ಕೂಸುಗಳು, ನಮ್ ಕೈಯಾಗ ಕೀಲಿ ಕೊಡ್ತಿದ್ದಿಲ್ರಿ. ಯಾರೇ ಬಂದ್ ಏನ್ರ ತುಡುಗ್ ಮಾಡ್ಯಾರ ಅಂತಂದು. ಇಷ್ಟ ಒಂದ್ ಸಣ್ಣದ್ರಿ. ಈಗ ನೀವೇನ್ ಕೂತೀರಿ ಇಲ್ಲಿಂದ ಇಲ್ಲಿ ಹಿಡ್ದು ಇಷ್ಟ ರೀ ನಮ್ದು ಬಾಡಿಗೆ ಮನಿ ರೀ, ತಗೊಂಡಿದ್ದೀವ್ರಿ ಅವಾಗ. ಒಂದ್ ಟೈಮಿಗೆ ಸರ್ ಹೋಗಿ ಮನಿಗ್ ಊಟನೂ ಬೇಡಿನ್ರಿ. ನಮ್ಮ ಅನ್ನ ಕೇಳಕ್ ಹಾಕಿದಿಲ್ರಿ. ಅವ್ ಉಪವಾಸ ಸಾಯ್ತಿದ್ ಕರೆ ನಮ್ಮ ಅನ್ನ ಸ್ವಾಭಿಮಾನ ವ್ಯಕ್ತಿರ್ ಹೋಗಿ ಬೇಡಾವಿಲ್ರಿ. ಮನಿಗ್ ಹೋಗಿ ಊಟ ಬಿಡಿದ್ದು ಐತ್ರಿ. ನಮ್ಮವ್ವ ಇನ್ನ ಬರಾಕ್ ಲೇಟ್ ಆಕೇತ್ರಿ, ಏನ್ರ ಚಪಾತಿ ಇದ್ರ ಕೊಡ್ರಿ ಅಂತ, ಒಂದಿಟ್ಟು ಅನ್ನ ಇದ್ರ ಕೊಡ್ರಿ, ಅವ್ವ ಬಂದ್ಮ್ಯಾಗ ಬೇಕಿದ್ರ ಮಾಡಿ ತಂದ್ ಕೊಡ್ತೀನಿ ನಿಮ್ಗೆ ಹೊಳ್ಳಿ ಅಂತ. ಈಗ ಅದ ಊರಿನ ಜನ ಇಷ್ಟು ಪ್ರೀತಿ ಕರ್ದ ಬಾಯವ್ವ ನಮ್ಮ ಮನಿಗ್ ಬಂದಿನ ಊಟ ಮಾಡಿ ಹೋಗಂತ ಇದ ಸರ್. ನನಗ್ ಸಾಧನೆ ಅಂದ್ರ ಹಸಿವಾಗೈತಿ ಅಂತಂದ್ ಒಂದ್ ಮನಿಗ್ ಭಿಕ್ಷೆ ಬಿಡಕ್ ಹೋಗೋ ಟೈಮ್ನಾಗ ಈಗ ಅವ್ರ ನನ್ ಮನಿಗ್ ಊಟ ಮಾಡ್ಬಾ ಅಂತ ಕರೀತಾರೆ. ಸೊ ಟೈಮ್ ಬಂತು. ಸೊ ಅವಾಗಿಂದ ಅದ್ ರೂಢಿರಿ. ಸಣ್ಣಾಗಿರ್ತಾಗಿಂದ ಅಡಿಗೆ ಎಲ್ಲ ನಾ 3ನೇ 4ನೇ ಇದ್ದಾಗ ನಂಗೆ ರೊಟ್ಟಿ ಅಡಿಗೆ ಎಲ್ಲಾ ಅಡಿಗೆ ಬರ್ತಿತ್ರಿ ನನಗೆ. ಯಾಕಂದ್ರೆ ಅವ್ವ ಮನ್ಯಾಗ ಇರೋರಿಲ್ಲಲ್ರಿ, ಅಪ್ಪಾಗ ಅನ್ನಾಗೆಲ್ಲ ಡಬ್ಬಿ ಕಟ್ಬೇಕ್ರಿ, ನಾ ಡಬ್ಬಿ ಕಟ್ಕೊಂಡ್ ಹೋಗ್ಬೇಕ. ಸೊ ಅದ್ ಸಣ್ಣಾಗಿರ್ತಾಗಿಂದ ರೂಢಿರಿ ಮನಿ ಅಡ್ಗಿ ಮಾಡುದು ಏನೇನೈತಿ ಎಲ್ಲ. ಸೊ ಮಮ್ಮಿ ಅಂತೂ ತರಕಾರಿ ಐತ್ರಿ, ನಮ್ಮವ್ ಬಳಗಾರ್ತಿ ಬಳಿನೂ ಹಾಕ್ತಿದ್ರಿ. ಮುಂದ್ ಚಲೋ ಆದಂಗ್ ಬಳಿ ಬಿಸ್ನೆಸ್ ತೆಗ್ದಿರ್ರಿ. ಸೊ ಮಮ್ಮಿ ಬಳಿ ಹಾಕುದೆಲ್ಲ ಮಾಡ್ತಿದ್ರಿ. ಅಂದ್ರ ಹುಡ್ತಾನು ನಾವ್ ಅಷ್ಟ್ ಬಡವ್ರ ಇದ್ದೀವಲ್ರಿ. ನಮ್ಮವ್ವ ಇಷ್ಟು ದುಡೇಕಿ 10 ವರ್ಷಕ್ಕ ಭಾಳ ಚಲೋ ತಗೊಂಬಂದಿರಿ. ಆರ್ಥಿಕವಾಗಿ ನಮ್ದು ಭಾಳ ಚಲೋ ಆತ್ರಿ. ನಮ್ದ 1-2 ಕೊಲೆ ಮನೆ ಕಟ್ಕೊಂಡಿದ್ದೀವ್ರಿ, ಬೋರ್ವೆಲ್ ನೀರ್ ಹೊಡ್ಸಿದೀವ್ರಿ, ಆಮೇಲೆ ಗೋಬರ್ ಗ್ಯಾಸ್ ಇತ್ರಿ ನಮ್ದು, ಗ್ಯಾಸ್ ಓನ್ ಪ್ರೊಡಕ್ಷನ್ ಗ್ಯಾಸ್ ಮಾಡ್ಕೊಂಡಿದ್ದೀವ್ರಿ. ಆಮೇಲೆ ಹೂವಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವ್ರಿ, ಬಳೆ ಬಿಸ್ನೆಸ್ ಇತ್ರಿ, ಸ್ಟೇಷನರಿ ಶಾಪ್ ಇತ್ತು. ಇಷ್ಟೆಲ್ಲಾ ಚಲೋ ನಡಿಬೇಕಾದ್ರ ಒಂದ್ ಟೈಮ್ ಬಂತ್ರಿ ಸರ್. ಯಾವಾಗ್ರಿ? ನಾ 7th ಸ್ಟ್ಯಾಂಡರ್ಡ್ ಇದ್ದಾಗ ನನಗ್ ಹಾಸ್ಪಿಟಲ್ ಇಶ್ಯೂ ರೀ, ಹೆಲ್ತ್ ಇಶ್ಯೂ. ನಾವು ನಮ್ದು ಚಲೋ ಐತ್ರಿ ಸರ್. ಅದ ನಾವ್ ಇಷ್ಟು ಬಡತನದಿಂದ ಇರೋರು ಒಂದ್ ಮನಿಗ್ ಭಿಕ್ಷೆ ಬಿಡಕ್ ಹೋಗಿ ಹೊಟ್ಟಿ ತುಂಬಿಸ್ಕೊಳ್ಳೋರ ನಮ್ಮವ್ ಇಟ್ಟು ದುಡ್ಯಾಕತ್ತಾಳ ಅಂತಂದ್ರ ಗಂಡಗಚ್ಚಿ ಹಾಕಿ ಒಂದ್ 10 ವರ್ಷದಾಗ ಭಾಳ ಚಲೋ ಆತ್ರಿ ಸರ್. ನಮ್ದೆಲ್ಲಾ ಹಾಲಿನ ಬಿಸ್ನೆಸ್ ರೀ. ಹರಿಯಾಣದಿಂದ ಎಮ್ಮಿಗಳು ತರ್ಸಿದ್ರಲ್ರಿ ನಮ್ಮವ್. ಹೆವಿ ಬಿಸ್ನೆಸ್ ಪ್ಲಾನ್ ರೀ ನಮ್ಮ ಅವ್ವಂದು.
ನಮ್ಮವ್ ಓದಿಲ್ರಿ ಮತ್ತ ಬರೀ 5ನತ್ತೆ ಮದ್ವಿ ಮಾಡಿದ್ರು ತವ್ರ ಮನ್ಯಾಗಿದ್ದ 2ನತ್ತೆ ತನ ಓದಾಡ್ರಿ ನಮ್ಮವ್ ಕ್ಲಾಸ್ ಅಷ್ಟೇ ರೀ. ನಮ್ಮವ್ ಹಿಂಗ್ ಪಟ್ ಅಂದ್ ಕೊಡ್ರಿ ಕ್ಯಾಲ್ಕುಲೇಟರ್ ಇಲ್ದ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾಳ್ರಿ, ಎಷ್ಟ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಿಡಿದು ಪ್ಲಾನ್ ಹಿಡಿದು ಮಾರ್ಜಿನ್ ಹಿಡಿದು ಎಲ್ಲಾ ಹೇಳ್ತಾಳ್ರಿ ನಮ್ಮವ್. ಅಷ್ಟ್ ಶಾಣ್ಯಾರಿ ನಮ್ಮವ್. ಹಾಕಿದ ಎಲ್ಲಿ ಇಂಟೆಲಿಜೆನ್ಸ್ ಅನ್ನಿಸ್ತೈದ್ರಿ ಎಲ್ಲಾರು ನಂಗೆ ನೀ ಹೆಂಗ್ ಓದ್ತಿವೋ ಮತ್ ಸ್ಕೋರ್ ಹೆಂಗ್ ಮಾಡಿದ್ವಿ ಅಂದ್ರ ಅದೆಲ್ಲೋ ರಕ್ತದಾಗ ಬಂದೈತ್ರಿ ನನ್ಗ ಅಷ್ಟ್ ನಮ್ಮ ಅವ್ವನ್ ಇಂಟೆಲಿಜೆನ್ಸ್. ಸೊ ಮಮ್ಮಿ ಅಷ್ಟೆಲ್ಲಾ ಬಿಸ್ನೆಸ್ ಮಾಡ್ತಿದ್ರಿ, ಚಲೋ ನಡೀತಿತ್ರಿ. ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಕ್ಲಾಸ್ ಇಂದ ಮಿಡಲ್ ಕ್ಲಾಸಿಗೆ ಬಂದಿದ್ದೀವ್ರಿ. 7th ಸರ್ ನಂಗೆ ಆಕ್ಚುಲಿ ಹೆಲ್ತ್ ಇಶ್ಯೂಸ್ ಏನಂದ್ರೆ ರೀ, ನೀರ್ ಕುಡಿದ್ರು ಅಲ್ಲಿ ತನ ವಾಮಿಟ್ ಆಗುದ್ರಿ, ಏನೂ ಡೈಜೆಸ್ಟ್ ಆಗ್ತಿದ್ದಿಲ್ರಿ, ದಕ್ತಾ ಇದ್ದಿದ್ದಿಲ್ರಿ, ಏನೇನೋ ನೀರ ದಕ್ತಿದ್ದಿಲ್ರಿ ನನಗೆ, ಫುಡ್ ಮಾತ್ರ ಇಲ್ರಿ. ಸೊ ನಮ್ಮ ಅವ್ರ ಫ್ಯಾಮಿಲಿ ಡಾಕ್ಟರ್ ತೋರ್ಸಿದ್ರ, ನಮ್ ಫ್ಯಾಮಿಲಿ ಡಾಕ್ಟರ್ ಏನ್ ತಿಳ್ಕೊಂಡ್ರ ಅಂದ್ರ, ಈಗ ನಮ್ಮ ಅವ್ವ ಅಪ್ಪರದ್ ಒಂದಿಟ್ ಜಗಳ ನಡೀತಿತ್ರಿ, ಹಂಗ ಹಿಂಗ ಅಪ್ಪ ಅವಾಗ ಕುಡ್ಕೊಂಡ್ ಬರ್ತಿದ್ರಿ ಮಾಡ್ತಿದ್ರ. ಆ ಜಗಳ ನೋಡಿ ಮೆಂಟಲಿ ನನಗ್ ಮಾನಸಿಕವಾಗಿ ಎಫೆಕ್ಟ್ ಆಗ್ಯದ ಅಂತ ತಿಳ್ಕೊಂಡ್ ಒಂದ್ ರಿಪೋರ್ಟ್ ಮಾಡಿದ್ರಿ. ಏನ್ ಪ್ರಾಪರ್ ಫೀಡ್ಬ್ಯಾಕ್ ತಗೊಳ್ದ ಅಥವಾ ಪ್ರಾಪರ್ ಸ್ಕ್ಯಾನ್ ಮಾಡಲ್ದ ಒಂದ್ ರಿಪೋರ್ಟ್ ಮಾಡಿದ್ರಿ. ಏನ ಮೆಂಟಲಿ ಪ್ರಾಬ್ಲಮ್ ಆಗಾಕತ್ತೈತಿ, ಮನ್ಯಾಗಿಂದ ಇಶ್ಯೂ ಐತಿ, ಅದ್ರ ಸಲುವಾಗಿ ಹಿಂಗ ಆಗಾಕತ್ತೈತಿ ಅಂತ. ಕಡಿಮೆ ಆಗ್ವಲ್ತ್ರಿ. ಅಲ್ಲಿಂದ ನನ್ಗೆ ಮಾನಸಿಕದ ಇಶ್ಯೂದು ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಸ್ಟಾರ್ಟ್ ಆತ್ರಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಮಿರಜ್ ಸಾಂಗ್ಲಿ ಅಂತ, ನಮ್ಮಲ್ಲಿ ಏನ ಹೆಲ್ತ್ ಇಶ್ಯೂಸ್ ಬಂದ್ರು ಮೊದಲು ಹೋಗುದು ಮಹಾರಾಷ್ಟ್ರ ಮಿರಜ್ ಸಾಂಗ್ಲಿ. ಅದೊಂದು ಹಾಸ್ಪಿಟಲ್ದು ಒಂದು ದೊಡ್ಡ ಮಾಫಿಯಾ ರೀ, ಅದು ದೊಡ್ಡದ್ರಿ. ನೀವು ಈ ತುದಿಯಿಂದ ಈಗ ಹೆಂಗ್ ಬೆಂಗ್ಳೂರ್ಗೆ ಅಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರ ನಿಮ್ಗೆ ಹೆಂಗ್ IT ಕಂಪ್ನೀಸ್ ಹಂಗ ಟ್ರಾಫಿಕ್, ಹಂಗಷ್ಟ್ ಹಾಸ್ಪಿಟಲ್ ರಾಶಿ ರೀ. ಗೌರ್ಮೆಂಟ್ ಅಲ್ರಿ, ಪ್ರೈವೇಟ್ ರೀ. ಅಂದ್ರೆ ಆ ಮಿರಜ್ ಸಾಂಗ್ಲಿ ಇಸ್ ಫೇಮಸ್ ಫಾರ್ ಹಾಸ್ಪಿಟಲ್ಸ್. ಅಷ್ಟು ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಏನ ಇದ್ರು. ನಮ್ದು ಹಾಫ್ ಆಫ್ ದ ಬೆಳಗಾವಿ ಸೈಡ್ ಎಲ್ಲಾ ಹೋಗುದ್ ಮಿರಜ್ ಸಾಂಗ್ಲಿಗೆ ರೀ, ಅಲ್ಲಿಗಂತ್ರಿ. ಅಲ್ಲಿ ಏನಿಲ್ಲ ಅಂದ್ರೆ ಸರ್ 6 ತಿಂಗಳು ಬೇರೆ 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 5-6 ಹಾಸ್ಪಿಟಲ್ ಅಡ್ಮಿಟ್ ರೀ. ನಾ ರೀ ಯಾರು ಸರಿಯಾಗಿ ಡಯಾಗ್ನೈಸ್ ಮಾಡ್ಲೇ ಯಾರು ಇಲ್ಲ ರೀ. ನೀವು 6-7 ತಿಂಗಳು ತನಕ ನಿಮ್ಗೆ ಬರೀ ನೀರ್ ಕುಡಿದ್ರೆ ಬೇರೆ ದಪ್ಪನೇ ಇಲ್ಲ, ಕಂಪ್ಲೀಟ್ ಡ್ರಿಪ್ಸ್ ಮೇಲೆನೆ ಎಲ್ಲಾ ನಡೆಯುದ್ರಿ. ಇದು ಊಟ ತಿಂಡಿ ಮಾಡೇ ಇಲ್ಲ, ಅದು ದಕ್ತಾನೆ ಇದ್ದಿಲ್ರಿ. ನಂದು ಆಕ್ಚುಲಿ ಇದು ಡ್ರಿಪ್ಸ್ ಹಾಕಿನೇ ಹಿಂಗ್ ಸೌಂಡ್ ಬರ್ತದ ನೋಡ್ರಿ. ನಂಗೆ ಆಕ್ಚುಲಿ ಮುಂಚೆ ಈಗೆಲ್ಲ ಸೌಂಡ್ ಬರ್ತಿದ್ದಿಲ್ರಿ, ಇವ್ ಡ್ರಿಪ್ಸ್ ಹಿಂಗಂದ್ರೆ ಸೌಂಡ್ ಬರುತ್ತೆ ನಿಮ್ಗೆ. ಇದು ಕಂಪ್ಲೀಟ್ ಡ್ರಿಪ್ಸ್ ಹಾಕಿ ಹಾಕಿ ವೀಕ್ ಆಗಿ ಬೋನ್ಸ್ ಇಂದ ಕ್ರಾಶ್ ಆಗಿ ಬರೋ ಸೌಂಡ್ ರೀ ಇದು. ಇಲ್ಲಿ ಹಾಕಿರ್ತಾರಲ್ಲ ಅದು. ಹೌದ್ರಿ, ಅಷ್ಟು ಡ್ರಿಪ್ಸ್ ಹಾಕವ್ರಿ ನಂಗ. 6 ತಿಂಗಳು ಬರೀ ಡ್ರಿಪ್ಸ್ ಅಲ್ಲೇ ಜೀವನ ಮಾಡಿದಿರಿ. ಯೋಚನೆ ಮಾಡ್ರಿ ಸರ, ಈಗಂದ್ರ 15 ವರ್ಷದಿಂದ ಅದ್ ಹಾಸ್ಪಿಟಲ್ ಬಿಲ್ ಎಷ್ಟ್ ಆಗಿರ್ಬೇಕು. ನಂಗೆ ಇನ್ನ ನೆನಪೈತ್ರಿ, ನಮ್ಮ ಮನ್ಯಾಗ 7 ಮೌಳಿ ಎಮ್ಗಳು ಇದ್ದೂರಿ, ಎಲ್ಲಾ ಇದ್ದೂರಿ ಸರ. ಅಷ್ಟ್ ಹಾಸ್ಪಿಟಲ್ ಆತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಸರ್ 6 ಮಂತು ನಂಗೆ ನಾರ್ಮಲ್ ಆಗಿ ಬಯೋಲಾಜಿಕಲ್ ಇಶ್ಯೂ ಇರೋದನ್ನ ರಿಪೋರ್ಟ್ ಮಾಡಿದ್ರ ಏನು ಮಾನಸಿಕವಾಗಿ ಐತಿ ಅಂತ. 6 ತಿಂಗಳು ನನ್ಗೆ ಮಾನಸಿಕವಾಗಿರೋ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ರೆ ನಾ ಏನ್ ಹಾಕಿನ್ರಿ, ಐ ಬಿಕಮ್ ಅ ಮೆಂಟಲಿ ಡಿಸಾರ್ಡರ್. ಹಾ ರೀ, ಧಾರವಾಡ ಮೆಂಟಲ್ ಹಾಸ್ಪಿಟಲ್ ಕರ್ಸ್ಕೊಟ್ರಿ ನಂಗೆ. ನೆಕ್ಸ್ಟ್ ವರ್ಷ ಏನ್ ಹೇಳ್ತಾ ಇದ್ದೀರಾ ನೀವು? ಸೊ ಧಾರವಾಡ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅವರೆಲ್ಲ ಅವ್ರದೇ ಒಂದು ಪ್ರೊಸೆಸ್ ಇರ್ತದೆ. ಧಾರವಾಡದ ಮಾನಸಿಕ ಕೇಂದ್ರಕ್ಕೆ ನಿಮ್ಮನ್ನ ಅಡ್ಮಿಟ್ ಮಾಡ್ತಾರೆ ಬಿಕಾಸ್ ಯು ಆರ್ ಮೆಂಟಲಿ ಡಿಸಾರ್ಡರ್ ಇದೆ. ಏನಕ್ಕಂದ್ರೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಅವೆಲ್ಲ ಪ್ರೊಸೆಸ್ ತಗೊಂಡ್ರಿ. ಹೆಂಗ್ ಬಿಹೇವ್ ಮಾಡ್ತಿದ್ರಿ ಆಗ ನೀವು? ಬೇರೆ ಏನು ಅಂತಂದ್ರೆ ಬಿಹೇವ್ ಅಂದ್ರೆ ಫುಲ್ ಹುಚ್ಚಿ ತರ ಅಂತ ಏನಿಲ್ರಿ, ಪಟ್ ಅಂತ ಏನೋ ರೆಜಿಸ್ಟರ್ ಮಾಡದೆ ಇರುದು, ತೀರಾ ಅನ್ಕಾನ್ಶಿಯಸ್ ಪೀಪಲ್ ಇರ್ತಾರಲ್ರಿ, ಏನ್ ಆಗತೈತ್ ಅನ್ನೋದು. ಯಾಕಂದ್ರೆ ಅಷ್ಟು ಡೋಸೇಜ್ ಎಫೆಕ್ಟ್ ಆಗಿತ್ರಿ ನನಗ. ಮಾನಸಿಕವಾಗಿದ್ರೆ ನಾನ್ ಚೀರಾಡೋದು ಒದ್ರಾಡೋದು ಹಿಂಗೇನೋ ಮಾಡ್ತಿದ್ದೀನಿ, ಹಂಗಿಲ್ರಿ. ನನ್ನಷ್ಟಕ್ ನಾನ್ ಕೂತ್ರೆ ಸುಮ್ನೆ ನನ್ನಷ್ಟಕ್ ನಾ ಕೂತ್ ಬಿಡುದ್ರಿ. ಸಡನ್ಲಿ ನನ್ನ ಹೆಸರು ಏನ್ ಅನ್ನೋದು ನಾ ಮರ್ತ್ ಬಿಡುದು. ಅದ್ ಒಂದ್ ಸಡನ್ಲಿ ಅವ್ವ ಅವ್ವ ಅಂತ ಹೋಗಿ ಮಗು ತರ ಆಡುದ, ಒಂದೊಂದ್ಸತಿ ಇಕಿಯಾರ ಅನ್ನೋರಂಗ ಆಡುದ. ಆ ತರದ್ದು ಆ ಡೋಸೇಜ್ ಎಫೆಕ್ಟ್ಸ್ ಹಾಕಿತ್ರಿ. ಕಂಪ್ಲೀಟ್ಲಿ ಅಲ್ದೇ ಇದ್ರು ಆ ಎಫೆಕ್ಟ್ಸ್ ಸ್ಟಾರ್ಟ್ ಆಗಿತ್ರಿ, ಹೊಡಿಯುದು ಮಾಡುದು ಹಾಕಿತ್ರಿ. ಹಂಗ ಅವರೆಲ್ಲ ಹೋದ್ಮೇಲೆ ದೆನ್ ದೇ ಡಿಸೈಡೆಡ್, ಇಲ್ರಿ ಇವ್ರಿಗೆ ಮೆಂಟಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ರಿಕವರಿ ಆಗಕ್ಕೆ ಒಂದಿಷ್ಟು ಶಾಕ್ ಟ್ರೀಟ್ಮೆಂಟ್ಸು ಅದು ಇದು ಎಲ್ಲ ಕೊಡ್ತೀವ್ರಿ ಅಂತ ಹೇಳಿ ಅದೇನ್ ಡೋಸೇಜ್ ಇತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರಿ. ಅಂಡ್ ಇವರು
ಟ್ರೀಟ್ಮೆಂಟ್ ಕೊಡ್ಸಿದ್ರು 1 ತಿಂಗಳು ಎಲ್ಲ ಹಿಂಗ್ ಟ್ರೀಟ್ಮೆಂಟ್ ಆತ್ರಿ. ಸೊ ವಿ ಬಿಕೇಮ್ ಓಕೆ, ಈಗ ಚಲೋ ಆತ್ರಿ. ಅಲ್ಲಿ ಬರೀ ಕನ್ಸಲ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾತ್ರಿ, ಇಲ್ಲ ಇದು ಹಿಂಗಾಗಿ ಬಂದಿರೋ ಪ್ರಾಬ್ಲಮ್, ಇವ್ರಿಗೇನು ಮೆಂಟಲಿ ಪ್ರಾಬ್ಲಮ್ ಇಲ್ಲ ಅಂತ. ದೆನ್ ನಾವು ಕೇಳಿ ಬೆಳಗಾವಿ ಹಾಸ್ಪಿಟಲ್, ನಮ್ ಪ್ರಭಾಕರ್ ಕೋರೆ ಅವ್ರ ದೊಡ್ಡ ಹಾಸ್ಪಿಟಲ್, ಹೌದು. ಅಲ್ಲೆಲ್ಲ ಹೆಂಗಂದ್ರು ಅಯ್ಯೋ ಈ ಹಾಸ್ಪಿಟಲ್ಗೆ ಹೋದ್ರೆ ಹೊರಗೆ ಬರ್ತಾರೇನೋ ಅನ್ನೋ ಅಂಜ್ಕಿರಿ. ಅಂದ್ರೆ ಎಕ್ಸ್ಟ್ರೀಮ್ ಪೀಕ್ ಇದ್ದಾಗ ಹಾಸ್ಪಿಟಲ್ಗೆ ಹೋಗ್ತಾರಿ ಯೂಶ್ವಲಿ ನಮ್ ಬೆಳಗಾವಿ ಒಳಗ. ಸೊ ಅಂಡ್ ಮಂದಿ ಎಲ್ಲ ಮಾತಾಡ್ಕತ್ತಾಗ ಡಿಸ್ಚಾರ್ಜ್ ಮಾಡ್ತಾರೋ ಇನ್ ಸಾಯ್ತಾಳೋ ಮಾಡ್ತಾರೋ ಅನ್ನಂಗ್ ಹಿಂಗ್ ಕಟ್ಟಿಗೆ ಹಂಗ ಆಗ್ಬಿಟ್ಟಿದ್ದೀನ್ರಿ ನಾ. 6-7 ತಿಂಗಳು ಇಲ್ಲಾಂದ್ರೆ ಹೆಂಗ್ ಆಗುದ್ರಿ? ಮೂಳೆಗಳು ಕಾಣ್ತಾ ಇತ್ತು, ನಿಶಕ್ತಿ ತುಂಬಾ. ಬಾಳ ಜನ ಮಾತಾಡಿದ್ರ ಹುಚ್ಚಿ ಅಂತೆಲ್ಲ ಮಾತಾಡಿದ್ರ? ಅಂದ್ರೆ ಹುಚ್ಚ ಅನ್ನೋದಕ್ಕಿಂತನೂ ಏನಾಗೈತಿ ಹೆಣ್ಮಗಳಿಗೆ ಹಿಂಗ ಹುಟ್ಟಿದ್ಲನ ಆ ಥರದ್ದು ಅವಾಗ ಅನಸ್ತಿತ್ರಿ. ಖರೆ ಪಾಪ ಹಂಗ್ ಹುಟ್ಟಿದವ್ರಿಗೆ ಇನ್ನು ಮಂದಿ ಎಷ್ಟು ಮಾತಾಡ್ತಿರ್ಬೇಕು ಅಂತ. ಅಂದ್ರೆ ಕನ್ನಡಿ ಮುಂದೆ ನಿಮ್ಮನ್ನ ನೋಡ್ಕೊಂಡಾಗ ಏನ್ ಅನಿಸ್ತಿತ್ತು ವರ್ಷ? ಅವಾಗ ಆಕ್ಚುಲಿ ಒಂದೇ ಇತ್ರಿ, ನಾ ಸಾಯ್ತನಂತ ಗೊತ್ತೈತಿ, ಬಟ್ ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ಇರುತನ ಒಂದಿಟ್ ನಕ್ಕೊಂಡು ಹೋಗ್ಬೇಕಂತ. ಸೊ ಬೆಳಗಾವಿ ಕೇಳಿ ಹಾಸ್ಪಿಟಲ್ಗೆ 2 ತಿಂಗಳು 3 ತಿಂಗಳು ಅಡ್ಮಿಟ್ ಇದ್ದಿರಿ. ಫುಲ್ ಚಿಲ್ಡ್ರನ್ ಇದ್ರೊಳಗ ಹಾಸ್ಪಿಟಲ್ ಇದ್ವಿ. ಅವರು ಹೇಳಿದ್ರು, ಇಲ್ಲ ನಮ್ಗೇನು ಗೊತ್ತಾಗತ್ತಿಲ್ಲ ಏನ್ ಆಗೈತಿ ಅನ್ನೋದ, ನೀವು ಮನಿಗ್ ಕರ್ಕೊಂಡ್ ಹೋಗ್ರಿ, ಎಷ್ಟು ದಿನ ಇರ್ತಾಳ ಟ್ಯಾಬ್ಲೆಟ್ ಮ್ಯಾಗ ಅಂತ ಹೇಳಿದ್ರಿ. ಅವ್ರನ್ನ ಮನಿಗ್ ಕರ್ಕೊಂಡ್ ಬಂದ್ರು. ಊರ್ ಮಂದಿ ಎಲ್ಲ ನಾನ್ ನೋಡಾಕ್ ಬರಾಕತ್ತಾರ. ನಮ್ಮವ್ವ ಏನಂದ್ಲು, ಹುಷಾರಾಗ್ಯವ ಮನಿಗ್ ಹೊಂಟಿವಿ ಅಂತ. ಮನ್ಯಾಗ ನೋಡಿದ್ರೆ ಊರ್ ಮಂದಿ ಬರಾಕತ್ತಾರ, ಬಿಸ್ಕಿಟ್ ಕೊಡ್ತಾರ, ಅಳ್ತಾರ. ಎದಕ್ ಅಳತಾರು? ಅವಾಗ ಗೊತ್ತಾಯ್ತು, ಓಕೆ ನಾ ಹುಷಾರಾಗಿಲ್ಲ, ಸಾಯ್ತೀನಿ ಅಂತ ಹೇಳಿ ಏನೋ ಕಳ್ಸ್ಯಾರ ಹಾಸ್ಪಿಟಲ್ದಿಂದ. ಅದಕ್ಕೆ ಊರ್ ಮಂದಿ ಲಾಸ್ಟ್ ಒಂದ್ಸತಿ ಜೀವಂತ ಇರುವಾಗ ನೋಡ್ಬೇಕಂತಂದ ಬಂದ್ ಹೊಂಟಾರಂತ. ನನ್ಗೆ ಅಷ್ಟರ ಬುದ್ಧಿ ರೀ ಸರ್, 7ನಂತೆ ಗೊತ್ತಾಕೈತ್ರಿ. ಸೊ ಗೊತ್ತಾತ. ಬಟ್ ಏನಂದ್ರೆ ಸರ್, 2 ಟ್ರಾಜಿಡಿ ಆಗಿದಂದ್ರೆ, ಇದರೊಳಗ ನಮ್ಮ ಅವ್ವಗ ಪಿಶ್ವಿ ಹಣ್ಣಾಗಿದ್ ಗೊತ್ತಾಗಿಲ್ರಿ. ನಾನು ಹಾಸ್ಪಿಟಲ್ ತೋರ್ಸ್ಕೊಂತ ಊರ್ ತಿರ್ಕೋತ ಏನದ ಪಿಶ್ವಿ ಅಂದ್ರೆ ಗರ್ಭಕೋಶ ಹಣ್ಣು ಆಕೈತ್ರಿ. ದೊಡ್ಡ ಆಪರೇಷನ್ ದೊಡ್ಡ ಆಪರೇಷನ್ ಮಾಡುದಂತಾರ್ರಿ. ದೊಡ್ಡ ಆಪರೇಷನ್ ಅಂತಂದ್ರೆ ಗರ್ಭಕೋಶ ತೆಗಿತಾರೆ. ಸೊ ಅದು ಸ್ಟೇಜ್ ಏನಂದ್ರೆ ಹಣ್ಣು ಆಕೈತಿ, ಅಂದ್ರೆ ರಿಪ್ಡ್ ಆಗ್ತಿರ್ತದ ಅಂತ. ಅದು ಪೂರ್ತಿ ರಿಪ್ಡ್ ಆದ್ರೆ ಸರ್, ಒಳಗಡೆ ಏನಾದ್ರು ಅದು ಬ್ಲಾಸ್ಟ್ ಆಯ್ತು ಅಥವಾ ಲೀಕ್ ಆಯ್ತು ಅಂದ್ರೆ ಡೆತ್ ಆಗ್ತಾರ್ರಿ ಸರ್ ಪರ್ಸನ್. ಸೊ ನಮ್ಮ ಮಮ್ಮಿದ್ ಲಾಸ್ಟ್ ಸ್ಟೇಜಿಗೆ ಬಂದ್ ನಿಂತೈತ್ರಿ. ಗೊತ್ತೇ ಆಗಿಲ್ಲ ನಮ್ಮ ಅಂದ್ರೆ ನಂದ್ ಇದ್ರೊಳಗ ನಮ್ಮವ್ ಖಬ್ರ ಕೊಟ್ಟಿಲ್ರಿ. ಅಕ್ಕಿದ್ ನೋಡ್ಕೋಬೇಕು, ದವಾಖಾನಿಗ್ ಹೋಗ್ಬೇಕ, ಅಕ್ಕಿ ತ್ರಾಸ ಏನ ನನ್ ಮಗಳದೇನ್ರ ಆದ್ರ ಸಾಕ್ ಅಂತಂದ. ನಾ ಹೊಳ್ಳಿ ಬಂದಾಗ ಸರ್, ಅಷ್ಟು ತುಂಬಿರೋ ಮೌಳಿ ಎಮ್ಗಳು ನಮ್ ದೌನಿ ಎಮ್ಗಳು ಕೊಟ್ಟಡಿ ಏನಿರ್ತದಲ್ರಿ, 1 ಎಮ್ಮಿ ಇದ್ದಿದ್ದಿಲ್ರಿ. ಒಂದೊಂದ್ ಹಾಸ್ಪಿಟಲ್ ಒಂದೊಂದ್ ಎಮ್ಮಿ ಮಾರಿ ಬಂದಾರಿ ನಮ್ಮವ್. ಗೋಬರ್ ಗ್ಯಾಸ್ ಏನೋ ಇಶ್ಯೂಸ್ ಆಗ ಅದ್ ಬ್ಲಾಸ್ಟ್ ಆಗ್ಬಿಟ್ಟಿತ್ರಿ. ಅದೇ 2-3 ಲಕ್ಷದ ಲಾಸ್ ಆತ. ಹೂವ ಎಲ್ಲ ಮಮ್ಮಿ ಇಲ್ಲ ಪಪ್ಪ ಅನ್ನಾಗೆಲ್ಲ ನೋಡ್ಕೊಳ್ಳೋದು ಆಗುದಿಲ್ರಿ, ಅವ್ರಿಗೆಲ್ಲ ಗೊತ್ತಿಲ್ರಿ, ಎಜುಕೇಟೆಡ್ ಅಲ್ಲ, ಹಾಳಾತ್ರಿ. ಸ್ಟೇಷನರಿ ಶಾಪ್ ಯಾರಿಗೋ ಕೊಟ್ಟು ಅದನ್ನು ಬಿಟ್ಬಿಟ್ರು. ಮಮ್ಮಿ ಎಲ್ಲ ಆತ. ಮಮ್ಮಿಗೆ 7 ಪಾಯಿಂಟ್ ಬ್ಲಡ್. ನಮ್ ಇನ್ನೊಂದು ಮಾಂಜ್ರಿ ಒಳಗ್ ಡಾಕ್ಟರ್ ಅದಾರ್ರಿ, ಸಂಜೀವಿನಿ ಹಾಸ್ಪಿಟಲ್ ರೀ, ಅವ್ರಿಗೆ ಹೋಗಿ ಮಮ್ಮಿ ಅಡ್ಮಿಟ್ ಹಾಕಾರ. ಯಾಕಂದ್ರೆ ಅದು ಆಪರೇಷನ್ಗೆ ಇದಕ್ಕೆ ಮಮ್ಮಿಗೆ ಇಮಿಡಿಯೇಟ್ಲಿ ಬ್ಲಡ್ ಹಾಕಿ ಮಮ್ಮಿದು ಆಪರೇಷನ್ ಆಗ್ಬಿಡ್ತದ್ರಿ, ಸಕ್ಸಸ್ ಆಗ್ತದೆ. ನಾ ಹೇಳುದೇನ, ನಾ ಸೈತ್ ನನ್ಗೆ ಗೊತ್ತೈತಿ, ಬಟ್ ಆಪರೇಷನ್ ಮಾಡಿದ್ರೆ 15 ದಿವಸ ಮಮ್ಮಿ ಬರಂಗಿಲ್ರಿ ಹಾಸ್ಪಿಟಲ್. ದೊಡ್ಡ ಆಪರೇಷನ್ ಅಂದ್ರೆ ಇಟ್ಸ್ ಹ್ಯೂಜ್ ಆಪರೇಷನ್. ನಾನು ಅಲ್ಲೇ ಕರ್ಕೊಂಡು ಹೋಗ್ರಿ. ಈ 15 ದಿವ್ಸದಾಗ ನಾ ಸತ್ನಿ ಅಂದ್ರೆ ನಂಗಿರೋದ್ ನಮ್ಮ ಅವ್ವ ಒಬ್ಬಕ್ಕೆ, ನಾ ಅಕ್ಕಿ ಮಾರಿ ನೋಡ್ಬೇಕಲ್ಲ. ನನ್ನ ಅಲ್ಲೇ ಪಕ್ಕದ ಬೆಡ್ದೊಳಗ ಹಾಕ್ರ ನಡೀತದ ಅಂತ. ಅವತ್ತು ನನ್ನ ನೆಕ್ಸ್ಟ್ ಡೇ ನಮ್ಮ ಅವ್ವದ ಆಪರೇಷನ್ ಆದ್ಮೇಲೆ ಕರ್ಕೊಂಡು ಹೋಗ್ತಾರ್ರಿ. ಆ ಡಾಕ್ಟರ್ ತಲೆಯಾಗ ಏನೋ ಗೊತ್ತಿಲ್ಲ, ಅವ್ರು ನನ್ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ಆಪರೇಷನ್ ಥಿಯೇಟರಿಂದನ ಹೊರಗೆ ತಗೊಂಡ್ ಬರ್ತಾರ್ರಿ. ಅಂಡ್ ಅವ್ವ ಮಗಳು ಇಬ್ರು ಸಕ್ಸಸ್ಫುಲ್ ಆಪರೇಷನ್ ಆಗಿ ಮನೆಗೆ ಬರ್ತೀವ್ರಿ. ದಿಸ್ ಇಸ್ ಟ್ರಾಜೆಡಿ. ನನಗೆ ರಿಯಾಕ್ಷನ್ ಕೊಡಕ್ಕೆ ಯೋಚನೆ ಮಾಡ್ತಿದ್ದೀನಿ ನಾನು. ಅಂದ್ರೆ ನೀವ್ ಹೇಳಿದಿನ ನಾನು ಅರ್ಗಿಸ್ಕೊತಾ ಇದ್ದೀನಿ, ಪಿಕ್ಚರೈಸ್ ಮಾಡ್ಕೋತಾ ಇದ್ದೀನಿ. ಯಪ್ಪ ಭಗವಂತ, 7 ಸ್ಕೂಲಿಗೆ ಹೋಗಿಲ್ರಿ. ಅಲ್ಲ ಭಗವಂತ ಎಷ್ಟ್ರ ಮಟ್ಟಿಗೆ ಒಬ್ಬನ್ ಟೆಸ್ಟ್ ಮಾಡೋಕ್ ಸಾಧ್ಯ ಅನ್ಸ್ಬಿಡುತ್ತೆ ನನಗೆ. ಸೊ ನಾ 7 ಸ್ಕೂಲ್ಗೆ ಹೋಗ್ಲಿಲ್ರಿ. 6th ಕಲ್ತೀನಿ, 7th ಎಲ್ಲ ಹಾಸ್ಪಿಟಲ್, ಡೈರೆಕ್ಟ್ 8th ಬಂದಿನ್ರಿ ಹಂಗೆ. ಸೊ ಏನೋ ಲಾಸ್ಟಿಗೆ ಹೋಗಿ ಒಂದು ಎಕ್ಸಾಮ್ ಬರ್ದು ಏನೋ ಡೈರೆಕ್ಟ್ ಹೈ ಸ್ಕೂಲ್. ಅಮ್ಮ ನೀವು ಇಬ್ರು ರೆಡಿ ಆದ್ರಿ ಪರ್ಫೆಕ್ಟ್ಲಿ. ಅವತ್ತು ಈ ಮಹಾನಟಿ ವರ್ಷ ಭಗವಂತ ಕರ್ಕೊಂಡ್ಬಿಟ್ಟಿದ್ರೆ, ನೀನ್ ನನ್ನನ್ನು ಎಮೋಷನಲ್ ಮಾಡ್ತಿದ್ಯಮ್ಮ ನೀನು. ಓ ಮೈ ಗಾಡ್, ನಿಮ್ ಜಾಗದಲ್ಲಿ ನಾವ್ ಯಾರು ಕಲ್ಪಿಸ್ಕೊಂಡ್ಬಿಟ್ರೆ ನಮ್ಗೆ ಜುಮ್ಮನ್ ಬಿಡುತ್ತೆ ವರ್ಷ. ಐ ಆಮ್ ಟೆಲಿಂಗ್ ಯು, ಸಿ ಐ ಆಮ್ ಬಿಕಮ್ ಎಮೋಷನಲ್. ಇಲ್ಲ ಸರ್, ದೇವ್ರು ಯಾವ್ದಕ್ಕೂ ಒಳ್ಳೆ ಕಾರಣಕ್ಕೇನೆ
ಎಲ್ಲ ಇಷ್ಟೊಂದು ನಾನು ಎಮೋಷನಲ್ ಆಗ್ತಿದ್ದೀನಿ ವರ್ಷ. ಯಪ್ಪ, ಇವತ್ತು ಆ ಹುಡುಗಿ ಹೊಟ್ಟೋಗ್ಬಿಟ್ಟಿದ್ರೆ ಇವತ್ತು ನಮಗ್ ಸಿಗ್ತಾನೆ ಇರ್ಲಿಲ್ಲ ವರ್ಷ ನೀವು. ಇಲ್ಲ ಸರ್. ಅಂಡ್ ಎವ್ರಿ ಟೈಮ್ ಸರ್ ಇದೇ ಅಂತಲ್ಲ, ನಂಗೆ ಏನಕ್ಕೆ ಇಷ್ಟೊಂದು ಹಠ ಅಂದ್ರೆ ರೀ, ಇಷ್ಟೆಲ್ಲ ಆದ್ರೂ ಬದುಕ್ ಬಂದಿನಿ. ಮದ್ವೆಗೋಸ್ಕರ 2 ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು ನಾ ಬದುಕ್ ಬಂದಿನಿ. ಇಷ್ಟೆಲ್ಲ ಆದ್ರೂ ಎದಕ್ ದೇವ್ರು ಐಸಿ ಒಳಗ್ ಹೋಗಿ ಬರ್ತೀನ್ರಿ ಸರ್ ಹಳ್ಳಿನ. ಆಯ್ತಾ? ಮೌನರಿ ಮಾಡ್ಕೊಂಡ್ರಿ ನೀವು, ಅತ್ತಿ ಮನೆ ಮಾಡ್ಕೊಂಡ್ರಿ ಐಸಿ ಅಲ್ಲ ಸರ್, ಹೋಗಿ ಆಚೆ ಬರೋದಂತೆ. ಯಾವ್ದು ಸರ್ ನಂಗೆ ಇದು ಒಂದಾದ್ಮೇಲೆ ನಮ್ಮ ಅವ್ವಾರ್ದಿನ ಮದ್ವಿ ಮಾಡ್ಕೊಡ್ಬೇಕ, ಅವ್ರ ಮೆಂಟಾಲಿಟಿ ಹಂಗ್ರಿ, ಒಳ್ಳೆ ಸಾದ್ರಮಾಗ್ ಮದ್ವಿ ಮಾಡ್ಕೊಡ್ಬೇಕು, ಚಲೋ ಹುಡುಗ ಅದ ನಂಗ ಆಗಕ್ಕಿಲ್ಲಲ್ಲ. ಸೊ ಇಷ್ಟ ಇಲ್ಲ ಇಲ್ಲ, ನಂಗೆ ಏನ್ರ ಮಾಡಕ್ ಐತಿ, ಅದನ್ನ ಹೆಂಗ್ ಅರ್ಥ ಮಾಡಿಸ್ಲಿ ಅವ್ರಿಗೆ. ಇಲ್ಲೇ ನಾ ಏನೋ ದೊಡ್ಡದ್ ಮಾಡ್ಬೇಕು, ಏನೋ ಬಿಸ್ನೆಸ್ ಮಾಡ್ತೀನಿ, ಆಂಟ್ರಪ್ರನರ್ ಹಾಕಿನಿ, ಏನೋ ಹಾಕಿನಿ ಅಂತಂದ್ರೆ ಏನ್ ತಲೆಗಿಲಿ ಕೆಟ್ಟದ್ ಹಿಂಗ್ಯಾಕ್ ಮಾತಾಡ್ತಿ, ಅವ್ ಟ್ಯಾಬ್ಲೆಟ್ ಏನ್ರ ಎಫೆಕ್ಟ್ ಆಗಾಕತ್ತವನಂತ ಈ ತರ ಸುಮ್ನೆ ರೇಗಿಸ್ ಮಾತಾಡೋದು. ಪಾಪ ಆ ತರ ಕಾಲ್ ಎಳ್ಯಾವ್ರಿ ಮನ್ಯಾಗ. ಇಲ್ವಾ ಇವ್ ನಿಮ್ಗೆ ಹೆಂಗ್, ನಾ ಅದು ನನ್ ಮುಂದಿನ ವ್ಯೂ ಪಾಯಿಂಟ್ ಆಗಿರ್ಲಿ ಅಥವಾ ನನ್ ವಿಷನ್ ನಾನು ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಿದಿಲ್ರಿ. ಇಲ್ಲ ನಂಗೇನೋ ದೊಡ್ಡದು ಮಾಡೋದೈತಿ, ನಾ ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ ಅಂತ. ಅವ್ರಿಗೇನೋ ಬೆಳೆದ ಹೆಣ್ಮಗಳು ಹುಷಾರಾಗೈತಿ, ಚೆನ್ನಾಗೋಳೆ ಮದುವೆ ಮಾಡ್ಕೊಬೋಣ, ಆಗ್ಬಿಡಣ, ಸಾಕು ತೀರುತ್ತೆ ಅನ್ನೋದು ಅವ್ರ ಪಾಯಿಂಟ್ ರೀ. ತಪ್ಪಲ್ಲ ರೀ, ನಾನ್ ಅದ್ರಿ ಅವ್ರ ಕಾಲಕ್ಕ ಅವ್ರ ಥಾಟಿಗೆ ಅದ್ ಕರೆಕ್ಟ್ ಐತ್ರಿ. ನಾ ಅದಕ್ಕೇನು ನಾನ್ ರೆಡಿ ಇಲ್ಲಲ್ರಿ. ನಂದೇನ ಇವ್ರನ್ನ ಬಗ್ಸೋದ್ ಹೆಂಗ, ಇವ್ರನ್ನ ಆಗುದಿಲ್ಲ, ಪಾಯ್ಸನ್ ಕುಡಿತೀನ. ಇದನ್ ಯಾರು ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡ್ರಿ, ಡಿಸ್ಕ್ಲೇಮರ್ ಹಾಕ್ರಿ ಕೆಳಗಡೆ, ದಯವಿಟ್ಟು ಇದನ್ ಯಾರು ಟ್ರೈ ಮಾಡ್ಬೇಡಿ. ಬಟ್ ನಾನೇನು ಅಂತಂದ್ರೆ ಓನ್ಲಿ ಅದೊಂದೇ ರೀ, ನನ್ ವಿರುದ್ಧ ನೀವ್ ಹೋದ್ರೆ ನಾನ್ ಸಾಯ್ತೀನಿ. ನೀ ನನ್ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿದಂದ್ರ ಮರ್ದಿವ್ಸ ನೀ ನನ್ ಬಾಯಾಗ ಅಕ್ಕಿ ಕಾಳು ಹಾಕ್ತಿ. ಫುಲ್ ಹಿಂಗೆಲ್ಲ ಪಂಚ್ ಲೈನ್ ಎಲ್ಲ ಹೊಡಿಕ್ರಿ. ನೀವ್ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿದ್ರೆ ಬಾಯಾಗ ಅಕ್ಕಿ ಕಾಳು ಹಾಕಿ ಮರ್ದಿವ್ಸ ಅಂತಂದು ಫುಲ್ ಪಂಚ್ ಲೈನ್ ಹೊಡ್ಕೊಂಡು ಮಮ್ಮಿ ಬ್ಲಾಕ್ ಮೇಲ್ ಮಾಡೋದು ಅದೊಂದೇ ನಮ್ಮವು ಆತ್ಯವ 10ನೇ ತನ ಹೋದ ಮುಂದ್ ನೋಡುನು, ಮತ್ 10ನೇಗೆ ಇನ್ನೊಂದ್ ಬಾಟ್ಲು ನೋಡು, ಮಾಡ್ತೀಯ ಮಾಡಲ್ವಾ PUC, ಮಮ್ಮಿ ನೋಡಿ ಇನ್ನೊಂದ್ ಬಾಟ್ಲ್, ಇಂಜಿನಿಯರಿಂಗ್ ಹೋಗ್ಬೇಕು. ಸೊ ಹಂಗ ರೂಢಿರಿ ನಂಗೆ. ಏನಂದ್ರೆ ರೀ, ಬದುಕಿದ್ರೆ ನನಗ್ ಹೆಂಗ್ ಬೇಕ್ ಹಂಗ್ ನಾ ಬದುಕ್ತೀನಿ, ಇಲ್ಲ ನಾ ಬದುಕಲ್ಲ. ಒಂದು ನನಗ್ ಹೆಂಗ್ ಬೇಕ್ ಹಂಗ್ ಜೀವಿಸ್ತೀನ್ರಿ, ಸತ್ ಹೆಣದ್ ತರ ನಂಗೆ ಬದುಕಾಕಿಲ್ರಿ. ಸತ್ರ ಸಾಯ್ತ್ನು, ಬಟ್ ಬದುಕಿರ ನನಗ್ ಹೆಂಗ್ ಹಂಗ್ ಬದುಕ್ತೀನ್ರಿ. ಇದು ಒಂದ ಜೀವನ ಐತಿ. ಇದು ಅದ್ ಎಲ್ಲಿಂದ ಇಂಥ ಬುದ್ಧಿ ಥಾಟ್ಸ್ ಬರ್ತಾವೋ ದೇವ್ರಿಗೆ ಗೊತ್ತು. ನಮ್ಮವ್ವ ಅಂತೇಳಿ ಹಿಂಗ್ಯಾಕ್ ದೊಡ್ಡವ್ರಗತ್ಲೆ ಮಾತಾಡ್ತೀನಿ ಮಾತಾಡ್ತೀನಿ ನಾ ಮಮ್ಮಿ ಒಂದೊಂದ್ಸತಿ ಅಂತಿರ್ತಾಳ್ರಿ. ನಾ ಇಲ್ವೇ ಅವ್ ನಂಗೆ ಗೊತ್ತಿಲ್ಲ ಅದ್ ಹೆಂಗಂತಂದ, ಬಟ್ ಹಿಂಗ ಬದುಕ್ಬೇಕು. ನಾನ್ ನಿನ್ನಂಗೆಲ್ಲ ಬದುಕಂಗಿಲ್ಲ. ಅಜ್ಜಿಗೆ ಅಂಜಿ ನಿನ್ ಸಾದ್ರ ಮಾವನ್ ಮದ್ವಿ ಮಾಡ್ಕೊಂಡ್ ನೀ ಎಷ್ಟ್ ಕಷ್ಟ ಉಂಡಿ. ಈಗ ನಮ್ಮವ್ವನು ಸಾದ್ರ ಮಾವ ಮಾಡ್ಕೊಂಡೆ ಎಷ್ಟ್ ಕಷ್ಟ ಉಂಡಿದ್ರಿ. ನನ್ ಕಣ್ ಮುಂದ ನಮ್ಮವ್ವ ಒಂದ್ ಹೆಣ್ಮಗಳ ಸಣ್ಣಾಗಿರ್ತಾಗ ಮದ್ವೆ ಆಗಿ ಸ್ವಾದ್ರ ಮಾವನ್ ಮದ್ವೆ ಆಗಿ ಸಂಬಂಧ ಕಟ್ ಬಿದ್ದಿಷ್ಟೆಲ್ಲ ಮಾಡಿದ್ ನಿನ್ ಕಷ್ಟ ನೀ ಏಟ್ ಉಣ್ಣಾಕತ್ತಿ ಅನ್ನೋದು ನಾನ್ ನೋಡಿನಿ. ಮತ್ ನಾ ಎದಕ್ ಆ ಭಾವಿಗೆ ಹೊಳ್ಳಿ ಬೀಳಿ, ನಿಂದು ತಪ್ಪಿಲ್ಲ, ಆ ಭಾವ್ಯಾಗ ನೀ ಬಿದ್ ಮತ್ ನಾನು ಹೇಳ್ಕೊಂತಿ ಅಂತ ನಮ್ಮವ್. ಐಸಿಯು ಕರ್ಕೊಂಡ್ರೆ ಒಬ್ಳು ವಾಪಸ್ ಆಚೆ ಹೋಗ್ತೀನಿ, ಮತ್ತೆ ಐಸಿಯು ವಾಪಸ್ ಹೋಗ್ತೀನಿ, ಈ ತರದ್ ಮೆಂಟಾಲಿಟಿ ಆ ತರದ್ದು. ಅಂಡ್ ನಂಗೆ ಇನ್ನೊಂದೇನ್ ಕಾನ್ಫಿಡೆಂಟ್ ಅಂದ್ರೆ ನಾ ಬದುಕ್ತೀನಿ, ಏನೇ ಮಾಡಿದ್ರು ಆ ಹನುಮಪ್ಪ ಎಲ್ಲವ ನನ್ ಸಂಗಟ ಅದಾರ, ನಾ ಎಷ್ಟೋ ಹೋದ್ರು ನನ್ ಬದುಕಿಸ್ತಾರೆ ಅಂತ. ಬಟ್ ಒಂದೊಂದ್ಸತಿ ತುಂಬಾ ಸಿವಿಯರ್ ಆಗಿದ್ದು ಐತ್ರಿ. ಲೈಕ್ ಕೀಟನಾಶಕ ಹಾಸ್ಪಿಟಲ್, ಅದು ಗದ್ದಿದೆಲ್ಲ ಕುಡ್ದಿದ್ದು ಹೊಲದ್ ಕುಡ್ದಾಗ ಅಯ್ಯೋ ಸರ್, ನಂಗೆ ಹೆಲ್ತ್ ಇಶ್ಯೂ ಒಳಗೆ ಇದ್ ಬಂದಿಲ್ಲ ಅಂತಿಲ್ಲ. ನಾ ಹಾವು ಕಚ್ಚಿಸ್ಕೊಂಡಿನಿ, ಆಮೇಲೆ ಆಕ್ಸಿಡೆಂಟ್ಗಳು ಮಾಡ್ಕೊಂಡಿನಿ, ಅಪೆಂಡಿಕ್ಸ್ ಆಪರೇಷನ್ ಐತಿ, ಕಾಲಿನ ಆಪರೇಷನ್ ಆಗೈತಿ, ಸಣ್ಣ ಇರ್ತಾಗ TB ಆಗೈತ್ರಿ, ಸೈನಸ್ ಆಪರೇಷನ್ ಮಾಡ್ಕೊಂಡಿನ್ರಿ, ಆಮೇಲೆ ಭಾಳ ಐತ್ರಿ. ಇದು ತರುಣ್ ಅವರು ಡೈರೆಕ್ಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ತಿದ್ರು ಗೊತ್ತಾ, ಕಾಟೇರ ನಮಸ್ಕಾರ ಅಂತ. ಅಯ್ಯೋ ನಾನು ಮಾಡ್ಬಿಡ್ತೀನಿ, ಇದು ಕಾಟೇರ ನಮಸ್ಕಾರ 2 ವರ್ಷ. ಯಪ್ಪ, ಗುಡ್ನೆಸ್. ಅದು ಸರ್ ನನ್ನ ಹನುಮಂತನ್ ಭಕ್ತಲ್ರಿ, ಸೊ ಸೀಕ್ರೆಟ್ ಸಂಜೀವಿನಿ ಮೂಲಿಕೆ ತಗೊಂತೀನ್ರಿ ನಾ. ಅದಕ್ಕೆ ಇರ್ಬೋದೇನಮ್ಮ, ಆಕ್ಚುಲಿ ಹೇಳ್ತೀನಿ ಕರೆಕ್ಟ್ ಆಗಿ. ಯಾಕೆ ಹನುಮಂತನ್ ಭಕ್ತೇನಿ? ಹನುಮಂತ ಸರಿ, ನಂಗ್ ಹೇಗೆ ಅಂತಂದ್ರೆ ರೀ, ನಾನು ಮುಂಚೆ ದೇವ್ರನ್ನ ನಂಬ್ತಿದ್ದಿಲ್ರಿ. ಮೇ ಬಿ ಎಲ್ರು ಅನ್ಕೋಬೋದ ಹಳ್ಳಿಯಿಂದ ಬಂದಾಳ ದೇವ್ರು ಇಲ್ರಿ. ನಮ್ಮ ಅವ್ವಾಗ ಎವ್ರಿ ಟೈಮ್ ದೇವ್ರ ಇಲ್ಲ, ತಪ್ಪು ತಿಳ್ಕೊಂಡಿ, ದೇವ್ರ ಇಲ್ಲ,
ನಮ್ಮಮ್ಮ ಇದೇ ಧರ್ಮ ಅಂತಿಲ್ರಿ. ನಮ್ಮಮ್ಮ ಮುಸ್ಲಿಂ ದೇವ್ರಿಗೂ ಪೂಜೆ ಮಾಡಿದ್ದೈತ್ರಿ, ಊರುಳ ಸೇವೆ ಮಾಡಿದ್ದೈತಿ, ಹಿಂದೂ ದೇವ್ರು, ನಾವು ಜೈನ್ರಿ ಆಕ್ಚುಲಿ, ನಮ್ದು ತೀರ್ಥಂಕರು ಭಗವಾನ್ರು. ನಮ್ ದೇವ್ರನ್ನ ಬಿಟ್ಟು ಇನ್ ಎಷ್ಟು ಧರ್ಮಗಳಿದೆ. ಐ ಥಿಂಕ್ ಅವ್ನು ಕ್ರಿಸ್ಟಾನಿಟಿ ಅವ್ನ ಬಿಟ್ಟು ಎಲ್ಲಾ ದೇವ್ರಿಗೂ ನಮ್ಮವ್ ಪೂಜಿ ಹರಕೆ, ಹಿಂಗ್ ಹಾಸ್ಪಿಟಲ್ ಬಂದಾಗ ಕಷ್ಟಗಳು ಬಂದಾಗ ನಮ್ಮವ್ ಅಷ್ಟೂ ಮಾಡ್ಯಾಡ್ರಿ ನಮ್ಮವ್ವ. ನಾನ್ ಹೇಳೋದು ದೇವ್ರಿಲ್ಲ, ನಮ್ಮ ಅವ್ವಗೂ ನನಗೂ ಇದ ಜಗಳ. ದೇವ್ರಿಲ್ಲ ದೇವ್ರಿಲ್ಲ. ಇಲ್ಲ. ನನಗೆ ಅದೇನಕ್ಕಂತಂದ್ರೆ ಇಷ್ಟ ಕಷ್ಟ ಎದಕ್ ಕೊಡ್ತಾನ? ನಿನಗ್ ಕೊಟ್ಟಾನಿಲ್ಲೋ, ನಿನ್ ಹೊಟ್ಟಾಗ ನಾ ಹುಟ್ಟಿದ ಬಳಿಕ ನನಗೂ ಇಷ್ಟ ಕಷ್ಟ ಎದಕ್ ಕೊಡಾಕತ್ತಾನ? ಒಂದಿಟ್ಟು ಕರ್ಣ ಅನ್ನೋದು ಇರುದಿಲ್ಲ ಅಂದ್ರೆ ನಾ ಸಮಾಜಕ್ಕೆ ಬೈತಿದ್ದಿಲ್ಲ, ಅಥವಾ 4 ಜನಕ್ಕೆ ಹೋಗಿ ನನ್ ಕಷ್ಟ ಹೇಳ್ತಿದ್ದಿಲ್ಲ. ನಾ ಬೈಯೋದಂದ್ರೆ ಇದ್ದಿದ್ರ ಅವಂಗ ಬೈತೀನ, ಅವ ಕೇಳಿಸ್ಕೊಳ್ಳಿ. ಆ ತರದ್ದು ಭಾಳ ಅಂದ್ರೆ ಭಾಳ ಹೇಟ್ ಮಾಡ್ತಿದ್ದೀನ್ರಿ, ಭಾಳ ಬೈತಿದ್ದೀನ್ರಿ. ನಿನ್ನಿಂದನ ಆಗಾಕತ್ತೈತಿ. ನೀ ಹುಟ್ಟಿಸ್ತಿ ಅದಕ್ಕ ಇಷ್ಟೆಲ್ಲ ಮಾಡೋದಾದ್ರೆ ಎದಕ್ ಹುಟ್ಟಿಸ್ತೀನಿ? ಹುಟ್ಸಬೇಡಲ್ಲ, ಇಷ್ಟ ಕಷ್ಟ ಎದಕ್ ಉಣಿಸ್ತಿ? ಹೋಗ್ಲಿ, ಸಾಯಿಸೋದೈತಿ, 1 ವರ್ಷ ಹಾಸ್ಪಿಟಲ್ ಇಷ್ಟು ಎದಕ್ ಚಲೋ ಮಾಡ್ತಿ? ಮೊದ್ಲ ತಗೊಂಡ್ ಹೋಗ್ಬೇಕು. ನಮ್ಮ ಅವ್ವನ 10 ಲಕ್ಷ ರೊಕ್ಕರೇ ಉಳಿತಿತ್ತು, ದವಾಖಾನಿಗೆ ರೊಕ್ಕರೇ ಹಾಕ್ತಿದ್ದಿಲ್ಲ. ಬಡತನ್ರಿ ಮತ್ ಹೊಳ್ಳಿ ಬಡತನಕ್ ಬಂದಿವಲ್ರಿ ಸರ್. 10 ವರ್ಷ ನಮ್ಮವ್ವ ಕೂಡಿಟ್ಟು ಒಂದಿಟ್ಟು ಚಲೋ ಆಗಿದ್ದ, ಮತ್ ಲೋವರ್ ಕ್ಲಾಸಿಗೆ ಬಂದಿವಲ್ರಿ. ಎಲ್ಲ ಮಾರದ್ರಿ, ಹಾಸ್ಪಿಟಲ್ ಇಶ್ಯೂಸ್ ಇಂದ ಇಲ್ಲಿ ಬಂದಿವಲ್ರಿ ಮತ್ ಹೊಳ್ಳಿ. ನಂಗದು ಶಿಟ್ರಿ. ನೀ ಎಷ್ಟೋ ಜನ ಮೋಸ ಮಾಡಿ ಹೆಂಗೋ ಮಾಡಿ ತಲಿ ಕಡ್ದು ಕುತ್ತಿಗೆ ಕಡ್ದವ್ರನ್ನ ಚಂದ ಇಡ್ತೀಯಪ್ಪ. ನೀ ಬೆವ್ರು ಸುರ್ಸಿ ರಕ್ತ ಸುರ್ಸಿ ಸುಡ್ಯಾರ್ನ ಇಷ್ಟ ಕಷ್ಟ ಪಡೋರ್ಗಿ ಇಷ್ಟ ಕಷ್ಟ ಕೊಡ್ತೀಯಲ್ ನೀ ಅಂತ ದೇವ್ರ ಅಂತಂದು ಬಾಳ ಸಿಟ್ಟು ಬರುದ್ರಿ ಸರ್. ದೇವ್ರನ್ನ ಹೆವಿ ಬೈಯಕ್ರಿ. ನಮ್ದೊಂದ್ ಬಿಲ್ಲಿ ಅಂತ ಒಂದ್ ಬೆಕ್ಕಿತ್ರಿ, ಅದ್ ನಮ್ದು ಪರಂಪರೆ ಬೆಕ್ರಿ. ಅದು ನಮ್ಮ ಅವ್ವನ್ ಜೊತೆ ಇದ್ದಿದ್ ಬೆಕ್ಕ. ಅದ್ರ ಮಗಳ್ ಒಂದ್ 20 ವರ್ಷ ನಮ್ ಜೊತೆನೆ ಅದ್ರ ಮಕ್ಳು ಇರ್ತದೆ. ನಮ್ ಸ್ಕೂಲಿಂದ ಬಂದ್ಮೇಲೆ ಅದಿಟ್ಟ ಬಿಲ್ಲಿ ನೀ ಹೇಳ, ನಾ ಏನ್ ತಪ್ಪು ಮಾಡಿನ್ ಹೇಳ. ಅವ್ ಇದ್ರ ಅವ್ ಎದಕ್ ಹಿಂಗ್ ಮಾಡ್ತಾನು? ನಿನಗೂ ತಪ್ಪು ಮಾಡ, ನಿಮ್ಮ ಅವ್ನ್ ಕರ್ಕೊಂಡೋಲ್ಲ ಅವನು. ನಾನು ಆ ಬೆಕ್ಕಿನ ಮುಂದೆ ಒದ್ರಾಡೋದು. ಯಾರ ಮುಂದೆ ಹೇಳಿ? ನಮ್ಮ ಅವನ್ ಮುಂದೆ ಹೇಳಿದ್ರೆ ನಮ್ಮ ಅವ್ ತ್ರಾಸ್ ಮಾಡ್ಕೊಂತಾಳ. ಅವ್ವ ನನ್ ಮಗಳಿಗೆ ಇಟ್ಟು ತ್ರಾಸ ಆಗಾಕತ್ತೈತಿ. ನಂಗೇನ ನಮ್ಮ ಅವನ್ ಮುಂದೆ ಎಲ್ರ ನನ್ ತ್ರಾಸ್ ಹೇಳ್ರೆ ಮದ್ವೆ ಮಾಡ್ಬಿಡ್ತಾಳ. ನಮ್ ಮನ್ಯಾಗ ತ್ರಾಸ ಆಗತ್ತೈತ್ಲ, ನಿಂಗ್ ಚಲೋ ರೊಕ್ಕ ಇರೋ ಶ್ರೀಮಂತಿರೋ ಹುಡುಗನ ಅಲ್ಲೇರೆ ಸುಖದಾಗಿರೋವ. ಇಲ್ಲಿ ನಾ ಸುಖದಾಗ ಇದೀನಿವ ಇಲ್ಲಿ. ಅದೆದ್ರಿಕೆ, ಈಗ್ಲೂ ಹೆದರಿಕೆ. ನಮ್ಮಮ್ಮಗೆ ಏನ್ರ ಮಮ್ಮಿ ಭಾಳ ಸ್ಟ್ರೆಸ್ ಆಗಾಕತ್ತದ, ನಂಗೆ ಏನ್ ಜೀವನ ಬಾ ಮದ್ವಿ ಮಾಡ್ಕೊ ಆರಾಮಿರು. ಅಯ್ಯೋ ಒಲ್ಲಿ ಅವಳ ಚಲೋ ಅದೀನಿ. ಆ ತರದ್ ಒಂದ್ ಸೈಡ್ ಆಫ್ ಸ್ಟೋರಿ ನಮ್ಮ ಅವ್ ಹೇಳುದಿಲ್ರಿ. ನಾ ದಿನನಿತ್ಯ ನಾ ಆತ್ರ ಮಾಡ್ರ ಅದನ್ನ ಯಾರಿಗೂ ಹೇಳಂಗೆ ಇಲ್ರಿ. ಆಂಜನೇಯ ಎಲ್ಲಿ ಬಂದ ಹಂಗಾರೆ? ಆಂಜನೇಯ ಏನು ಅಂತಂದ್ರೆ ಸರ್, ನಾನು ಮುಂಚೆ ಗಣೇಶನ್ ಭಕ್ತ ಬಾಳ್ರಿ, ಗಣಪತಿ ಭಕ್ತ. ಏನಕ್ಕಂತಂದ್ರೆ ನಾನು ಯಾವ್ದಾದ್ರು ಒಂದ್ ಟೈಮ್ ಆದಂಗೆ ನಾನು ಹಿಂಗ್ ಹಾಸ್ಪಿಟ್ಲ್ಗೆ ಹೋಗಿ ಬಂದಂಗೆಲ್ಲ ಅವಾಗ ಇಲ್ಲ, ನನ್ ಡಿಸಿಷನ್ ಅವ್ನ್ ತಿದ್ದುತ್ತಾ ಇದ್ದಾನೆ, ನಾನೇನೋ ನನ್ ಪಾತಕ್ ಹೋಗಾಕತ್ತೀನಿ, ಬಟ್ ಅವನ್ದೇನೋ ರೈಟಿಂಗ್ ಐತಿ, ಬದುಕ್ಸಿ ಕಳ್ಸಾಕತ್ತಾನ, ಏನೋ ಕಲಿತಾ ಇದೀನಿ. ಆಗೋದೆಲ್ಲ ಒಳ್ಳೇದಕ್ಕೆ. ನಾನು 2 ಬಿಲೀವ್ ಮಾಡ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ, ಕರ್ಮ ರಿಟರ್ನ್ಸ್ ಟು ಯು. ಇವೆರಡೇ ರೀ ನಾ ನಂಬುದು. ದೇವ್ರ ನಂಬಕ್ಕಿಂತ ಮುಂಚೆ ಇವ್ ನಂಬಿರೋದ್ 2. ಏನಾಗಕತ್ತದ ಒಳ್ಳೇದಕ್ ಆಗತ್ತದ. ನೀ ಏನ ಮಾಡಿದ್ರು ಕರ್ಮ ನಿಂಗ್ ಚಲೋ ಮಾಡಿದ್ರೆ ಚಲೋ ಬರ್ತದೆ, ಕೆಟ್ಟ ಮಾಡ್ರೆ ಕೆಟ್ಟ ಬರ್ತದೆ. ಅದಕ್ಕೆ ನಾನು ಯಾವತ್ತು ಕಳ್ತನ ಮಾಡೋದು, ಎಲ್ಲೋ ಎತ್ಕೊಂಡ್ ತಗೊಳ್ಳೋದು, ಅಯ್ಯೋ ಅದೆಲ್ಲೋ ಮಾಡಲ್ಲ ಸರ್. ನಂಗೆ ಇನ್ನ ನೆನಪೈತ್ರಿ, 1 ಪೆನ್ ನಾ ತಗೊಂಡಿದ್ ಮರ್ದಿವ್ಸ ನಂದು 10 ಪೆನ್ ಕಳ್ದಿರ್ತದೆ, ಇಲ್ಲ 1 ಕಂಪಾಸ ಕಳ್ದಿರ್ತದೆ, ಇಲ್ಲ ಪಿಶ್ವಿ ಕಳ್ದಿರ್ತದೆ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಹಿಂಗೆ ಸುಮ್ನೆ ಎಲ್ಲೋ ಹೋಗ್ಬೇಕಾದ್ರೆ ಕೆಳಗ್ 1 ಪೆನ್ ಬಿದ್ದಿತ್ತು ಸರ್, ರೈಟೋಮೀಟರ್ ಪೆನ್. ನಂಗೆ ಇನ್ನ ನೆನಪೈತ್ರಿ ಆ ಪೆನ್ ತಗೊಂಡಿನಿ. ಅದೇ 10-15 ರೂಪಾಯಿ ಪೆನ್ ರೀ. ನೆಕ್ಸ್ಟ್ ಡೇ ನಂದು 50 ರೂಪಾಯಿ ಮತ್ತೊಂದ್ ಕಂಪಾಸ್ ಕಳಿತ್ರಿ. ಅದನ್ನ ಎಲ್ಲಿ ತಲ್ಲೆ ಹೋಗಿ ಇಟ್ ಬಂದೆ, ನೋಡಪ್ಪ ದೇವ್ರೆ ನಾ ಇಟ್ಟಿನಿ, ನಂಗೆ ಒಲ್ಲಿ ಅಂತ. ಸೊ ನಾನು ಅವಾಗಿಂದ ಬೇರೆಯವ್ರ ವಸ್ತು, ಬಡತನದಾಗಿದ್ರು ಬೇರೆಯವ್ರ ವಸ್ತು ತಗೋಬೇಕು. ಯೂಶ್ವಲಿ ಇಂಥ ಪರಿಸ್ಥಿತಿ ಇರೋರೆ ಕಳ್ತನಕ್ಕೆ ಅಥವಾ ಪರಿಸ್ಥಿತಿ ಮಾಡಿಸ್ಬಿಡುತ್ತೆ, ಹಸಿವು ಅಥವಾ ಏನೋ ಒಂದ್ ಗ್ರೀಡಿ ಹೋಗ್ಬಿಡ್ತದ್ರಿ. ನಂಗೆಪ್ಪ ಒಲ್ಲಪ್ಪ ಕರ್ಮ ಎಲ್ಲ ಭಾಳ ನಂಬ್ತೀನ್ರಿ ನಾನು. ಸೊ ಒಂದ್ ಟೈಮ್ ಬಂದಂಗೆ ಏನಾತಂದ್ರ ಹಿಂಗೆ ಗಣೇಶನಿಂದ ಹೆಂಗೆ ಅಂದ್ರೆ ಸರ್, ನಾನು ಗಣಪತಿ ಭಗವಾನ ಇಷ್ಟಪಡೋದು ಏನಕ್ಕಂದ್ರೆ ರೀ, ಅವ್ರದ್ದು ನಾನ್ ತುಂಬಾ ಮ್ಯಾಚರ್ಡ್ ವೇ ಸರ್ ಯೋಚನೆ ಮಾಡೋದು. ಅವ್ರ ಏಕಾಗ್ರತೆಗೆ ನಾನು ಒಲ್ವಿದ್ರಿ. ದ ವೇ ಗಣಪತಿ ಅವ್ರಿಗೆ ಕಾನ್ಸಂಟ್ರೇಷನ್ ಐತಲ್ರಿ, ಅವ್ರು ಬರಿಬೇಕಾದ್ರೆ ಮಾಡಿದ್ರೆ ಪೆನ್ ಇಂಕ್ ಮುರಿತು ಅಂತ ಮುರಿದು ಬರ್ದವ್ರಿ ಅವರೆಲ್ಲ. ಆ ಕಾನ್ಸಂಟ್ರೇಷನ್ಗೆ ಸೊ ನಾನು ಓದೋ ಟೈಮಲ್ಲಿ ನನ್ಗೆ ಪಾಸ್ ಮಾಡು ಅಂತ ನಾನು ಕೇಳ್ಕೊಳ್ಳಲ್ಲ, ಬಟ್ ನಿಂತರ ನಂಗೆ ಏಕಾಗ್ರತೆ ಕೊಡು. ಟಿಲ್ ನಾವು ನಾನು ಯಾವತ್ತೂ ಹೋಗಿ ನಾನು ಪಾಸ್ ಮಾಡು, ನಾನು ಟಾಪ್ ಮಾಡಿಸು, ನಂಗೆ ಅಷ್ಟು ಪರ್ಸೆಂಟೇಜ್ ಮಾಡಿಸು ಕೊಡ್ತೀನಿ, ಬೇಡ ಇಷ್ಟು ದುಡ್ಡು ಹಾಕ್ತೀನಿ, ಇಲ್ಲ ಇಂಥ ಪೂಜೆ ಮಾಡಿಸ್ತೀನಿ, ಮಾಡಿಸ್ತೀನಿ, ಯಾವತ್ತೂ ಇಲ್ಲ. ನನಗೆ ಏಕಾಗ್ರತೆ ಕೊಡು, ನನ್ ಕೈಯಲ್ಲಿ ಆದಷ್ಟು ಬಂದ ನಿನಗ್ ಕೊಡ್ತೀನಿ ಅಷ್ಟೇ. ನನ್ಗೆ ಅವತ್ ದುಡ್ಡಿದ್ರೆ ಬಂದ್ ಒಂದ್ ತೆಂಗಿನಕಾಯಿ ಕೊಡ್ತೀನಿ, ಇಲ್ಲ ಅಂದ್ರೆ ಹೋಗ್ತಾ
ಹೂ ಸಿಕ್ಕಿದ್ರೆ ಹೂ ತಂದಿಟ್ಟು ಹೋಗ್ತೀನಿ ಅಷ್ಟೇ ರೀ. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಗೆ ಸೊ ಈ ದೇವ್ರು ಹೆಂಗೆ ಅಂದ್ರೆ ಸರ್ ನಾವು ಹುಡ್ಕೊಂಡು ಹೋಗೋಕ್ಕಿಂತ ಅವರೇ ನನ್ನ ಜೀವನಕ್ಕೆ ಬಂದಿದ್ದು ಜಾಸ್ತಿ ಅನಿಸ್ತದ್ರಿ. ಯಾಕಂದ್ರೆ ಆಂಜನೇಯದ್ದು ಏನು ಅಂತಂದ್ರೆ ನಮ್ಮ ರಾಶಿ ಒಳಗಡೆ ನನ್ನ ದೇವ್ರು ಆಂಜನೇಯ. ಓ ಆಯ್ತಾ. ಸೊ ಒಂದು SSLC PUC ಇಂಜಿನಿಯರಿಂಗ್ ಬಂದ್ಮೇಲೆ ಸ್ವಲ್ಪ ರಾಶಿ ಒಳಗ ಮಮ್ಮಿ ನೋಡ್ತಾರಲ್ರಿ, ಅವ್ರು ನೋಡ್ತಾರೆ ಏನ್ರೆ ಪ್ರಾಬ್ಲಮ್ ಐತೆನ ಹಂಗ ಹಿಂಗ. ಸೊ ನಾ ಅಸ್ಟ್ರಾಲಜಿ ಸೈಡ್ ಬಿಲೀವ್ ಮಾಡ್ತೀನ್ರಿ. ನಾ ಯಾವ್ಯಾವ ರಾಶಿ ಹೆಂಗ್ ಬಿಹೇವ್ ಮಾಡ್ತಾರೆ, ಏನು ಏಂಜಲ್ ನಂಬರ್ಸ್, ಮ್ಯಾನಿಫೆಸ್ಟೇಷನ್, ಇದು ಒಂದು ನನ್ನ ಪ್ರಪಂಚ ಬೇರೆ ರೀ, ಅದು ಯಾರಿಗೂ ಗೊತ್ತಿಲ್ರಿ. ಸೊ ಏಂಜಲ್ ನಂಬರ್ ಹೊಸದು ಅಂತ. ಸೊ ನಂದು ಅದು ಒಂದ್ ಸೈಡ್ ಆಫ್ ಐತ್ರಿ, ಮ್ಯಾನಿಫೆಸ್ಟೇಷನ್, ಏಂಜಲ್ ನಂಬರ್ಸ್, ಅಸ್ಟ್ರಾಲಜೀಸ್, ನ್ಯೂಮರಿಕಲ್ ನಂಬರ್ಸ್ ಅವೆಲ್ಲ ನೋಡೋದು ಮಾಡೋದ್ರಿ, ಕಲರ್ಸ್ ಆಗಿರ್ಲಿ, ಆ ಬಿಲೀವ್ ಒಂದ್ ಐತ್ರಿ ನನ್ ಕಡೆ. ಸೊ ಆಂಜನೇಯದ ಅಂದಾಗ ಎಲ್ರು ಏನೇ ಹೇಳಿದ್ರು, ನೀನ್ ಶನಿವಾರ ಆಂಜನೇಯನ್ಗೆ ಹೋಗ್ಬೇಕು, ನೀನ್ ಮಾಡ್ಬೇಕು, ಎಲ್ರು ಹೇಳುದು ಅದರಿ. ಸೊ ಹೋದಂಗೆ ಸೊ ಸ್ಟಾರ್ಟ್ ಮಾಡೀನ್ರಿ ಶನಿವಾರ ಆಂಜನೇಯಂಗ್ ಹೋಗುದು, ಏನೇ ಕಷ್ಟ ಇದ್ರು ಹನುಮಪ್ಪ ಅಂತ ಹೇಳ್ಕೊಳಕ್ ಚಾಲು ಮಾಡುದು. ಸೊ ನಂಗೆ ನಮ್ಮ ಅಪ್ಪನ ಜೊತೆ ಅಷ್ಟೊಂದು ಕನೆಕ್ಷನ್ ಇರ್ತಿದ್ದಿಲ್ಲ, ಆ ಕನೆಕ್ಷನ್ ನಾನು ಬಿಲ್ಡ್ ಮಾಡ್ಕೊಂಡಿದ್ದು ಹನುಮಪ್ಪನ ಜೊತೆ ರೀ. ಸೊ ನಾ ಏನ್ರ ಆದ್ರೆ ನಂಗೆ ನನ್ನ ಮನ್ಸಿಗೆ ಅಪ್ಪ ಅಮ್ಮ ಇಬ್ರಿ, ಹನುಮಪ್ಪ ನನಗೆ ಅಪ್ಪ ರೀ, ಎಲ್ಲವ್ವ ನಂಗೆ ಅವ್ವ ರೀ. ಸೊ ನಂಗೆ ಏನ್ರಿ ಕಷ್ಟ ಬಂದ್ರೆ ಹನುಮಪ್ಪ ಎಲ್ಲವ್ವ ಎದಕ್ವಾ ಅಂತ ನಂಗೆ ಬರದೇ ಹಂಗೆ. ನಾ ಎಡು ಬಿದ್ರಿ ಎಲ್ಲವ್ವ ಅಂತೀನ್ರಿ. ನಂಗೆ ಅಮ್ಮ ಬರಂಗಿಲ್ರಿ, ಅವ್ವ ಬರಲ್ರಿ, ಎಲ್ಲವ್ವ ಬರ್ತಾಳ್ರಿ. ಭಾಳ ಕಷ್ಟ ಬಂದ್ರೆ ಹನುಮಪ್ಪ ಅಂತ ಬರ್ತಾರ್ರಿ. ಸೊ ಭಾಳ ಖುಷಿ ಆದ್ರು ಯವ್ವ ಎಲ್ಲವ್ವ ಅಂತನ ಅಂತೀನ್ರಿ ನಾನು. ಸೊ ಆಂಜನೇಯದ ಹನುಮಪ್ಪಂದ ಏನು ಅಂದ್ರೆ, ನಂಗೆ ಆಂಜನೇಯನ್ ಇಷ್ಟ ಅಂತಂದ್ರೆ ರೀ ಅವ್ರ ಧೈರ್ಯ ನಂಗೆ ಭಾಳ ಇಷ್ಟ ರೀ. ಏನ್ ಗಟ್ಟಿತನ ಅವ್ರದ್ದು, ಹಿಂಗ್ ನುಂಗದ್ರಿ ಹಿಂತಿರುಗಿ ನೋಡೋ ವ್ಯಕ್ತಿನೇ ಅಲ್ಲ ರೀ ಅವ್ರು. ಅದಕ್ಕೆ ಅವ್ರ ದೇವ್ರಾಗಿರೋದ್ರಿ. ಸೊ ಅವ್ರ ಅಂದ್ರೆ ನಾನ್ ಹಾಗೆ ಸುಮ್ನೆ ಬ್ಲೈಂಡ್ಲಿ ನಾನು ಯಾರನ್ನೋ ದೇವ್ರು ಅನ್ನಲ್ಲ. ಅವ್ರ ಯಾವ್ದಾದ್ರು ವ್ಯಕ್ತಿತ್ವಗಳು, ಅವ್ರ ಪ್ರಿನ್ಸಿಪಲ್ಸ್, ಎಥಿಕ್ಸ್ಗಳು ನನಗೆ ಇಷ್ಟ ಆದ್ರೆ ಮಾತ್ರ ನಾನು ಅವ್ರನ್ನ ಒಪ್ಕೊಳ್ಳೋದು. ಇಲ್ಲ ಸುಮ್ನೆ ಎಲ್ರು ಕೈ ಮುಗಿರಿ ಅಂದ್ರೆ ನಾನು ಕೈ ಮುಗಿಯಲ್ಲ. ಸೊ ಪ್ರತಿ ಶನಿವಾರ ಆಂಜನೇಯನ್ ಗುಡಿಗೆ ಹೋಗ್ತೀರಿ? ಅವಾಗ ಹೋಗ್ತಿದ್ರಿ, ಈಗ ಎಲ್ಲಿ ಯಾವಾಗಾದ್ರು. ಬಟ್ ಈಗ ಏನು ಅಂದ್ರೆ ಲೋ ಆದಾಗೆಲ್ಲ ಓಡಿ ಹೋಗ್ತೀನಿ. ಎಲ್ಲ ಲೋ ಅನ್ಸಿದ್ರೆ ಕಾರ್ಯಸಿದ್ಧಿ ಆಂಜನೇಯಂಗೆ, ಗಾಳಿ ಆಂಜನೇಯಂಗೆ ಓಡ್ ಹೋಗುದ್ರಿ. ಫಿನಾಲೆಗಿಂತ ಮುಂಚೆ ಬೆಳಗ್ಗೆ ಬಂದ್ ಆಂಜನೇಯಂಗ್ ಕಾಲ್ ಬಿದ್ರೇನೆ ಹೋಗುದು. ಸೆಮಿ ಫಿನಾಲ್ ನಾ ಕಾಲ್ ಬಿದ್ಕೊಂಡೆ ಹೋಗುದು. ನಂಗೆ ಗೊತ್ತಿಲ್ಲ, ನಂಗೆ ಧೈರ್ಯ ಕೊಡ, ಪಾಸಿಟಿವ್ನೆಸ್ ಕೊಡ ಅಂತಂದ. ಸೊ ನಂಗೆ ಗೊತ್ತಿಲ್ರಿ ಸರ್, ನಂಗೆಲ್ಲೋ ಕಣ್ ಮುಚ್ಕೊಂಡ್ ನೆನ್ಸ್ಕೊಂಡಾಗ ಎಲ್ಲೋ ಎನರ್ಜಿ ರೀ. ನನ್ ಜೊತೆ ಅದಾರ, ಅಪ್ಪ ನನ್ನ ಜೊತೆ ಅದಾರ, ನಾ ಒಬ್ಬಕ್ಕೆ ಇಲ್ಲ. ಹಳ್ಳಿಯಿಂದ ಇಲ್ಲಿ ಬೆಂಗಳೂರಿಗೆ ಬಂದ್ರು ಅವ್ರ ಎಲ್ಲೋ ಒಂದ್ ಕೈ ನನ್ಗೆ ಆಶೀರ್ವಾದ ಮಾಡಾಕತ್ತದ, ತಂದೆ ತರ ಹಿಂಗೇನೋ ಮಾಡ್ದಂಗೆ ನನ್ಗೆ ಫೀಲು ಸರ್. ನಂಗೆ ಎಲ್ಲೋ ನಾನು ನನ್ನ ಫ್ರೆಂಡ್ಸಿಗೆ ಕಾಡ್ತಿರ್ತೀನಿ, ನಂಗೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದೆ ಗೊತ್ತಾ, ಆಂಜನೇಯನ್ ಜೊತೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದೆ ಗೊತ್ತಾ. ಇದು ಆಂಜನೇಯನ್ ಗದೆ ರೀ. ಓ, ಡಾಲರ್ ಆಂಜನೇಯನ್ ಗದೆ ಇದೆಯಾ? ನಾನು ಈಗ್ಲೂ ನೋಡ್ರಿ, ನಾ ಆಕ್ಚುಲಿ ಈ ಸೀರೆ ಮೇಲೆ ಬೇರೆ ನೆಕ್ಲೆಸ್ ಎಲ್ಲ ಹಾಕಿದ್ದೆ. ನನ್ನ ಲೈಫ್ ಫಸ್ಟ್ ಪಾಡ್ಕಾಸ್ಟ್. ನಮ್ಮ ಅಪ್ಪನ ಇಲ್ದೆ ನಾನು ಹೆಂಗ್ ಹೋಗ್ಲಿ, ನಮ್ಮ ಅಪ್ಪನ್ನೇ ಹಾಕೊಂಡ್ ಹೋಗೋದು ನಾನು ಅಂತ. ಅಂಡ್ ಮೇಕಪ್ ಅವ್ರಿಗೂ ಎಷ್ಟು ಪ್ರಾಬ್ಲಮ್, ಅವ್ರಿಗೆ ಎಷ್ಟೇ ಕಾಸ್ಟ್ಯೂಮ್ ಹಾಕಿದ್ರು ನಾನು ಇದನ್ನ ತೆಗಿಬಿಡಿ ಅಂತ. ಅಂಡ್ ನಾನು ಇಲ್ಲಿ ಅಷ್ಟಿಗಂದ ಆಂಜನೇಯಿಂದ ಹಚ್ಕೊಂಬರ್ದು ಎಲ್ಲ ಒಂದೇ, ಇಲ್ಲ ಅಂದ್ರೆ ಆಂಜನೇಯಿಂದ ಹಚ್ಕೊಳ್ಳೋದು. ಅವರು ತೆಗಿಲ್ಲ, ಇರ್ಲಿ ಬಿಡಿ ಕ್ಯಾರೆಕ್ಟರ್ ನಡೆಯುತ್ತೆ ಅನ್ಸ್ತದಲ್ಲ. ನಾನು ಅಮ್ಮನ್ ಪಾತ್ರ ರೀ, ಇದ್ ನಡೀತದಲ್ರಿ, ನಾನು ಇದ್ ನಡೀತದ, ನಾನು ಎಲ್ಲೆಲ್ಲಿ ನಿಮ್ಮನ್ನ ನೋಡಿದ್ವಿ ಅದ್ ನೀವು ಹಚ್ಕೊಂಡಿರೋದು ಹಂಗಾರೆ? ಹೌದು, ನಾನು ಹಚ್ಕೊಂಡಿರೋದು. ಈ ಸರ ಮತ್ತು ಈ ಡಾಲರ್ ನ ತೆಗದೇ ಇಲ್ವಾ ಯಾವ ಕ್ಯಾರೆಕ್ಟರ್? ನಾನ್ ತೆಗಿಯಲ್ರಿ. ಒಂದೊಂದಕ್ಕೆಲ್ಲ ಪೂರ್ತಿ ಹಿಂಗೆ ಒಳಗ್ ಹಾಕಿ, ಒಂದೊಂದಕ್ಕೆಲ್ಲ ಫುಲ್ ಏನೋ ಬೇರೆ ಕ್ಯಾರೆಕ್ಟರ್ ಐತಿ ಅಂದ್ರೆ. ಮುಂದೆ ಸಿನಿಮಾ ಒಪ್ಕೊಂಡ್ರೆ ಅಥವಾ ಯಾವ ಧಾರಾವಾಹಿ ಏನೋ ಹೀರೋಯಿನ್ ಆದ್ರೆ ಅವಾಗ್ಲೂ ತೆಗಿಯಲ್ವಾ? ಅವಾಗ್ಲೇ ಅದೇ ಸರ್, ಒಂದೊಂದ್ ಕ್ಯಾರೆಕ್ಟರ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಇದು ಫುಲ್ ಒಳಗಡೆ ಪಿನ್ ಹಾಕಿ ಟಾಕ ಮಾಡ್ಕೊಂಡು ಹಂಗೆಲ್ಲ ಮುಚ್ಕೊಂತೀನಿ, ಹಂಗ್ ಮಾಡ್ತೀನಿ. ಒಂದೊಂದಕ್ಕಿಲ್ಲ ಇನ್ ತೀರಾ ಈಗ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲೆಲ್ಲ ಫುಲ್ ಓಪನ್ ಇತ್ರಿ, ಕೂದಲು ಕಟ್ಟಿದ್ದೆ, ಅವಾಗ ಹಾಕೊಳಂಗೆ ಇಲ್ಲ. ಈ ಸೀರಿಯಲ್ ಎಲ್ಲ ಮುಚ್ಚಕ್ ಆಗೋದಿಲ್ರಿ. ಅದ್ ಬಿಟ್ಟಕ್ರಿ ನಮ್ ಮೇಕಪ್ ಆರ್ಟಿಸ್ಟ್ಗಳು ಮಹಾನಟಿಲಿ, ಅಯ್ಯೋ ಹನುಮಪ್ಪ ತಪ್ಪಾಯ್ತಪ್ಪ ಅಂದ್ಬಿಟ್ಟು, ಈಗ ಒಬ್ಬೊಬ್ರು ಅಂದ್ರೆ ಇದನ್ನ ತೆಗೀರಿ ಅಂದಾಗ ಅವ್ರೇ ತಪ್ಪಾಯ್ತಪ್ಪ ನಿಮ್ ವರ್ಷನ್ ತೆಗಿತಾ ಇದೀನಿ ಅಂತ ಅವ್ರಿಗೆ ಗಿಲ್ಟಿ. ನಾನು ಅಕ್ಕರಿ ಬ್ಯಾಟ್ರಿ ಅಕ್ಕರಿ ಅಂತಂದು ಆ ತರ ನಮ್ ಇಡೀ ಸೆಟ್ಟಿಗೆ ಗೊತ್ತ್ರಿ ನಾನು ಆಂಜನೇಯನ ಭಕ್ತಲು ಅಂತಂದ್ರಿ. ಅಂಡ್ ಎಲ್ಲವ್ವ ನನ್ ಜೀವನಕ್ ಬಂದಿದ್ದ ಅದು ತಾಯಿ ಹೆಂಗ್ ಬಂದ್ಲ ಅಕ್ಕಿಯಾಗೆ ನನ್ ಜೀವನಕ್ ಬಂದ್ಲ ಅನಿಸ್ತದ್ರಿ. ನಾವು ಹುಡ್ತಾ ಇಲ್ಲಿವರೆಗೂ ಯಾವತ್ತೂ ನಾನು ಎಲ್ಲ ಒಂದ್ ಸನ್ನಿಧಿಗೆ ಹೋಗಿಲ್ರಿ. 24 ವರ್ಷನಾಗ ನಮ್ಮ ಅವ್ವ ಎಂದು ಕರ್ಕೊಂಡು ಹೋಗಿಲ್ರಿ. ಬಟ್ ನಂಗೆ ಅವ್ವ ಕನಸಿನಾಗ ಬರುದು, ನಂಗೆ ಎಲ್ಲಮ್ಮದು ಒಂದ್ ಮರಾಠಿ ಹಾಡ್ ಐತ್ರಿ,
ಲಲ್ಲ ಅಚ್ಚಿ ಭಂಡಾರ ಅಂತ ನಾನು ಫಸ್ಟ್ ಎಪಿಸೋಡ್ ಅಲ್ಲಿ ಮಾಡಿದ್ದೆ ಎಲ್ಲವನ್ನ ಜಾತ್ರೆಯಲ್ಲಿ ತಮ್ಮನ್ ಕಳ್ಕೊಂಡಿದ್ದು. ಹೌದು ನಾನು ನೋಡಿದ್ದೀನಿ. ಅದ್ರಲ್ಲಿ ಡೈಲಾಗ್ ಆನ್ ಸ್ಪಾಟ್ ಡೈಲಾಗ್ ಹೇಳ್ಬೇಕಾದ್ರೆ ಅದ್ ಎಲ್ಲ ಒಂದ್ ಹಾಡ ಹಾಡಿನ್ರಿ ನಾನು ಅದ್ರೊಳಗ. ನಾ ಅದು ಟೆಲಿಕಾಸ್ಟ್ ಅಲ್ಲಿ ನೋಡ್ತಾ ಇದೀನಿ, ನಾನು ಎಲ್ಲ ಒಂದ್ ಹಾಡೆಲ್ಲ ಹಾಡಿದೀನಿ. ಅದು ಆನ್ ಸ್ಪಾಟ್ ಆಡಿದ್ದ? ಆನ್ ಸ್ಪಾಟ್ ಅದ್ ನಂಗ್ ಬಾಯಲ್ಲಿ ಪ್ರಿಪೇರ್ ಇಲ್ವಾ? ಏನು ಇಲ್ಲ, ಆನ್ ಸ್ಪಾಟ್ ಅದ್ ನಾನ್ 3 ನಿಮಿಷ ಆಕ್ಟ್ ಮಾಡಿ. ಚಿಕ್ಕ ಹೇಳೋದೊಂದು ಹೇಳಿ ಹೋಗ್ಲಿ, ಅದು ಹೇಳಿ. ಅಂದ್ರೆ ಸ್ಟಾರ್ಟ್ ಮಾಡ್ತಾರ್ರಿ ತಮ್ಮನ್ ಕರ್ಕೊಂಡ್ ಹೋಗುದ ಅಂತಂದ, ಹಿಂಗ್ ಕೈಯಾಗ ತಮ್ಮಿರ್ತಾನ. ಫಸ್ಟಿಗೆ ನಾನು ರಿಜಿಸ್ಟರ್ ಮಾಡ್ತೀನ್ರಿ. ವಾ ನೋಡ ನಾನ್ ನೋಡೇ ಇಲ್ರಿ, ನಾ ಖರೆನೂ ಎಲ್ಲ ಒಂದ್ ಜಾತ್ರೆ ನೋಡಿಲ್ರಿ. ಹೌದೇನ? ನಾನ್ ನೋಡೇ ಇಲ್ಲ. ಫಸ್ಟ್ ಟೈಮ್ ಎಲ್ಲ ಒಂದೇನೋ ಜಾತ್ರೆ ಅಂತ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು ಫಸ್ಟ್ ಎಪಿಸೋಡ್ಗ್ರಿ. ನಾ ಹೋಗೇ ಇಲ್ರಿ, ಎಲ್ಲ ಒಂದ್ ಸನ್ನಿಧಿಗೆ ಹೋಗಿಲ್ಲ. ಮಹಾನಟಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂದ್ ಜಾಸ್ತಿ ಹೆಣ್ಣು ದೇವ್ರದ್ದು ಎನರ್ಜಿ ಫೀಲ್ ಜಾಸ್ತಿ ಆಗಕ್ ಸ್ಟಾರ್ಟ್ ಮಾಡಿದ್ರಿ. ನಾ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಬರ್ತೀನ್ರಿ, ಅಂಬಾಬಾಯಿಗೆ. ಆ ತಾಯಿ ದರ್ಶನ ತಗೋಬೇಕಾದ್ರೆ ಕಣ್ಣೀರ್ ಗಳಗಳ್ ಇಳಿತಾವ್ರಿ. ಎದಕ್ ಇಳಿತಾವು, ನಮಸ್ಕಾರ ಮಾಡಿದೀನಮ್ಮ, ಎದಕ್ ಇಳಿತಾವ ಗೊತ್ತಿಲ್ಲ. ತಾಯಿ ಮುಖ ನೋಡಾಕತ್ರ ಸುಮ್ಮಿಂಗ್ ಒಂದ್ 5 ನಿಮಿಷ ಹಿಂಗ ನೋಡ್ಕೊಂಡ್ ನಿಂತೀನಿ. ನಮ್ಮ ಅವ್ ಕೇಳಾಕತ್ತ. ನಾ 4 ವರ್ಷ ಆಯ್ತು, 15 ಕಿಲೋಮೀಟರ್ ರೀ ಕೊಲ್ಲಾಪುರದಿಂದ ನಾವ್ ಇರುದು. 4 ವರ್ಷ ಆಯ್ತು ನಾ ತಾಯಿ ಸನ್ನಿಧಿಗೆ ಹೋಗಿಲ್ರಿ. ಎದಕ್ಕ ತಾಯಿ ಕರಿಬೇಕ್ರಿ. ಅಂಜನಾದ್ರಿ ಹನುಮಪ್ಪಂಗ್ರಿ ನಾವಿರೋ ಪ್ಲೇಸ್ ಇಂದ 20 ಕಿಲೋಮೀಟರ್ ರೀ ಬಳ್ಳಾರಿ. ನಾ ಇರೋ ವಿಜಯನಗರದಿಂದ 1 ವರ್ಷ ಆತ್ರಿ ನನಗ್ ಅಂಜನಾದ್ರಿಗೆ ಹೋಗಾಕ್. ಆ ಜಾಗಕ್ ಬಂದ್ ಅಷ್ಟು ದೊಡ್ಡ ಭಕ್ತೆ ಆಗಿ ಅವ್ರಾಗೆ ಅವ್ರ ಕರಿತನ ಯಾವ ದೇವ್ರಿಗೂ ನಾವ್ ಹೋಗಕ್ ಆಗುದಿಲ್ಲ. ಸೌದತ್ತಿ ಎಲ್ಲ ಹೋಗಿ ನಾವ್ ಹುಟ್ಟಿ 24 ವರ್ಷ ಆದ್ರೂ ಹೋಗಕ್ ಆಗಿಲ್ರಿ. ಫಿನಾಲೆ ಗೆದ್ದ ಮ್ಯಾಗನ ಆಕಿ ದರ್ಶನಕ್ ಹೋಗಿನ್ರಿ. ನಮ್ಮನ್ನ ಬಂದ್ರಿ ಈ ಲಾಸ್ಟ್ ವೀಕ್ ಹೋಗಿ. ಯಾವ್ದು ಪದ ಅದು, ಸಾಲಿ ಯಾವ್ದು ನೀವು ಹಾಡಿದ್ದು ಆನ್ ಸ್ಪಾಟ್? ನಾನು ಬಂದಿನ್ರಿ. ಇದ್ ಮಾಡಿದ್ಮ್ಯಾಗೆ ಲಲ್ಲಾಚಿ ಭಂಡಾರ ನೂರ ನೂರು ನುದೇ ಅಂಗಾರ ಅಂತ ಇದು ಮರಾಠಿ ಹಾಡ್ರಿ. ಹೇಳ್ರಿ ಒಂಚೂರು ಹೇಳ್ರಿ ಮೇಡಮ್. ನಂಗೆ ಬಹಳ ಅನಿಸ್ತೈತಿ ಈಗ ಅದಿಂಗ ಅದು ಅಷ್ಟು ಚೆನ್ನಾಗಿ ಬಂದ್ಬಿಡ್ತಲ್ಲ ಅಂತ. ಅಂದ್ರೆ ಹಾಡ ಅಷ್ಟ್ ಚಂದ ಐತ್ರಿ. ಹೇಳಿ ಅದು ಪ್ಲೇ ಮಾಡ್ಲಾ ಸರ್ ಒಂದೆರಡು ಲೈನ್? ನೀವು ಹಾಡ್ಬೇಕು ನಂಗೆ. ಅಯ್ಯೋ ಅದು ಮರಾಠಿ ರೀ, ನಂಗೆ ಪೂರ್ತಿ ಕ್ಲಿಯರ್ ಪ್ರೊನೌನ್ಸ್ ಬರಲ್ಲ. ಅದು ಮರಾಠಿ ಅವ್ರು ಯಾರೇ ನೋಡಿದ್ರ ಅಂತಾರ ಏ ತಿಳ್ಕೊಬೇಡಿ. विसरून घ्या मला येत नाही तेवढं. Oh, you know Marathi? I know Marathi, Hindi, Kannada, English. क्या बात है. Okay, go ahead, please. लल्लाची भंडार नुड नुनु दे अंगार, ए लल्लाची भंडार नुड नुनु दे अंगार. ಮುಂದಿನ ಹಾಡು ನನಗೆ ಬರಬಾತ್ರಿ ಬಾಯಿ ಎಲ್ಲ ಒಂದು. ಅದೊಂದ್ ಹಾಡ್ ಐತ್ರಿ, ನಾ ಪೂರ್ತಿ ಹಾಡ ಕೇಳಿ ಈಗ್ಲೂ ಅದ್ರ ನಂಗೆ ಬರಕ್ಕಿಂತ ಕಾರಲ್ಲಿ ಮುಂಚೆ ಅದನ್ನೇ ಪ್ಲೇ ಮಾಡ್ಕೊಂಡ್ ಬಂದಿದ್ರಿ. ಬಟ್ ಅವಾಗೆಲ್ಲ ಆಶ್ಚರ್ಯಪಟ್ಟಿರ್ತಾರಲ್ಲ ಮಹಾನಟಿಲಿ, ಏನಿದ್ ಯಾವ್ದು ಹಾಡು ಬಂದ್ಬಿಡ್ತಿದ್ವು ಅಂತ. ಅದು ನಂಗೆ ಬರುದ ಹಂಗರಿ, ಆ ಹಾಡು ಹಾಡ್ಕೊಂತ ಸೊ ಮಾಡ್ದಂಗೆ ಆಮೇಲೆ ನಾನು ಎಲ್ಲವ ತಾಯಿದು ಪಲ್ಲಕ್ಕಿ ತಗೊಂಡಿರೋ ಒಂದ್ ಹಾಡ್ ಮಾಡ್ತೀನಿ. ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೇ ಅಮ್ಮ ಎಲ್ಲಮ್ಮ, ಆ ತಾಯಿದ್ ಮಾಡ್ತೀನ್ರಿ. ತಾಯಿ ಪಲ್ಲಕ್ಕಿ ತಗೊಳುದಂದ್ರ ಪುಣ್ಯ ಮಾಡಿರ್ಬೇಕ್ರಿ. ನಾ ಸ್ಟೇಜ್ ಮ್ಯಾಗ ತಾಯಿ ಪಲ್ಲಕ್ಕಿ ತಗೊಂಡ್ ಡ್ಯಾನ್ಸ್ ಮಾಡ್ತೀನ್ರಿ. ಅವಾಗಂತೂ ರೀ ನಾ ರುದ್ರ ಮಾಸ್ಟರ್ಗೆ ಅವ್ರ ಅಸಿಸ್ಟೆಂಟ್ ಸರ್ ಆಗತ್ತಿಲ್ರಿ, ತಾಯಿ ಪಲ್ಲಕ್ಕಿ ಹಿಡಿದ್ರ ಅಳು ಬರುದ್ರಿ, ಹೆವಿ ಅನ್ಸುದ್ರಿ. ಅದನ್ನ ಯಾರಿಗ್ ಹೇಳಾಕ್, ಅದ್ ನನಗ್ ಹೆಂಗ್ ಅನ್ಸಾಕತೈತ ಅನ್ನೋದ್ ನಾ ಯಾರಿಗ್ ಹೇಳುದಿಲ್ರಿ. ಈಗ ಯಾರೋ ಈಗ ನಮ್ದೇವ್ರೆಲ್ಲಾ ನೋಡಿದ್ರೆ ಇದೇನ್ ಬೂಟಾಟಿಕೆ, ಇದೇನ್ ಹೇಳಾಕತ್ತಾಳವಾ, ಓವರ್ ಆಕ್ಟಿಂಗ್ ಅನ್ಬೋದ್ರಿ. ಬಟ್ ಅದ್ ನನಗ್ ಅನ್ಸುದ್ರಿ, ಆ ಭಾವನೆಗಳು, ಆ ದುಃಖ, ಆ ಹೆವಿ ಫೀಲ್. ಯಾಕಂದ್ರ ಆ ತಾಯಿನ ಈಗ ನಮ್ ತಾಯಿನ ಒಂದ್ ಮಡ್ಲಾಕ್ ತಗೋಬೇಕಂದ್ರೆ ನಮಗ್ ಹೆಂಗ್ ಅನಿಸ್ತದ್ರಿ, ಅಷ್ಟು ಹಂಗ್ರಿ. ಸೊ ಹೋದಂಗ್ ನಂಗೆ ಹನುಮಪ್ಪ ಎಲ್ಲವ್ವ ನಂದು ರೈಟ್ ಅಂಡ್ ಲೆಫ್ಟ್, ನನ್ ಶಕ್ತಿನ ಅವ್ರ.